ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಗೆಸ್ಟ್ ಇದ್ದಾರೆ ಶ್ರೀಯುತ ಶಶಿಧರ್ ಹುಲಿಕಂತಿ ಮಠ. ನಿಮಗೆಲ್ಲರಿಗೂ ಗೊತ್ತಿರಬಹುದು. ಸುಮಾರು ಸಲ ನಾವು ಅವರ ಜೊತೆ ಮಾತಾಡಿದ್ದೀವಿ. ಒಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ಚರ್ಚೆ ಮಾಡಿದ್ದೀವಿ. ಎಷ್ಟೋ ಜನ ಮೆಸೇಜ್ ಮಾಡಿ ಯೂಟ್ಯೂಬ್ ಆಗಲಿ, ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ ಮೆಸೇಜ್ ಮಾಡಿ ಏನು ಕೇಳ್ತಾರೆ ಅಂತಂದರೆ, ಸರ್ ನಾವು ನರ್ಸಿಂಗ್ ಮಾಡಿದ್ದೀವಿ ಸರ್, ನಮ್ಮ ಫ್ಯೂಚರ್ ಏನು, ಕರ್ನಾಟಕ ಗೌರ್ಮೆಂಟ್ ಜಾಬ್ ಯಾವಾಗ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಯಾವಾಗ ಬರುತ್ತೆ ಅಂದಾಗ ನಾನು ಅವರಿಗೆ ಪ್ರತಿ ಉತ್ತರವಾಗಿ ಏನು ಹೇಳ್ತೀನಿ ಅಂತಂದರೆ, ಸ್ವಲ್ಪ ಶ್ರಮ ಪಡಬೇಕು. ಕರ್ನಾಟಕ ಗೌರ್ಮೆಂಟ್ ಜಾಬ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಇಲ್ಲ ಎನ್ನುವುದನ್ನು ಬಿಟ್ಬಿಟ್ಟು ದೇರ್ ಆರ್ ಎನ್ ನಂಬರ್ ಆಫ್ ಚಾನ್ಸಸ್. ಅದರ ಬಗ್ಗೆ ನಾನು ಆವಾಗವಾಗ ನಮ್ಮ ಫ್ರೆಂಡ್ಸ್ಗಳ ಜೊತೆಗಾಗಲಿ ಅಥವಾ ಯಾರೇ ನಮ್ಮ ಜೂನಿಯರ್ಸ್ಗಳ ಜೊತೆಗೆ ನಾನು ಚರ್ಚೆ ಮಾಡ್ತಾ ಇರ್ತೀನಿ. ಸೊ ಅದು ತುಂಬಾ ಟಫ್ ಇದೆ ಸರ್. ಜರ್ಮನು ಅಂತಂದರೆ ಜರ್ಮನ್ ಲ್ಯಾಂಗ್ವೇಜ್ ಕಲಿಬೇಕು, ಡಾಕ್ಯುಮೆಂಟೇಷನ್ ಮಾಡಬೇಕು, ಅಲ್ಲಿ ಹೋಗಿ ಕೆಲಸ ಮಾಡಬೇಕು, ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಕೆಲವರಿಗೆ ಮೋಜುಗರಾಗುತ್ತೆ. ಸೊ ಇವತ್ತು ನಾವು ನಮ್ಮ ಮಾಸ್ಟರ್ ಟ್ರೈನರನ್ನು ಕರ್ಕೊಂಡು ಬಂದಿದ್ದೀವಿ. ಇದು ಬಹುಶಃ 3ನೇ ಎಪಿಸೋಡ್ ಅನ್ಕೋತೀನಿ. ಸೊ ದ್ಯಾಟ್ ಶಶಿಧರ್ ಹುಲಿಕಂತಿ ಮಠ ಇವರು ಮೂಲತಃ ಹುಬ್ಳಿದವರು, ಎಲ್ರಿಗೂ ಗೊತ್ತಿರುವ ಹಾಗೆ. ಇವರ ಪಟ್ಟಂಥ ಶ್ರಮ, ಆಮೇಲೆ ಇವರ ಹರ್ಡಲ್ಸನ್ನು ಇದು ಮಾಡಿಕೊಂಡು ಒಂದು ಸ್ಟೆಪ್ ಮುಂದೆ ಬಂದು ನಿಮ್ಮೆಲ್ಲರಿಗೆ ಈ ಒಂದು ವಿದ್ಯೆಯನ್ನು ಕಲಿಸ್ಕೊಡ್ತಾ ಇದ್ದಾರೆ. ಎಷ್ಟು ಜನ ಸೆಟ್ಲ್ ಆಗಿದ್ದಾರೆ, ಸಕ್ಸಸ್ ಸ್ಟೋರೀಸ್ ಇದ್ದಾವೆ. ಸೊ ಇನ್ ಡೀಟೇಲ್ ಆಗಿ ನಮ್ಮ ಶಶಿ ಸರ್ ಅವರಿಂದ ಬನ್ನಿ ಕೇಳೋಣ. ವೆಲ್ಕಮ್ ಸರ್ ಟು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ತೆ ಸರ್. ಫಾರ್ ದಿಸ್ ಅಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲರೂ ಯಾವಾಗ್ಲೂ ರಫೀಕ್ ಸರ್ ನಮ್ಗೆ ಯಾವಾಗ್ಲೂ ಯಾವುದೇ ಒಂಥರ ಸಿಚುವೇಶನ್ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಮ್ದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಮಿಡಲ್ ಫೇಸ್ ಇಂದ ಹಿಡಿದು ಟುಡೇ ವಿ ಆರ್ ಅಟ್ ಸಕ್ಸಸ್ ಸ್ಟೋರಿ. ಆ ಸಕ್ಸಸ್ ಸ್ಟೋರಿ ಕೂಡ ರಫೀಕ್ ಸರ್ ಅವರ ಸಹಾಯ ಹಸ್ತ. ಅಂದ್ರೆ ಈ ರೀತಿಯಾಗಿ ನಮ್ಗೆ ಇನ್ವೈಟ್ ಮಾಡೋದು, ಅಪರ್ಚುನಿಟಿ ಬಗ್ಗೆ ಹೇಳ್ಕೊಡೋದು. ನಾಟ್ ಓನ್ಲಿ ಜರ್ಮನ್ ಲ್ಯಾಂಗ್ವೇಜ್ ಬಗ್ಗೆ ಅವ್ರು ಮಾಡಲ್ಲ, ಅವ್ರ ವಿಡಿಯೋಸ್ ಅಲ್ಲಿ ನೀವು ನೋಡ್ತಿರ್ಬೋದು, ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ. ಬಟ್ ನರ್ಸಿಂಗ್ ವೃತ್ತಿಪರರ ಆದಂತ ಎಷ್ಟೊಂದು ವಿಡಿಯೋಗಳನ್ನ ಅವ್ರ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ ಗೈಸ್. ಓಕೆ, ನಾಟ್ ಓನ್ಲಿ ನಮ್ದಂದೇ ಅಪರ್ಚುನಿಟಿ ಅಂತ ಸಪೋರ್ಟ್ ಮಾಡ್ತಾ ಇಲ್ಲ, ಬಟ್ ಟೋಟಲಿ ನರ್ಸಿಂಗ್ ಏನ್ ಫ್ಯಾಕಲ್ಟಿ ಇದೆ, ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಫ್ಯೂಚರ್ ಅಲ್ಲಿ ಒಂದು ಹುದ್ದೆ ಸಿಗ್ಲಿ, ಅವರು ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡ್ಲಿ ಅನ್ನೋ ಒಂದು ಒಳ್ಳೆ ಸದುದ್ದೇಶದಿಂದ. ಇದು ಯಾವುದು ಪೇಡ್ ಪ್ರಮೋಷನ್ ಅಲ್ಲ. ದೇ ಆರ್ ಜಸ್ಟ್ ಲೈಕ್ ಅ ಸಪೋರ್ಟಿಂಗ್ ಟು ಆಲ್ ಇನ್ ಅ ಫ್ರೀ ಆಫ್ ಕಾಸ್ಟ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ದುಡ್ಡಿರುತ್ತೆ ಬಟ್ ಸಪೋರ್ಟ್ ಮಾಡುವಂತ ಮನಸ್ಸಿರಲ್ಲ. ಬಟ್ ಇವರು ಅಟ್ಲೀಸ್ಟ್ ಐಡಿಯಾಗಳನ್ನ ಶೇರ್ ಮಾಡಿ ನಮ್ಮಂತವ್ರನ್ನ ಹುಡುಕಿ ತಂದು ನಮಗೂ ಸಪೋರ್ಟ್ ಮಾಡಿ, ಈ ಕಡೆ ಆ ಕಡೆಯಿಂದ ನಿಮಗೂ ಕೂಡ ಫ್ಯೂಚರ್ ನಲ್ಲಿ ಸೆಟ್ಲ್ ಆಗುವಂತ ಜೆನ್ಯೂನ್ ವಿಡಿಯೋಸ್ ಗಳನ್ನ ಮಾತ್ರ ಮಾಡ್ತಾರೆ. ಅದರ ಪರವಾಗಿ ನಾ ಇಡೀ ನಮ್ಮ ಎಲ್ಲಾ ಕರ್ನಾಟಕದ ನರ್ಸಿಂಗ್ ವೃಂದದಿಂದ ನಿಮ್ಗೆ ಥ್ಯಾಂಕ್ ಯು ಅನ್ನು ಹೇಳಬಯಸ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ನ ಪ್ರಯತ್ನ ಇಷ್ಟೇ ಏನು ಅಂತಂದರೆ, ನಾನು ಪಡೆದಂಥ ಕಷ್ಟ ಬರುವಂಥ ಪೀಳಿಗೆ, ಬರುವಂಥ ಜೂನಿಯರ್ಸ್ಗಳಿಗೆ ಆ ಕಷ್ಟ ಅವರು ಅನುಭವಿಸಬಾರ್ದು. ಕಾರಣ ನಾವು ಅನುಭವ ಮಾಡ್ಕೊಂಡಿದ್ದೀವಿ. ಸೊ ದ್ಯಾಟ್ ಅವರಿಗೊಂದು ಕಾಷನ್ ಆಗಿ ಈ ಒಂದು ಯೂಟ್ಯೂಬ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸರ್. ನನ್ನ ಪ್ಯಾಷನ್ ಇದೆ, ಏನು ನನಗೆ ಗೊತ್ತಿದೆ ಅಂತಂದರೆ ಇನ್ನೊಬ್ಬರಿಗೆ ತಿಳಿಸಿ ಹೇಳೋದು, ಹೌದಪ್ಪ ಈ ರೀತಿ ಮಾಡು ಅಂತ ಹೇಳಿಬಿಟ್ಟು. ಬಿಕಾಸ್ ಆ ಟೈಮಲ್ಲಿ ಯಾವಾಗ ನಾವು ಸುಮಾರು 20 ವರ್ಷದ ಕೆಳಗಡೆ ನರ್ಸಿಂಗ್ ಮಾಡ್ತಾ ಇರುವಾಗ ನಮಗೆ ಹೇಳೋರು ಯಾರಿರಲಿಲ್ಲ ಸರ್. ಏನೋ ಒಂದು ಮಾಡ್ಕೊಂಡು ಬಂದೀವಿ, ಅದು ಗಾಡ್ ಗ್ರೇಸಿಂದ. ಸೊ ಇವಾಗ ನಮ್ಗೆ ಗೊತ್ತಾಗಿದೆ, ಈ ಒಂದು ಸೋಷಿಯಲ್ ಮೀಡಿಯಾ ಬಂದಿದೆ, ಮತ್ತು ಪ್ರತಿಯೊಂದು ಕ್ಷಣದಲ್ಲೇ ನಾವು ಮೊಬೈಲಲ್ಲಿ ಎಲ್ಲ ನೋಡ್ಬೋದು. ಸೊ ಅದನ್ನು ಯಾಕೆ ನಾವು ಸದುಪಯೋಗ ಪಡೆದುಕೊಳ್ಳಬಾರದು ಎನ್ನುವಂಥ ಒಂದೇ ನಿಟ್ಟಿನಿಂದ ನಾನು ಈ ಒಂದು ನರ್ಸಿಂಗ್ ವ್ಯೂಸ್, ಅದಕ್ಕೋಸ್ಕರ ಅದು ಕೂಡ ಕನ್ನಡದಲ್ಲೇ ಮಾಡಬೇಕು. ಎಷ್ಟೇ ಕಷ್ಟ ಆದರೂ ಸಹ ಕನ್ನಡದಲ್ಲೇ ಮಾಡಬೇಕು, ಕನ್ನಡಿಗರನ್ನು ಇದನ್ನು ತಲುಪಿಸಬೇಕು, ನಮ್ಮ ಭಾರತೀಯರನ್ನು ತಲುಪಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಒಂದು ಚಿಕ್ಕ ಚಾನಲ್ ಸ್ಟಾರ್ಟ್ ಮಾಡೀನಿ ಸರ್. ಇಲ್ಲ ಸರ್, ನಿಮ್ಮ ಉದ್ದೇಶ ಒಳ್ಳೇದಿರೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅಂಡ್ ಇಟ್ಸ್ ರಿಯಲಿ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫ್ರಮ್ ನಮ್ಮ ಎಲ್ಲ ಕರ್ನಾಟಕದ ಶುಶ್ರೂಷಕರಿಂದ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ ಸರ್, ನಿಮ್ಮಂತರಿಂದ ಸಪೋರ್ಟ್ ಇರೋದ್ರಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಸೊ ಈಗ ಬನ್ನಿ ಟಾಪಿಕ್ ಮೇಲೆ ಬರೋಣ. ಏನು ಅಂತಂದರೆ, ಈ ಒಂದು ಜರ್ಮನ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಮಾಡಿ ನೀವು ಆ ಒಂದು ಸಕ್ಸಸ್ ಸ್ಟೋರಿ ಅನ್ನೋದಿದೆ. ಎಷ್ಟೋ ಜನ ಕಾತು ನೋಡ್ತಾ ಇದ್ದಾರೆ, ಏನಪ್ಪ ಹೊಸ ಹುಡುಗ ಬಂದಿದ್ದಾನೆ, ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ, ಎಷ್ಟರ ಮಟ್ಟಿಗೆ ಅದು ಸಾಧನೆ ಆಗಿದೆ, ಎಷ್ಟರ ಮಟ್ಟಿಗೆ ಇನ್ನೂ ಮಾಡಬೇಕು ಎನ್ನುವುದರ ಬಗ್ಗೆ ದಯವಿಟ್ಟು ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ತಿಳಿ ಹೇಳಿ ಸರ್. ಓಕೆ ಸರ್, ನಮಸ್ತೆ. ಡ್ರೈವ್ಸ್ ಡಿಲೈಟ್ಸ್ ಚಾನಲ್ ಸ್ಟಾರ್ಟ್ ಆದಾಗಿಂದನೂ ನೀವು ನಮ್ಮ ಜೊತೆಗಿದ್ದೀರಿ. ಸ್ಟಾರ್ಟಿಂಗ್ ಅಲ್ಲೂ ಮಾಡಿದ್ರಿ, ಮಿಡಲ್ ವೇರಿಯಂಟ್ ಅಲ್ಲೂ ಮಾಡಿದ್ರಿ, ನಮ್ದು ಮಿಡಲ್ ಹಂತದಲ್ಲಿ ಇರುವಾಗ, ಮತ್ತೆ ಹಾಗೆ ಈಗ ಸಕ್ಸಸ್ ಸ್ಟೋರಿ ಬಂದ ಮೇಲೂ ಕೂಡ ನೀವು ನಮ್ಮ ಜೊತೆಗಿದ್ದೀರಿ. ನೀವು ಕಣ್ಣಾರೆ ಕಂಡ ಹಾಗೆ ಎಲ್ಲ ಕಡೆ ಜರ್ಮನ್ ಏನ್ ಕಲಿತಿರ್ತಾರಲ್ಲ, ಕಲಿತ ಮೇಲೆ ಈಗ ಎಲ್ಲ ಕಡೆ ಅದರಲ್ಲಿ ಲೆವೆಲ್ಸ್ ಇದೆ. A1 A2 B1 B2 ಅಂಡ್ C1 C2. ನಮ್ ನರ್ಸಿಂಗ್ ವೃಂದಕ್ಕೆ ಏನ್ ಬೇಕಂದ್ರೆ B1 ಮತ್ತು B2 ಕಂಪಲ್ಸರಿ ಇದೆ. ಓಕೆ, B2 ಆದ್ರೇನೆ ನಿಮ್ಗೆ ಪರ್ಮಿಷನ್ ಇರೋದು ನರ್ಸಿಂಗ್ ರಿಜಿಸ್ಟ್ರೇಷನ್ ಆಗೋಕೆ ಇನ್ ಜರ್ಮನಿಲಿ. ಓಕೆ, ಇವೆಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ನಾವೇನ್ ಮಾಡಿದ್ವಿ, ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಯಾವ್ದೇ ಸಪೋರ್ಟ್ ಇಲ್ಲ, ಏನಿಲ್ಲ. ನಾನ್ ಅಲೋನ್ ಆಗಿ ವಿತೌಟ್ ಜರ್ಮನ್ ಫಂಡಿಂಗ್ ಸಪೋರ್ಟ್ ಇಲ್ದೇನೆ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು ಸರ್. ಓಕೆ, ಪ್ರಥಮ ಬಾರಿಗೆ ಎಲ್ಲ ಏನೇನ್ ಬರುತ್ತೆ, ಏನೇನ್ ಹರ್ಡಲ್ಸ್ ತುಂಬಾ ಬಂತು. ಆದ್ರೂ ಕೂಡ ಪ್ರಥಮ ವರ್ಷದಲ್ಲೇ ವಿತಿನ್ ಅ ಇಯರ್ ನಾವು ಈಗಾಗ್ಲೇ 13 ಜನನ ಜರ್ಮನಿ ಕಳ್ಸಿದೀವಿ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಆಗುತ್ತೆ ಸರ್. ಅದಕ್ಕೆಲ್ಲ ನಿಮ್ಮ ಹತ್ರ ಸಪೋರ್ಟ್ ತುಂಬಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ನಂಬಿಕೊಂಡು ಬಂದಂತ ಎಲ್ಲಾ ವಿದ್ಯಾರ್ಥಿಗಳು ತುಂಬಾ ಖುಷಿಯಾಗಿದ್ದಾರೆ. ವಿತಿನ್ ಇಯರ್ ಅಲ್ಲಿ ಜರ್ಮನಿಗೆ ಹೋಗಿದ್ದಾರೆ. ಲಾಸ್ಟ್ ನಾವು ಜುಲೈದಲ್ಲಿ ನಾವು ಅಫಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಇವಾಗ ಬೈ ದಿಸ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಂದ್ರೆ ಆಲ್ರೆಡಿ 13 ಜನ ನಮ್ಮವರು ಜರ್ಮನಿಗೆ ಇದ್ದಾರೆ. ಅಂಡ್ ಮತ್ತೆ 12 ಜನದ ನಾವು ವೀಸಾ ಇವಾಗ ನೆಕ್ಸ್ಟ್ ವೀಕ್ ಅಲ್ಲಿ ಅಪ್ಲೈ ಮಾಡ್ತಾ ಇದೀವಿ. ಅದಾದ ನಂತರ 18 ಜನ ಎಕ್ಸಾಮ್ ರೀಸೆಂಟ್ ಆಗಿ ಪುಣ್ಯದಲ್ಲಿ ಬರೆದು ಬಂದಿದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟ್ ಅವರು ಹೇಳಿದ್ದಾರೆ, ಸರ್ ನೀವೇನು ಎಕ್ಸ್ಪ್ಲೇನ್ ಮಾಡಿದ್ರಿ ಅದೇ ತರ ಎಕ್ಸಾಮ್ ಅಲ್ಲಿ ಬಂದಿದೆ, ನಾವು ತುಂಬಾ ಖುಷಿಯಾಗಿದ್ದೇವೆ ಅಂತ ಹೇಳಿದ್ದೇವೆ. ಆಮೇಲೆ ನಾವು ಆಕ್ಚುಲಿ ಥರ್ಡ್ ಬ್ಯಾಚ್ ನಾವು ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ನೆಗೆಟಿವ್ ಆಗ್ತಾ ಇತ್ತು. ಏನಂತ, ಇವ್ರಿಗೆ ಯಾರು ಸಪೋರ್ಟ್ ಇಲ್ಲ, ಇವ್ರು ಇರೋದೇ ಒಬ್ಬರೇ ಇದ್ದಾರೆ, ಇವ್ರು ಹೆಂಗೆ ಫೇಸ್ ಮಾಡ್ತಾರೆ, ಇವ್ರಿಗೆ ಒಬ್ಬರೇ ಟೀಚಿಂಗ್ ಮಾಡ್ತಾರೆ, ಒಬ್ಬರೇ ಇಂಟರ್ವ್ಯೂ ಪ್ರಿಪರೇಷನ್ ಮಾಡ್ತಾರೆ, ಇವ್ರು ಕಳಿಸ್ತಾರ ಇಲ್ವೋ ಅನ್ನೋ ನೆಗೆಟಿವಿಟಿ ತುಂಬಾ ಓಡಾಡ್ತಾ ಇತ್ತು. ಅದು ಈಗಲೂ ಇರ್ಬೋದು, ಬಟ್ ನಾವು ಅದನ್ನ ಸಕ್ಸಸ್ ಆಗಿ ನಾನು ಒಬ್ನೇ ಮಾಡಿದ್ರು ಕೂಡ ಅದೆಲ್ಲ ನಿಮ್ಮಂತವ್ರೆಲ್ಲ ಸಪೋರ್ಟ್ ಇಂದ ಮಾಡಿದ್ದೇನೆ ಗೈಸ್. ಆಮೇಲೆ ವಿ ಹ್ಯಾವ್ ಅ ವೆರಿ ವೆಲ್ ಗುಡ್ ನಂಬರ್ ಆಫ್ ಪಾರ್ಟ್ನರ್ಸ್, ಜರ್ಮನ್ ಪಾರ್ಟ್ನರ್ಸ್. ಈ ಒಂದೇ ಪಾರ್ಟ್ನರ್ ಇದ್ದಾರೆ, ಒಂದೇ ಕಡೆ ಹೋಗ್ತಾರೆ, ಆತರ ಇಲ್ಲ. ವಿ ಹ್ಯಾವ್ ಮಲ್ಟಿಪಲ್ ಪಾರ್ಟ್ನರ್ಸ್ ಅಟ್ ದ ಲೆವೆಲ್. B2 ಇದ್ದವರಿಗೂ ಒಂದು ಪಾರ್ಟ್ನರ್ಸ್ ಇದ್ದಾರೆ, B1 ಇದ್ದವರಿಗೂ ನಮಗ್ ಪಾರ್ಟ್ನರ್ಸ್ ಇದ್ದಾರೆ, B1 ವಿತ್ ಇಂಟರ್ವ್ಯೂ ಇದ್ದಾರೆ, ವಿತೌಟ್ ಇಂಟರ್ವ್ಯೂ ಇದ್ದಾರೆ. ಓಕೆ, ಈ ರೀತಿ ಎಲ್ಲಾನು ಒಂದೊಂದೇ ಹಂತವಾಗಿ ನಮಗೆ ಅನುಕೂಲಗಳು ಸಿಕ್ತು. ಅದೇ ತರ ನಾವು ಅನುಕೂಲ ತಗೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಸದುಪಯೋಗ ಆಗೋ ತರ ನಾವು ಎಲ್ಲವನ್ನು ಹೆಲ್ಪ್ ಮಾಡ್ತಾ ಬಂದಿದ್ದೇವೆ ಸರ್. ಅವರು ಈಗ B1 ಮೇಲೆ ಜರ್ಮನಿಗೆ ಹೋಗ್ತಾ ಇದ್ದಾರೆ. ಆಮೇಲೆ ಫಸ್ಟ್ ಆಫ್ ಆಲ್ ಇಂಡಿಯಾದಲ್ಲಿ B1 ಮೇಲೆ ವಿತೌಟ್ ಇಂಟರ್ವ್ಯೂ ಕಳ್ಸೋದಂತೂ ನಮ್ಮ ಇಂಡಿಯಾದಲ್ಲಿ ತುಂಬಾ ರೇರ್, ವೆರಿ ವೆರಿ ರೇರ್. ಬಟ್ ಎಲ್ಲ ಕಡೆ ಕೇಳ್ತಾ ಇರೋದು B2. ಬಟ್ ನಾವು B1 ಮೇಲೆ ಪ್ರೊಸೆಸ್ ಮಾಡ್ತೀವಿ. ಅಲ್ಲಿ ಅವರಿಗೆ B2 ಜರ್ಮನ್ ಲ್ಯಾಂಗ್ವೇಜ್ ಕ್ಲಾಸಸ್ ಫ್ರೀ ಆಗಿ ಸಿಗುತ್ತೆ ಹಾಸ್ಪಿಟಲ್ ವತಿಯಿಂದ. ಅಂಡ್ ನಾಲೆಜ್ ಎಕ್ಸಾಮ್ ಇರುತ್ತೆ, ಕೆಡ್ನೆಸ್ ಪ್ರೂಫ್ ಅಂತೇಳಿ, ಅದು ಕೂಡ ಹಾಸ್ಪಿಟಲ್ ವತಿಯಿಂದ ಫ್ರೀ ಆಫ್ ಎಜುಕೇಶನ್ ಸಿಗುತ್ತೆ. ಓಕೆ, ಅವರು ಅಲ್ಲಿ ಎಕ್ಸಾಮ್ ಬರೀಲಿಕ್ಕೂ ಕೂಡ ನಾಲೆಜ್ ಟೆಸ್ಟ್, ಅಂದ್ರೆ ನರ್ಸಿಂಗ್ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ನಾಲೆಜ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ ದೇಶದಿಂದ ಇನ್ನೊಂದ್ ದೇಶ ಹೋಗಿರೋ ಸಲುವಾಗಿ ರಿಜಿಸ್ಟ್ರೇಷನ್ ಆದ ತಕ್ಷಣ ಅವ್ರಿಗೆ ಬೇಸಿಕ್ ಸ್ಯಾಲರಿ ಈಗ 2,950 euro, 2,800 euro ನಮ್ಮ ಹುಡುಗರು ಸಿಕ್ಕಿದೆ. ಆ ಯೂರೋ ಇದ್ದು ಒಮ್ಮೆ 3,850 euro ಅಥವಾ 3,800 euro ಆಗುತ್ತೆ. 1 euro ರೇಟು ಪ್ರೆಸೆಂಟ್ 104 ರಿಂದ 105 ರೂಪಾಯಿ ಇದೆ ಸರ್ ಇವತ್ತಿನ ರೇಟಿಗೆ. ಓಕೆ, 3,800 ಅಪ್ರಾಕ್ಸಿಮೇಟ್ 4 lakh ಆಗುತ್ತೆ. ಅಂಡ್ ಅವ್ರ ಸೇವಿಂಗ್ಸ್ ಪಾರ್ಟ್ ಬಂದ್ಬಿಟ್ಟು ಈಗ ಏನ್ B1 ನಲ್ಲಿ ಹೋಗಿದಾರಲ್ಲ, ಲೈಫ್ ಪ್ರಾಕ್ಟಿಕಲ್ ಆಗಿ. ಇವನ್ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಇವತ್ತೇ ನಮ್ಮ ಒಂದು ಹುಡುಗರಿಗೆ ಸ್ಯಾಲರಿ ಸ್ಟಾರ್ಟ್ ಆಯ್ತು. ಮೊನ್ನೆ ಆಗಸ್ಟ್ ಅಲ್ಲಿ ಕೊಡುವಂತ ವಿದ್ಯಾರ್ಥಿಗೆ ಇವತ್ತೇ ಅವ್ರ ಸ್ಯಾಲರಿ ಬಂದಿದೆ. 1,900 euro ಅವ್ರ ಕ್ರೆಡಿಟ್ ಆಗಿದೆ. ಎಲ್ಲಾ ಎಕ್ಸ್ಪೆಂಡಿಚರ್ ತರದು, ಅಂದ್ರೆ ಅವ್ರೆಲ್ಲಾ ಎಕ್ಸ್ಪೆಂಡಿಚರ್ ತರದು 1,50,000 ಮಟ್ಟ ಆರಾಮ್ಸೆ B1 ಲೆವೆಲ್ ಮೇಲೆ ಸೇವ್ ಮಾಡ್ಬೋದು ವಿತ್ ಪ್ರಾಕ್ಟಿಕಲ್ ಪ್ರೂಫ್. ಅದು ನಮ್ಮದೇ ವಿದ್ಯಾರ್ಥಿ ಅಲ್ಲಿ ಹೋಗಿ ಅವ್ರ ಸಿಟಿ ರಿಜಿಸ್ಟ್ರೇಷನ್ ಆಗಿ, ನರ್ಸಿಂಗ್ ಹೆಲ್ತ್ ಕಾರ್ಡ್ ಅವ್ರಿಗೆ ಬಂದು, ಆಮೇಲೆ ಪ್ರತಿಯೊಂದನ್ನು ಅವ್ರದೆಲ್ಲ ರಿಜಿಸ್ಟ್ರೇಷನ್ ಆಗಿ, ಇವನ್ ಬ್ಯಾಂಕ್ ಅಕೌಂಟ್ ಎಲ್ಲ ಹಾಸ್ಪಿಟಲ್ ಮಾಡಿಸ್ತಾರೆ. ಅದರಲ್ಲಿ ಸ್ಯಾಲರಿ ಕೂಡ ಇವತ್ತು ಕ್ರೆಡಿಟ್ ಆಗಿದೆ. ದೇ ಆರ್ ವೆರಿ ವೆರಿ ಹ್ಯಾಪಿ. ಟುಡೇ ಓನ್ಲಿ ಹಿ ಮೆಸೇಜ್ ಮೀ ಅಂಡ್ ಹಿ ಟಾಲ್ಡ್. ಓ ಸೂಪರ್.
ಸೊ ಸರ್ ಈ ಎಷ್ಟು ದಿವಸ ಆಯಿತು ಇವರು ಪ್ರಾಸೆಸ್ ಸ್ಟಾರ್ಟ್ ಮಾಡಿಬಿಟ್ಟು ಯಾವಾಗ ಹೋಗಿದ್ದಾರೆ ಸರ್? ಸರ್ ಲಾಸ್ಟ್ ಅಲ್ಲಿ ದಯಾನಂದ್ ಹಾಸ್ಪಿಟಲ್ ನೋಡೋದಾಗ್ಲಿ, ಅವರು ಸೆಪ್ಟೆಂಬರ್ 15 ಜಾಯಿನ್ ಆಗಿದ್ರು. ಆಗಸ್ಟ್ 11 ಜರ್ಮನಿಯಲ್ಲಿ ಇದ್ದಾರೆ ವಿತ್ ಇನ್ ಇಯರ್. ಓಕೆ, ಅದೇ ತರ ಜುಲೈದಲ್ಲಿ ನಾವು ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಆನ್ಲೈನ್ ಟೇಕ್ಸ್ ಲಿಟಲ್ ಬಿಟ್ ಮೋರ್ ಟೈಮ್ ಕಂಪೇರ್ ಟು ಆಫ್ಲೈನ್. ಓಕೆ, ಆನ್ಲೈನ್ ಮೋರ್ ಟೈಮ್ ತಗೊಂಡ್ರು ಕೂಡ ದೇ ಆರ್ ಆಲ್ಸೋ ಬೈ ದ ಸೆಪ್ಟೆಂಬರ್. ಆಕ್ಚುಲಿ ಆಗಸ್ಟ್ 20 ಅವರು ಫ್ಲೈ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಕೆಲವೊಂದು ಸಮಸ್ಯೆಗಳು ಬಂದು ಆಗಸ್ಟ್ 20 ಫ್ಲೈ ಆಗೋರು ಸೆಪ್ಟೆಂಬರ್ 11 ಫ್ಲೈ ಆದ್ರು. 20 days ಡಿಲೇ ಆಯ್ತು ಅಷ್ಟೇ, ಅದನ್ನ ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈಗ ಇವ್ರ ಫಸ್ಟ್ ಸ್ಯಾಲ್ರಿ ಆಫ್ಟರ್ 1 month ಬಂದ್ಬಿಡ್ತಾ ಸರ್? ಹಾ ಸರ್, ಫಸ್ಟ್ ಟೈಮ್ ಅವ್ರಿಗೆ ಹೋದ ತಕ್ಷಣ 1.5 ತಿಂಗಳ ಮಟ್ಟ ಬೇಕು ಸರ್. ಯಾಕಂದ್ರೆ ಅಲ್ಲಿ ಬ್ಯಾಂಕಿನ ಅಪಾಯಿಂಟ್ಮೆಂಟ್ ತಗೋಬೇಕು, ಹಾಸ್ಪಿಟಲ್ ಅವರೇ ಬ್ಯಾಂಕ್ ಅಕೌಂಟ್ ಮಾಡ್ತಾರೆ. ಬಟ್ ಇವ್ರು ಏನು ಫ್ಲೈಟ್ ಲ್ಯಾಂಡ್ ಆಗ್ತಾರಲ್ಲ, ಫ್ಲೈಟ್ ಇಂದ ಅವತ್ತಿಂದ ಸ್ಯಾಲರಿ ಸ್ಟಾರ್ಟ್ ಆಗಿರುತ್ತೆ. ಸೂಪರ್. ಡೇಟ್ ಆಫ್ ಜಾಯ್ನಿಂಗ್ ಆಸ್ ಸೂನ್ ಆಸ್ ಪಾಸಿಬಲ್. ಫ್ಲೈಟ್ ನಿಂದ ಇನ್ ಜರ್ಮನಿ ಲ್ಯಾಂಡ್ ಆಗ್ತಾರಲ್ಲ, ದಟ್ ಇಸ್ ದೀಸ್ ಪೀಪಲ್ ಇದು ಯಾವುದು ಡ್ಯೂಟಿ ಸ್ಟಾರ್ಟಿಂಗ್ ಡೇ. ಓಕೆ, ಸೊ ಎಷ್ಟು ಸ್ಯಾಲ್ರಿ ಸಿಕ್ತಂದ್ರೆ ಸರ್ ಇವಾಗ ಇವರಿಗೆ? 2,800 euro ಒಂದು 7-8 ಜನ ಸಿಕ್ಕಿದೆ ಸರ್. 2,950 euro ಒಂದು 5 ಮೆಂಬರ್ಸ್ ಸಿಕ್ಕಿದೆ ಔಟ್ ಆಫ್ 13. ಸೂಪರ್ ಸೂಪರ್. ಸೊ ಟೋಟಲ್ 13 ಮೆಂಬರ್ಸ್ ಆಲ್ರೆಡಿ ಜರ್ಮನಲ್ಲಿ ಲ್ಯಾಂಡ್ ಆಗಿದ್ದಾರೆ. ಯಾ, 13 ಮೆಂಬರ್ಸ್ ಆಲ್ರೆಡಿ ಇನ್ ಜರ್ಮನಿ. ಓಕೆ, ಮತ್ತೆ ಎಷ್ಟು ಜನರದ್ದು ಇವಾಗ ಪ್ರೊಸೆಸ್ ಆಗ್ತಾ ಇದೆ ಸರ್? ಈಗ 12 ಮೆಂಬರ್ಸ್ ಆಲ್ರೆಡಿ ನಮ್ ರಿಸಲ್ಟ್ ಕೈಯಲ್ಲಿದೆ. ಅವ್ರದ್ದು ಜರ್ಮನ್ ಲೈಸೆನ್ಸ್ ಇದೆ. ವಿ ಆರ್ ಅಪ್ಲೈಯಿಂಗ್ ಬೈ ನೆಕ್ಸ್ಟ್ ವೀಕ್ ದೇರ್ ವೀಸಾ. ಓಕೆ, ಇವನ್ ಅವ್ರ ಕಾಂಟ್ರಾಕ್ಟ್ ಕೂಡ ಇವತ್ತು ಬರ್ಬೇಕಿತ್ತು. ಬಟ್ ಜರ್ಮನಿ ಹ್ಯಾಸ್ ಸಮ್ ಡಿಲೇ. ನಮ್ ಕತೆ ಅವ್ರು ವರ್ಕ್ ಮಾಡೋದಿಲ್ಲ. ಬೈ ದ ನೆಕ್ಸ್ಟ್ ವೀಕ್ ಐ ಮೇ ಗೆಟ್ ಆಲ್ ದ ಥಿಂಗ್ಸ್ ಅಂಡ್ ಐ ವಿಲ್ ಅಪ್ಲೈ ಫಾರ್ ದ ವೀಸಾ ಇನ್ ನೆಕ್ಸ್ಟ್ ವೀಕ್ ಓನ್ಲಿ. ಆರ್ ದ 12 candidates and another 18 candidates recently ಅವರು ಎಕ್ಸಾಮ್ ಬರೆದಿದ್ದಾರೆ. ಆ ಬ್ಯಾಚ್ ನಾನು 6 ಮೆಂಬರ್ಸ್ ಇಂದ ಸ್ಟಾರ್ಟ್ ಮಾಡಿದೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಓಕೆ, ಬಟ್ ನಮ್ಮಲ್ಲಿ ಪಾಸ್ ಆಗಿರುವಂತ ರೇಷಿಯೋ ನೋಡಿ, ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಆಲ್ರೆಡಿ 7 to 8 months ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಒಂದ್ ಟೈಮ್ ಎಕ್ಸಾಮ್ ಕೊಟ್ಟು ಅಲ್ಲಿ ಅವರಿಗೆ ಅದು ಪ್ರಾಬ್ಲಮ್ ಆಗಿ ಅವರು ಅಲ್ಲಿ ಪಾಸ್ ಆಗದೆ ಇರೋ ಕಾರಣಕ್ಕೆ ನಮ್ಮಲ್ಲಿ ಜಸ್ಟ್ 2 months ಇದ್ದಾಗ ಬಂದು ಜಾಯಿನ್ ಆಗಿ ದೇ ಲಿಟ್ರಲಿ ವೆರಿ ಈಸಿಲಿ ದೇ ಕ್ಲಿಯರ್ ದ ಎಕ್ಸಾಮ್ with us, with our exam, practical exam training. Really, it is a very good opportunity and they are very, very, very happy, sir. ಓಹೋ, ಸೊ ನಿಮ್ ಫೀಡ್ಬ್ಯಾಕ್ ಬಂದವರೇ ಜಾಸ್ತಿ ಇದಾರೆ. ಯಾಕಂದ್ರೆ ನಮ್ಮಲ್ಲೇ ಡೈರೆಕ್ಟ್ ಬಂದವ್ರಿಗೆ ನಾವು ಕೊಡ್ತಕ್ಕಂತ ಮಾಹಿತಿ ಆಗಿರ್ಬೋದು, ನಾವು ಕೊಡ್ತಕ್ಕಂತ ಇರೋದು ಅವ್ರಿಗೆ ಎಲ್ಲ ಡೈರೆಕ್ಟ್ ರೆಡಿಮೇಡ್ ಫುಡ್ ಸಿಗ್ತಾರೆ ಅಂತ ಅವ್ರಿಗೆ ಅದ್ರದ್ದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಬಟ್ ಯಾರು ಹೊರಗಡೆ ಪ್ರಾಬ್ಲಮ್ ಫೇಸ್ ಮಾಡಿ ನಮ್ ಕಡೆ ಬಂದಿದ್ದಾರಲ್ಲ, they know our genuinity and they know our values, how we are dealing with this. ಓಹೋ, ಸೊ ಅಂತವ್ರು ಕೂಡ ಬಂದು ಅವ್ರು ಕೂಡ ಸಕ್ಸಸ್ ಸ್ಟೋರಿಯಲ್ಲಿ ಕನ್ವರ್ಟ್ ಆಗಿದ್ದಾರೆ. ಲಾಸ್ಟ್ ಬ್ಯಾಚ್ ಅಲ್ಲೇ ಟೋಟಲ್ 7 members from one institute and 2 people from another institute. ಟೋಟಲ್ 9 members ಬೇರೆ ಇನ್ಸ್ಟಿಟ್ಯೂಟ್ ದವರೇ ಬಂದು ಜಾಯ್ನ್ ಆಗಿದ್ದಾರೆ. ಸೂಪರ್ ಸೂಪರ್. ಆಲ್ರೆಡಿ ಅವರು ಬೇರೆ ಕಡೆ 1 year ಟೈಮ್ ಸ್ಪೆಂಡ್ ಮಾಡಿ ನನ್ನ ಕಡೆ ಜಸ್ಟ್ ದೇ ಗಿವನ್ 2 months for exam preparation and they wrote the exam. They are very, very happy because they told that what you teach, what you make, that only we came in exam, sir. ಹಾಗಾಗಿ we are very happy ಅಂತ ಹೇಳಿ ಹೋಗಿದ್ದಾರೆ. ಇವನ್ ಅವ್ರ ರಿಸಲ್ಟ್ ನೋಡಿ ನೆಕ್ಸ್ಟ್ ಬ್ಯಾಚ್ ಇಂದ ಐ ಮೇ ಎಕ್ಸ್ಪೆಕ್ಟ್ ಮೋರ್ ಕ್ಯಾಂಡಿಡೇಟ್ ಫ್ರಮ್ ಅದರ್ ಸ್ಟೂಡೆಂಟ್ಸ್ ಆಲ್ಸೋ. ಸೂಪರ್ ಸೂಪರ್. ಸೊ ಸರ್ ಇವರು ಆನ್ಲೈನ್ ಅಲ್ಲಿ ಮಾಡಿದಾರಾ ಅಥವಾ ಆಫ್ಲೈನ್ ಕ್ಲಾಸಸ್? ಆಫ್ಲೈನ್ ಸರ್. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಆನ್ಲೈನ್ ಮಾಡಿದ್ದೆ. ಆನ್ಲೈನ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಜಾಯಿನ್ ಆಗೋದಾಗಿರ್ಬೋದು, ಅವ್ರು ಕಲಿಯೋದಾಗಿರ್ಬೋದು, ಟ್ರ್ಯಾಕ್ ಮಾಡೋದಾಗಿರ್ಬೋದು, ತುಂಬಾ ಹೆಕ್ಟಿಕ್ ಆಗ್ತಿದೆ. ಹಾಗಾಗಿ ಅಟ್ ಪ್ರೆಸೆಂಟ್ ಐ ಆಮ್ ಸ್ಟಾರ್ಟಿಂಗ್ ವಿತ್ ಆಫ್ಲೈನ್ ಓನ್ಲಿ ಡೈರೆಕ್ಟ್. ವಿತ್ ಇನ್ 5 months ದೇ ವಿಲ್ ರೈಟ್ A1 to B1 ಎಕ್ಸಾಮ್. B1 ಎಕ್ಸಾಮ್ ನ ಕೇವಲ 5 ತಿಂಗಳಲ್ಲಿ ಬರೀತಾರೆ. ಅಷ್ಟು ಕಾನ್ಫಿಡೆನ್ಸ್ ನಾ ಅವ್ರಿಗೆ ಕೊಡ್ತೀನಿ. ಆಫ್ಲೈನ್ ಬಂದ್ರೆ ದೇ ಕ್ಲಿಯರ್ ವೆರಿ ಸೂನ್ ಬೈ 5th month. ಒಂದು 3 to 4 months ನನಗೆ ಪ್ರೊಸೆಸ್ ಟೈಮ್ ಕೊಟ್ರೆ ಸಾಕು. ಯಾಕಂದ್ರೆ ರಿಸಲ್ಟ್ ಬರ್ಲಿಕ್ಕೆ 1 month ಬೇಕು. 6 months ಅಲ್ಲಿ ರಿಸಲ್ಟ್ ಬರುತ್ತೆ. 7, 8, 9 10th month ಅಲ್ಲಿ ದೇ ವಿಲ್ ಬಿ ಇನ್ ಜರ್ಮನಿ. ಸೂಪರ್ ಸೂಪರ್. ಸರ್ ಇವಾಗ A1 A2 ಆಮೇಲೆ B1 ಮಟ ನೀವು ರೆಡಿ ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀರಾ, ಅಲ್ಲಿ ಹೋಗೋರು B2 ಮಾಡಬೇಕು? ಎಸ್, ನೋಡಿ ಸರ್, ಇವನ್ ಐ ಹ್ಯಾವ್ B2 ಆಲ್ಸೋ. ಓಕೆ, B2 ಟೀಚಿಂಗ್ ಆಗಿರೋರು ಎಲ್ಲ ತರನು ರೆಡಿ ಮಾಡಿದೆ, ಇಲ್ಲ ಅಂತಲ್ಲ. B1 ಮೇಲೆ ಕಳಿಸೋದ್ರಿಂದನೂ ಅವ್ರಿಗೆ ಸೇಮ್ ಸ್ಯಾಲರಿನೇ ಸಿಗುತ್ತೆ. B2 ಮೇಲೆ ಕಳಿಸೋದ್ರಿಂದನೂ ಸ್ಟಾರ್ಟಿಂಗ್ ಸೇಮ್ ಸ್ಯಾಲರಿನೇ ಸಿಗುತ್ತೆ. ಬಟ್ B2 ಕ್ಲಿಯರ್ ಮಾಡ್ಕೊಂಡು ಹೋಗೋದ್ರಿಂದ ಅವ್ರಿಗೆ B2 ಓದೋದು ಟೆನ್ಷನ್ ಇರಲ್ಲ ಅಷ್ಟೇ. ಬಟ್ ಸ್ಯಾಲರಿ ಸೇಮ್.
B1 ಮೇಲೆ ಹೋಗೋದ್ರಿಂದ ಅವ್ರಲ್ಲಿ B2 ಕ್ಲಿಯರ್ ಮಾಡ್ಕೋಬೇಕು. ಬಟ್ ಅವರು ಇಲ್ಲಿ ಇದ್ರೆ, ಯಾಕಂದ್ರೆ ಅವರು ಜಾಬ್ ರಿಸೈನ್ ಮಾಡಿ ಬಂದಿರ್ತಾರೆ. ಓಕೆ, ಸಮ್ ಆಫ್ ದ ಹೆಕ್ಟಿಕ್ ಜಾಬ್ ಸ್ಟ್ರೆಸ್ ಸಂಬಂಧ ಈ ಜಾಬ್ ಚೂಸ್ ಮಾಡಿರ್ತಾರೆ, ಅಥವಾ ಎಕನಾಮಿಕ್ ಕಂಡೀಷನ್ ಸಂಬಂಧ ಈ ಜಾಬ್ ಚೂಸ್ ಮಾಡಿರ್ತಾರೆ. ನಾವು B1 ಮೇಲೆ ಕಳ್ಸೋದ್ರಿಂದ ದೇ ಗೆಟ್ ದ ಜಾಬ್ ವೆರಿ ಅರ್ಲಿ. ಓಕೆ, ಅಲ್ಲಿ ಹೋಗಿ B2 ಕ್ಲಿಯರ್ ಮಾಡ್ಕೊಂಡ ಅವರೇ ಕ್ಲಾಸ್ ಕೊಡ್ತಿರ್ತಾರೆ. ವಾರಕ್ಕೆ 2-3 ಕ್ಲಾಸ್ ಇರುತ್ತೆ, ಅಥವಾ 2 ಕ್ಲಾಸಸ್ ಇರುತ್ತೆ. ಅವಾಗ ಅವರಿಗೆ ಕ್ಲಾಸ್ ಟೈಮಿಂಗ್ ಅಲ್ಲಿ ರಜಾನು ಇರುತ್ತೆ. ಓಕೆ, ಹಾಸ್ಪಿಟಲ್ ಅವರು ಕ್ಲಾಸಿಗೆ ಹೋದ್ರು ಕೂಡ ಅದ್ರದ್ದು ಕೂಡ ಅವ್ರಿಗೆ ಸ್ಯಾಲರಿ ಬರ್ತಿರುತ್ತೆ ಆ ಟೈಮ್ ಅಲ್ಲಿ ಕೂಡ. ಓಕೆ, ಹಾಗಾಗಿ ಎಲ್ಲ ಸಪೋರ್ಟ್ ಇರ್ಬೇಕಾದ್ರೆ ವೈ ವಿ ಶುಡ್ ಯುಟಿಲೈಸ್ ದಟ್. ಯಾಕಂದ್ರೆ ಅವ್ರಿಗೆ ಕ್ಯಾಂಡಿಡೇಟ್ ಗೆ ಹೆಲ್ಪ್ ಆಗುತ್ತಲ್ಲ. ಬೇಗ ಹೋದ್ರೆ ಪ್ರತಿ ತಿಂಗಳು 1,20,000 1,50,000 ರೂಪಾಯಿ ಸೇವಿಂಗ್ಸ್ ಅಂದ್ರೆ, ಇಲ್ಲಿ B2 ಮಾಡ್ತೇನೆ 1.5 ವರ್ಷ 2 ವರ್ಷ ವೇಸ್ಟ್ ಮಾಡಿದ್ರೆ, ಬರೀ 1 ವರ್ಷಕ್ಕೆ ಅಂತ ಹೇಳ್ಕೊಡ್ರಿ 12 ತಿಂಗಳಿಗೆ ಎಷ್ಟು ಲಾಸ್ ಆದಂಗಾಯ್ತು. 12 ಪ್ಲಸ್ 25,000 15 ಲಕ್ಷ 16 ಲಕ್ಷ ರೂಪಾಯಿ ಅವ್ರದ್ದು ಸೇವಿಂಗ್ಸ್ ವೇಸ್ಟ್ ಆಗುತ್ತೆ ಸರ್ ಇಲ್ಲಿದ್ರೆ. ಸರ್ ಈಗ ಒಬ್ಬರು A1 A2 ಆಮೇಲೆ B1 ಮಾಡ್ಕೊಂಡು ಹೋಗಿದ್ದಾರೆ, ಅಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅವರ ಕತೆ ಏನು ಸರ್? ಅಲ್ಲಿ ಕೂಡ ನಮ್ಗೆ ಸಪೋರ್ಟ್ ಇದೆ ಸರ್. ಅವರು 100% ಸಪೋರ್ಟ್ ಕ್ಲಿಯರ್ ಮಾಡ್ತಾರೆ. ಅಂಡ್ ಅವ್ರಿಗೆ ಅಲ್ಲಿ ಹೋದಾಗೂ ಕೂಡ ಇಲ್ಲಿಂದನೇ ನಾನು B2 ಇದೇನ್ ಪ್ರೊಸೆಸ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನಾನು ಆಲ್ರೆಡಿ ಅವ್ರಿಗೆ B2 ಮೆಟೀರಿಯಲ್ಸ್ ಹಿಡ್ಕೊಂಡು ಎಲ್ಲಾನು ಟ್ರೈನಿಂಗ್ ಕೊಟ್ಟಿರ್ತೀನಿ ಸರ್. ಓಕೆ ಸೊ ಅದೇನು ತೊಂದರೆ ಇಲ್ಲ. ಜಸ್ಟ್ ಇಲ್ಲಿ ಎಕ್ಸಾಮ್ ಕೊಡೋದು, ಅದು ಬಿಟ್ಬಿಟ್ಟು ನಾನು ಗೊತ್ತಿರೋರಿಗೆ ಕರ್ನಾಟಕದವ್ರಿಗೆ ಅಲ್ಲಿ ಹೋದ್ಮೇಲೆ B2 ಕ್ಲಿಯರ್ ಮಾಡಿದವ್ರು ತುಂಬಾ ಜನ ಇದ್ದಾರೆ. ಸೂಪರ್. B2 ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ B1 ಗ್ರಾಮರೇ B2 ದಲ್ಲಿ ಇರೋದು. ಓಕೆ, ಅವ್ರಿಗೆ ಜಸ್ಟ್ ವೊಕ್ಯಾಬ್ ಸ್ವಲ್ಪ ಹೈಯರ್ ಎಂಡ್ ಬರುತ್ತೆ. 1 ಮಂತ್ ಅಥವಾ 1.5 ಮಂತ್ಸ್ ಕರೆಕ್ಟ್ ಆಗಿ ಕುಂತು ಓದಿದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ದೇ ವಿಲ್ ಕ್ಲಿಯರ್ B2 ಆಲ್ಸೋ. ನಾನು ಇಲ್ಲೇ ಕೂಡ ಅವರು ಪ್ರೊಸೆಸ್ ಆಗೋದ್ರೊಳಗಡೆನೆ ಐ ಆಮ್ ಟ್ರೈನಿಂಗ್ ಫಾರ್ ದಟ್ ಆಲ್ಸೋ ದಿಸ್ ಟೈಮ್. ಅವ್ರ ಪ್ರೊಸೆಸ್ ಕ್ಲಿಯರ್ ಆಗೋದ್ರೊಳಗೇನೆ ಹಿಂಗೆ 2 ಮಂತ್ಸ್ 3 ಮಂತ್ಸ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಅವ್ರಿಗೆ B2 ಟ್ರೈನಿಂಗ್ ಕೊಡೋದು. B2 ಎಕ್ಸಾಮ್ 1 ಟೈಮ್ ಕೊಡ್ಲಿ, ಅವ್ರ ಪ್ರೊಸೆಸ್ B1 ಮೇಲೆ ಆಗ್ತಿರುತ್ತೆ. B2 ಇಲ್ಲೇ ಕ್ಲಿಯರ್ ಮಾಡ್ಕೊಂಡ್ರೆ ಅಲ್ಲಿ ಓದೋದು ಕಡಿಮೆ ಆಗುತ್ತೆ. ಇಲ್ಲಿ ಕ್ಲಿಯರ್ ಆಗಿಲ್ಲ ಅಂದ್ರೂ ಒಂದೇ ಟೈಮ್ ಕ್ಲಿಯರ್ ಆದ್ರೂ ಅವ್ರಿಗೆ ಸ್ವಲ್ಪ ಪ್ರೆಷರ್ ಬರ್ಡನ್ ಕಡಿಮೆ ಇರುತ್ತೆ. ಆ ಟೈಪ್ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್ ದಿಸ್ ಟೈಮ್. ಓಕೆ. ಸೊ ಸ್ಯಾಲರಿ ಅಂತೂ B1 ಇರ್ಲಿ B2 ಇರ್ಲಿ ಸೇಮ್ ಸ್ಯಾಲರಿ ಇರುತ್ತೆ, ಬಟ್ ಇರುತ್ತೆ. ಅಲ್ಲಿ ಹೋದ್ಮೇಲೆ ಜರ್ಮನ್ ಏನಂತ ನಾವು ಕರಿತೀವಿ ಎಂಟ್ರೆನ್ಸ್ ಪ್ರೊಪೋಂಗ್ ಅಥವಾ ಔಟ್ ಪಾಸಿಂಗ್ ಎಕ್ಸಾಮ್ ಅಂತ ಇರುತ್ತೆ. ಓಕೆ, ಆ ಎಕ್ಸಾಮ್ ಕ್ಲಿಯರ್ ಆದ ತಕ್ಷಣ ಅವ್ರ ಸ್ಯಾಲರಿ ಹೈಕ್ ಆಗುತ್ತೆ. ಅಂದ್ರೆ ನರ್ಸಿಂಗ್ ರಿಜಿಸ್ಟರ್ಡ್ ನರ್ಸ್ ಆದ ನಂತರ, ಅಲ್ಲಿ ರಿಜಿಸ್ಟರ್ಡ್ ನರ್ಸ್ ಆದ ನಂತರ ಇವರಿಗೆ ಸ್ಯಾಲರಿ ಹೈಕ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಅದು ಕಂಪಲ್ಸರಿ B2 ಮಾಡಲೇಬೇಕು. ಎಸ್, B2 ಇಸ್ ದ ಕಂಪಲ್ಸರಿ. B2 ಇಸ್ ದ ಸ್ಟ್ಯಾಂಡರ್ಡ್ ಲೆವೆಲ್. B1 ಮೇಲೆ ನಾವು ಅವರಿಗೆ ಇಂಟರ್ವ್ಯೂ ಮಾಡಿಸ್ಬೋದು, ಪ್ರೊಸೆಸ್ ಮಾಡಿಸ್ಬೋದು, ವೀಸಾ ಅಪ್ಲೈ ಮಾಡ್ಬೋದು, ಫ್ಲೈ ಆಗ್ಬೋದು. ಹಾಗಾಗಿ B1 ಮೇಲೆ ಪ್ರೊಸೆಸ್ ಮಾಡ್ತೀವಿ. ಓಕೆ, B2ನೇ ಇಲ್ಲೇ ಕ್ಲಿಯರ್ ಮಾಡ್ತಾ ಕುಂತು ಫಸ್ಟ್ ಅಟೆಂಪ್ಟ್ ಆಗಿಲ್ಲ. ಈಗ ಯಾವುದೇ ಒಂದು ವ್ಯಕ್ತಿಗೆ ಈ ಜರ್ಮನಿನ ಫ್ಲೈ ಆಗ್ಬೇಕು ಅನ್ನೋದು 1-1.5 ವರ್ಷ ಮಟ್ಟ ಅವರು ಒಂದು ಆಸೆ ಇಟ್ಕೋಬಹುದು. ಅದಕ್ಕಿಂತ ಜಾಸ್ತಿ ಆಗ್ಬಿಟ್ರೆ ಇಲ್ಲೇ ಇಂಡಿಯಾದಲ್ಲಿ ಹೋಗುವಂತ ಡ್ರೀಮ್ನೇ ಅವ್ರು ಕಳ್ಕೊಂಡ್ಬಿಡ್ತಾರೆ. ಹೋಗುವ ಇಚ್ಛಾಶಕ್ತಿನೇ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನು ಅವ್ರ ಇಚ್ಛಾಶಕ್ತಿ ಇರುವಂತ ಪೀರಿಯಡ್ ಒಳಗಡೆನೆ ಜರ್ಮನಿಗೆ ರೀಚ್ ಮಾಡಿಸ್ಬೇಕು. ಅಂಡ್ ದೇ ಆಲ್ಸೋ ವೆರಿ ಹ್ಯಾಪಿ ಅನ್ನೋದು ನನ್ನ ಮೋಟಿವೇಶನ್. ಅಂಡ್ ನಾವು ಜರ್ಮನಿಗೆ ಹೋದ ತಕ್ಷಣ ಅವ್ರು ಕೈ ಬಿಡ್ತೇವೆ ಅಂತಲ್ಲ, ಜರ್ಮನಿದು ಅವ್ರಿಗೆ ಏನೋ ತೊಂದರೆ ಆದ್ರೂ ಕೂಡ ನಮ್ ಕಡೆಯಿಂದ ಅವ್ರಿಗೆ ಸಾಧ್ಯ ಆದಷ್ಟು ಹೆಲ್ಪ್ ಮಾಡಕ್ ಪ್ರಯತ್ನ ಮಾಡಿಸ್ತೀವಿ. ನಮ್ಮ ಎಂಪ್ಲಾಯರ್ ಕಡೆಯಿಂದ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ದಟ್ ಈಸ್ ವೆರಿ ಟ್ರೂ. ನಾವೇನು ಜಸ್ಟ್ ಈಗ ಹತ್ಕೋದಲ್ಲ, ಇಲ್ಲಿ ಬರೀ ಕೈ ಬಿಡೋದಲ್ಲ. ನಾವು ಅವ್ರನ್ನ ಹತ್ಸೋದ್ರಿಂದ ಹಿಡಿದು ಅಲ್ಲಿ ರಿಸೀವ್ ಮಾಡ್ಕೊಂಡ್ರೆ ಹಿಡಿದು ಅವ್ರ ಹಾಸ್ಪಿಟಲ್ ಹೋದ್ಮೇಲೆ ಕೆಲವೊಂದಿಷ್ಟು ಸಮಸ್ಯೆ ಸ್ಟಾರ್ಟಿಂಗ್ ಇನಿಷಿಯಲ್ ಪೀರಿಯಡ್ ಅಲ್ಲಿ ಅವ್ರು ಏನೇ ಫೇಸ್ ಮಾಡಿದ್ರು, ಅವ್ರು ಏನೇ ನಮ್ಗೆ ಕಳಿಸಿದ್ರು ಕೂಡ ನಾವು ಎಂಪ್ಲಾಯರ್ ಜೋಡಿ ಮಾತಾಡಿ ಅದನ್ನ ಸಾಲ್ವ್ ಮಾಡಿಸ್ಕೊಟ್ಟಿದೀವಿ. ಅಂಡ್ ಮುಂದೂ ಕೂಡ ಅದನ್ನ ಕಂಟಿನ್ಯೂಯೇಷನ್ ರಿಲೇಷನ್ ಬೆಳೆಸ್ಕೊಂಡಿರ್ತೀವಿ. ಸೂಪರ್ ಸರ್. ಸೊ ಇವಾಗ ಇವರು ಸುಮಾರು 13 ಜನ ಹೋಗಿದ್ದಾರೆ ಸರ್, ಜಾಬಲ್ಲಿ ಇದ್ದಾರೆ. ಸೊ ಯಾವ ಜಾಬ್ ಕ್ರೈಟೀರಿಯಾ ಇದೆ ಸರ್? ಹಾಸ್ಪಿಟಲ್ಸ್ ಅಥವಾ ಹೋಮ್ ಕೇರ್? ಫಸ್ಟ್ ಆಫ್ ಆಲ್ ಹೇಳ್ತೇನೆ ನಿಮ್ಗೆ, ಆಲ್ಟರ್ನೈಮ್ ಇದೆ. ಆಲ್ಟರ್ನೈಮ್ ಅಥವಾ ಸೀನಿಯರ್ ಹೈಮ್ ಅಂದ್ರೆ ಓಲ್ಡ್ ಏಜ್ ಹೋಮ್. ನಮ್ ಕಡೆ ವೃದ್ಧಾಶ್ರಮ ಇರುತ್ತಲ್ಲ, ಹೌದು ಹಾಸ್ಪೈಸ್ ಆ ಟೈಪ್ ಇರುತ್ತೆ. ಓಕೆ, ಓಲ್ಡ್ ಏಜ್ ಅಲ್ಲಿ ಬಂದು ಅಲ್ಲೇ ಸ್ಟೇ ಮಾಡ್ತಿರ್ತಾರೆ, ಅವ್ರಿಗೆ ಕೇರ್ ಕೊಡ್ಬೇಕು. ನರ್ಸಿಂಗ್ ವರ್ಕ್ ಇರೋದೇ ಬೇಸಿಕ್ ಕೇರ್ ಇರುತ್ತೆ. ಇವನ್ ನೀವು ಕ್ರ್ಯಾಂಕನ್ ಹೌಸ್ ಅಂದ್ರೆ ಹಾಸ್ಪಿಟಲ್. ಓಕೆ, ಹಾಸ್ಪಿಟಲ್ಗೂ ಹೋಗ್ಬೋದು. ಹಾಸ್ಪಿಟಲ್ಗೆ 1 ಇಯರ್ ಇಲ್ಲಿ ಆಲ್ಟರ್ನೈಮ್ ಸೀನಿಯರ್ ಹೈಮ್ ಮಾಡಿ ಅಲ್ಲಿ ಹೋದ್ರೆ ಅವ್ರಿಗೆ ಒಂದ್ ಸ್ವಲ್ಪ ನಾಲೆಜ್ ಇರುತ್ತೆ. ಯಾಕಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಅವ್ರು ಹೇಳೋದು, ಪೇಷಂಟ್ ಹೇಳೋದು ಇವ್ರಿಗೆ ಅರ್ಥ ಆಗ್ಲಿಲ್ಲ, ಏನೋ ತೊಂದರೆ ಆಗ್ಬಿಟ್ರೆ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಕ್ರ್ಯಾಂಕನ್ ಹೌಸ್ ಅಲ್ಲಿ ಆದ್ರೆ. ಓಕೆ, ಆಮೇಲೆ ಕ್ರ್ಯಾಂಕನ್ ಹೌಸ್ ಗಿಂತನೂ ಸೀನಿಯರ್ ಹೈಮ್ ಬೆಟರ್. ಅಂದ್ರೆ ಇಲ್ಲಿ ವರ್ಕ್ ಕಮ್ಮಿ ಇರುತ್ತೆ ಕಂಪೇರ್ ಟು ಕ್ರ್ಯಾಂಕನ್ ಹೌಸ್. ಆಮೇಲೆ ಇವ್ರಿಗೆ ಕಲೀಲಿಕ್ಕೆ ತುಂಬಾ ಟೈಮ್ ಇರುತ್ತೆ. 1 ಇಯರ್ ಇವ್ರು ಇಲ್ಲಿ ಕಲ್ತ್ಕೊಂಡು
ಚೆನ್ನಾಗಿ ಲ್ಯಾಂಗ್ವೇಜ್ ಎಲ್ಲ ಫ್ಲೂಯೆನ್ಸಿ ಮಾಡ್ಕೊಂಡು ಏನು ನಾವ್ ಎಂಪ್ಲಾಯರ್ ಕನ್ ಕಳಿಸ್ತೀವಿ ಅವ್ರದೇ ಆದಂತ ಕ್ಯಾಂಕನ್ ಹೌಸು ಇರುತ್ತೆ, ಇನ್ನು ಸೆಂಟರ್ಸ್ ಇರುತ್ತೆ, ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಇರುತ್ತೆ. ಇವ್ರಿಗೆ ಎಲ್ಲಿ ಬೇಕು ಅಲ್ಲಿ ಶಿಫ್ಟ್ ಆಗ್ಬೋದು. ಸೊ ಇಟ್ ಡಿಪೆಂಡ್ಸ್ ಎಲ್ಲಿ ಬೇಕಲ್ಲಿ ಶಿಫ್ಟ್ ಆಗ್ಬೋದು. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ ಕಡೆ ಯಾವ್ದು ಅಗ್ರಿಮೆಂಟ್ ಇಲ್ಲ, ನೀವು ಇಷ್ಟು ವರ್ಷ ಇದೇ ಹಾಸ್ಪಿಟಲ್ ಅಲ್ಲಿ ಮಾಡ್ಬೇಕು ಅನ್ನೋದು ಅಗ್ರಿಮೆಂಟ್ ಇಲ್ಲ. ಅವ್ರು ಹೋಗಿ ಒಂದೇ ತಿಂಗಳಾದ್ರೂ ಓಕೆ ನನ್ಗೆ ಇಷ್ಟ ಇಲ್ಲ ನಾ ಬೇರೆ ಕಡೆ ಹೋಗ್ತೀವಿ ಅಂದ್ರೆ ದೇ ಕ್ಯಾನ್ ಗೋ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, 1 year 2 year ಆ ರೀತಿ ಏನೂ ಇರಲ್ಲ. ಯು ಮೀನ್ ಟು ಸೇ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ಅವರ್ ಸ್ಟೂಡೆಂಟ್ಸ್. So they straight away whenever they want they can leave, but if they continue, let them continue ಅಷ್ಟೇ. ಬಟ್ ನಾನೇನ್ ಹೇಳ್ತೀನಿ, ಅಟ್ ಲೀಸ್ಟ್ ಎಲ್ಲಿ ಹೋದ್ರು ಕೂಡ 1 year ಮಾಡ್ಲಿ, ಅಲ್ಲಿ ಹೋಗಿ ನರ್ಸಿಂಗ್ ರಿಜಿಸ್ಟ್ರೇಷನ್ ಆಗೋ ಮಟ್ಟ ಒಂದೇ ಕಡೆ ಇರಿ. ಆಮೇಲೆ ನಿಮ್ ವ್ಯೂ, ಯಾಕಂದ್ರೆ ಈಗ ಯಾರಿಗಾದ್ರೂ ಹೈ ಸ್ಯಾಲರಿ ಸಿಗುತ್ತೆ, ನಮ್ಮವ್ರಿಗೆ ಹೈ ಸ್ಯಾಲರಿ ಸಿಗುತ್ತೆ ಅಂತ ಅಲ್ಲಿ ಹೋದ್ರೆ ಖುಷಿನೇ ಅಲ್ವಾ. ನಮ್ಮ ಹುಡುಗರು ಇಲ್ಲಿ ಹೋಗೋದ್ರೆ ಈಗ ಜಾಸ್ತಿ ರೊಕ್ಕ ಗಳಿಸ್ತಾ ಇದಾರಲ್ಲ ಅಂದ್ರೆ ಜರ್ಮನಿಲಿ, ಆದ್ರೆ ದಟ್ ಇಸ್ ವೆರಿ ಹ್ಯಾಪಿಯೆಸ್ಟ್ ಥಿಂಗ್ ಫಾರ್ ಮೀ. ಎಸ್. ಸೊ ಇವಾಗ ಇವರು ಜಸ್ಟ್ ಲೈಕ್ ಫ್ರೀಡಮ್ ಇದೆ ಅವರಿಗೆ, ನೀವು ಕಂಟಿನ್ಯೂ ಆದರೂ ಮಾಡಿ ಇಲ್ಲ ನೀವು ಬಿಟ್ಬಿಡ್ಬೋದು. ಬಟ್ ಅಟ್ ಲೀಸ್ಟ್ ನರ್ಸಿಂಗ್ ರಿಜಿಸ್ಟ್ರೇಷನ್ ಆಗೋ ಮಟ್ಟ ಪರ್ಟಿಕ್ಯುಲರ್. ಆಮೇಲೆ ಇವರಿಗೆ 11 ತಿಂಗಳ ಕೆಲಸ ಮಾಡೋದ್ರಿಂದ 1 ತಿಂಗಳ ರಜೆ ಕೊಡ್ತಾರೆ. ಆ 1 ತಿಂಗಳ ರಜದಲ್ಲಿ ಇವ್ರಿಗೆ ಇಂಡಿಯಾಕ್ ಬರ್ಬೋದು. ಅದು ವಿತ್ ಪೇಡ್ ಕೊಡ್ತಾರೆ, ಪೇಡ್ ಇರುತ್ತೆ. ಆಮೇಲೆ ಜರ್ಮನಿಲಿ ಇನ್ನೊಂದೇನಂದ್ರೆ ಇವರು 12 ತಿಂಗಳ ಇರುತ್ತಲ್ಲ, ಅದ್ರಲ್ಲಿ 11 ತಿಂಗಳ ಕೆಲಸ ಮಾಡೋದ್ರಿಂದ ಇವ್ರಿಗೆ 12ನೇ ತಿಂಗಳ ರಜೆ ಕೊಡ್ತಿದ್ದಂಗೆ ಕೂಡ ಸ್ಯಾಲ್ರಿ ಕೊಡ್ತಾರೆ. ಬಟ್ ಇನ್ನೂ 1 ತಿಂಗಳ ಸ್ಯಾಲ್ರಿ ಆಡ್ ಮಾಡಿ ಕೊಡ್ತಾರೆ ಅವರು. ಜರ್ಮನಿಲಿ 13 ತಿಂಗಳ ಸ್ಯಾಲ್ರಿ ಕೊಡ್ತಾರೆ 1 ವರ್ಷಕ್ಕೆ. 11 ತಿಂಗಳ ಕೆಲಸ ಮಾಡಿದ್ರೆ 13 ತಿಂಗಳ 12 ತಿಂಗಳ ರಜಾ ಕೊಟ್ಟು ಆ ತಿಂಗಳ ಪೇಮೆಂಟ್ ಗೆ ಇನ್ನೊಂದು ತಿಂಗಳ ಪೇಮೆಂಟ್ ಆಡ್ ಮಾಡಿ ಕೊಡ್ತಾರೆ. ಟೋಟಲ್ 13 ಮಂತ್ ಸ್ಯಾಲ್ರಿ 1 year ಗೆ ಕೊಡ್ತಾರೆ. ಸೂಪರ್. ಬಟ್ ಕೆಲಸ ಅಂತೂ 11 months ಅಷ್ಟೇ ಇದೆ. ಆಮೇಲೆ ಓಟಿ ಮಾಡ್ಬೋದು ಇವರು. 1 ವಾರಕ್ಕೆ 40 ತಾಸು ಡ್ಯೂಟಿ ಇರುತ್ತೆ. ಓಕೆ, ಅಂದ್ರೆ 8 hours per day in 5 days ಆಗುತ್ತೆ. ನೈಟ್ ಡ್ಯೂಟಿ ಇದ್ದಾಗ ಇವರಿಗೆ ಅದಕ್ಕೂ ನೈಟ್ ಡ್ಯೂಟಿಗೂ ಫೋರ್ಸ್ಲಾಗಿ ಏನ್ ನಾನೇನ್ 2800 2950 ಹೇಳಿದ್ದೇನಲ್ಲ, ಇದು ಬೇಸಿಕ್ ಸ್ಯಾಲ್ರಿ. ಇದ್ರ ಮೇಲೆ ಅವ್ರಿಗೆ ಓಟಿ ಮಾಡಿದ್ದಾಗಲಿ ಅಥವಾ ನೈಟ್ ಡ್ಯೂಟಿ ಮಾಡಿದಾಗ ಎಕ್ಸ್ಟ್ರಾ ಸೂಸ್ಲಾಗ ಮತ್ತು ಫೋರ್ಸ್ಲಾಗ ಅಂತ ಕೊಡ್ತಾರೆ ಅವರು. ಮೀನ್ಸ್ ಇಟ್ ಇಸ್ ಲೈಕ್ ಟಿಪ್ಸ್ ಅಥವಾ ಈಗ ನಮ್ಗೆ ಹೆಂಗೆ ನಾವು ಏನ್ ಹೇಳ್ಬೋದು ಅಂದ್ರೆ ಇನ್ಸೆಂಟಿವ್ ಲೈಕ್. ಓಕೆ, ನೈಟ್ ಡ್ಯೂಟಿ ಮಾಡೋದ್ರಿಂದ ಅವ್ರಿಗೆ ಇನ್ಸೆಂಟಿವ್ ಕೊಡ್ತಾರೆ. ಪರ್ ಡೇ 25 euro ಎಕ್ಸ್ಟ್ರಾ ಕೊಡ್ತಾರೆ. ಈಗ 5 ದಿನ ಮಾಡಿದ್ರೆ 150 euro. ಅದೇ 150 euro ಅಂದ್ರೆ ಅವ್ರ 1 month ಫುಡ್ ಎಕ್ಸ್ಪೆಂಡಿಚರ್ ಕ್ಲಿಯರ್ ಆಗಿಬಿಡುತ್ತೆ. ಓಕೆ ಸರ್, ಇಲ್ಲಿ UK ಅಲ್ಲಿ ನಾವು ನೋಡಿದಾಗ ಕೆಲವರು ಅಂತಾರೆ ಅಲ್ಲಿ ತುಂಬಾ ಜಾಬ್ ಸ್ಕೇರ್ಸಿಟಿ ಇದೆ, ಆಪರ್ಚುನಿಟೀಸ್ ಅಷ್ಟೇನು ಸಿಗ್ತಾ ಇಲ್ಲ. ಸ್ಪೆಷಲಿ ಹೋಮ್ ಕೇರ್ ನರ್ಸಿಂಗಲ್ಲಿ ವೇಟಿಂಗ್ ಇರುತ್ತೆ, ನಾವು ವೇಟ್ ಮಾಡಬೇಕು, ಯಾವಾಗ ಕಾಲ್ ಮಾಡ್ತಾರೆ ಹೋಗಬೇಕು, 2-3 ಡ್ಯೂಟೀಸ್ ಸಿಗುತ್ತೆ 1 ವಾರದಲ್ಲಿ ಅಂತ ಹೇಳ್ಬಿಟ್ಟು. ಸೊ ವಾಟ್ ಅಬೌಟ್ ಜರ್ಮನ್ ಸರ್, ಹೌ ಇಟ್ ಈಸ್? ಜರ್ಮನಿಲಿ ಸ್ಟಿಲ್ 3 lakh nurses needed ಸರ್. 3 lakh nurses needed. ಅದು ಅಂಡ್ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಈಗ ನಮ್ ಹುಡುಗರೇ ಹೋಗಿದಾರಲ್ಲ, ಅಲ್ಲಿ ಎಷ್ಟೋ ಈಗೇನ್ ಆಲ್ರೆಡಿ ಒಂದು ಏನೇನಂದ್ರೆ ಒಂದು 7 to 8 ಸೀನಿಯರ್ ಹೈಮ್ ಅಲ್ಲಿ ನಮ್ ಟೀಮ್ ಇದೆ. ಪ್ರೆಸೆಂಟ್ 13 members ಹೋಗಿದಾರಂದ್ರು. ಬಟ್ ಎಲ್ಲಾ ಕಡೆನೂ ಕೂಡ ಸ್ಟಾಫ್ ಕಡಿಮೆನೇ ಇದ್ದಾರೆ. ಓಕೆ, ಆಲ್ರೆಡಿ ಹೋಗಿ 1ನೇ ತಿಂಗಳಲ್ಲಿ ನೈಟ್ ಡ್ಯೂಟಿ ಮಾಡಿದ್ದಾರೆ. ಆಲ್ರೆಡಿ ಫಸ್ಟ್ ಮಂತ್ ಅಲ್ಲಿ ಎಕ್ಸ್ಟ್ರಾ ಡ್ಯೂಟಿ ಮಾಡಿದ್ದಾರೆ. ಅಂಡ್ ರೇಟಿಂಗ್ ಇನ್ ಮೋರ್ ಸ್ಯಾಲ್ರಿ ಇನ್ ಫಸ್ಟ್. ಇನ್ನೂ ಜಾಸ್ತಿ ಇರುತ್ತೆ ಹೊರತು ಕಡಿಮೆ. ಈಗ ನೋಡ್ರಿ ನೆಕ್ಸ್ಟ್ ಮಂತ್ ಅಕ್ಟೋಬರ್ 1st ಜರ್ಮನ್ದವ್ರು ಯಾರು ಕೆಲಸ ಮಾಡಲ್ಲ. ಅಗೇನ್ ದ ವರ್ಕ್ ಇಸ್ ಡಿವೈಡೆಡ್ ಬೈ ಇಂಡಿಯನ್ಸ್ ಆರ್ ಸಮ್ ಅದರ್ ಕಂಟ್ರೀಸ್. ಯಾರ್ಯಾರು ಬಂದಿರ್ತಾರೆ ಅವರು ಡಿವೈಡ್ ಮಾಡ್ತಾರೆ. ಫಿಲಿಪಿಯನ್ಸ್ ಬರ್ಬೋದು, ಮೊರಾಕೋದವ್ರು ಇರ್ತಾರೆ, ಸ್ಪೇನ್ದವ್ರು ಇರ್ತಾರೆ. ಓಕೆ, ಅಕ್ಟೋಬರ್ 1st ಮುಗಿದ ತಕ್ಷಣ ಕ್ರಿಸ್ಮಸ್ ಬರುತ್ತೆ, ಡಿಸೆಂಬರ್ ಟು ಜನವರಿ, ಅವಾಗ್ಲೂ ವರ್ಕ್ ಮಾಡಲ್ಲ. ಹಂಗಾಗಿ ವರ್ಕ್ ತುಂಬಾ ಇದೆ. ಓಕೆ, ನೀಡೆಡ್ ನರ್ಸಸ್ ತುಂಬಾ ನೀಡೆಡ್ ಇದೆ. ಆದ್ರೆ ದೇ ವಿಲ್ ಟೇಕ್ ಪ್ರೊಸೆಸ್ ವಾಸ್ ವೆರಿ ಲೇಟ್. ಯಾಕಂದ್ರೆ ಜರ್ಮನ್ಸ್ ನಾವು ತರ ಸ್ಟ್ರೆಸ್ ಆದ್ರೆ ವರ್ಕ್ ಮಾಡಲ್ಲ. ಅವರು ಪರ್ ಡೇ ಆರಾಮ್ಸೆ ವರ್ಕ್ ಮಾಡ್ತಾರೆ. ಓನ್ಲಿ ವರ್ಕಿಂಗ್ ಅಂದ್ರೆ ಮಂಡೇ ಟು ಫ್ರೈಡೆ. ಅಂದ್ರೆ ಮಂಡೇ ದೇ ವೋಂಟ್ ವರ್ಕ್ ಆಕ್ಚುಲಿ. ಸಂಡೇ ವೀಕೆಂಡ್ ಅದು ಮಾಡಿ ಮಂಡೇ ವರ್ಕ್ ಮಾಡಲ್ಲ. ಬರೀ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೆ, ದೀಸ್ ಆರ್ 4 ಫ್ರೂಟ್ಫುಲ್ ಡೇ ಫಾರ್ ಅವರ್ ವರ್ಕ್. 1 ವಾರದಲ್ಲಿ 4 ದಿನ ಮಾತ್ರ ನಮಗಲ್ಲಿ ಆ ಕಡೆಯಿಂದ ವರ್ಕ್ ತಗೋಬಹುದು. ದ್ಯಾಟ್ಸ್ ಗುಡ್ ಸರ್. ಸೊ ಇವಾಗ ಹೋದರೆಲ್ಲ ಈ ಹಾಸ್ಟೆಲ್ ಫೆಸಿಲಿಟಿ ಇರುತ್ತಾ, ಸೆಲ್ಫ್ ಅಪಾರ್ಟ್ಮೆಂಟ್? ಸಿಗ್ಬೇಕಂದ್ರೆ ನಾನ್ ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಯಾವುದೇ ಒಂದು ನಮ್ಗೆ ಈಗ ಜರ್ಮನಿಲಿ ನೀವು ನಾರ್ಮಲ್ ಟೂರಿಸ್ಟ್ ವೀಸಾ ಹೋಗ್ಬೇಕಂದ್ರೆ ನೀವು ಹೋಟೆಲ್ ಯಾವ್ದಾವ್ದು ಬುಕ್ ಮಾಡಿರಿ, ಯಾವ್ದಾವ್ ದಿನ ಎಲ್ಲೆಲ್ಲಿ ಸ್ಟೇ ಮಾಡ್ತೀರಿ, ಎಲ್ಲಾ ಕರೆಕ್ಟ್ ಇನ್ಫಾರ್ಮೇಶನ್ ಅಡ್ವಾನ್ಸೇ ಕೊಡ್ಬೇಕು. ಅದೇ ತರ ಇವ್ರು ಜಾಬ್ ಹೋಗ್ತಾ ಇದಾರೆ ಅಂದ್ರೆ ಹಾಸ್ಪಿಟಲ್ ಎಂಪ್ಲಾಯರ್ ಇವರಿಗೆ ಮಿನಿಮಮ್ 1 year ಆದ್ರೂ ಅಕಾಮಿಡೇಷನ್ ಅವ್ರು ಪ್ರೊವೈಡ್ ಮಾಡ್ಬೇಕು.
ಯಾರು ಸರ್ ಅದು ಇಂಡಿಯಾದಲ್ಲಿ ಇದ್ದಾಗ್ಲೇನೆ ಇವ್ರ ಕಾಂಟ್ರಾಕ್ಟ್ ಲೆಟರ್ ಬರುತ್ತೆ, ಇವ್ರ ಎಲ್ಲಿ ಸ್ಟೇ ಮಾಡ್ತಾರ ಅನ್ನೋ ಲೆಟರ್ ಬರುತ್ತೆ, ಅದೆಲ್ಲ ಲೆಟರ್ ಇದ್ರೇನೆ ವೀಸಾ ಕ್ಲಿಯರ್ ಆಗೋದು, ವೀಸಾ ಕೊಡೋದು. ಓಕೆ. ಅಂದ್ರೆ ಇವ್ರು ಇಂಡಿಯಾದಾಗ ಇದ್ದಾಗಲೇ ಇವ್ರು ಎಲ್ಲಿ ಉಳಿತಾರೆ, ಎಲ್ಲಿ ಇರ್ತಾರೆ, ಯಾವ ಹಾಸ್ಪಿಟಲ್, ಇವ್ರ ಸ್ಯಾಲ್ರಿ ಎಷ್ಟು, ಪ್ರತಿಯೊಂದು ಇವ್ರ ಕೈಯಲ್ಲಿ ಬಂದಿರುತ್ತೆ ಬಿಫೋರ್ ವೀಸಾ ಇಂಟರ್ವ್ಯೂ. ಸೊ ಅದನ್ನು ಇಲ್ಲೇ ಕ್ಲಾರಿಟಿ ತಗೊಂಡೇ ಹೋಗ್ಬೇಕು ಅಲ್ಲಿ. ಎಸ್ ಎಸ್ ಎಸ್. ಸೊ ಊಟದ ವ್ಯವಸ್ಥೆ ಸರ್ ನಾವೇ ನಮ್ದು ಇಡ್ಲಿ ದೋಸೆ ಮಾಡ್ಕೋಬೇಕಾ? ನಾವು ಪ್ರಿಪೇರ್ ಮಾಡ್ಕೋಬೇಕು, ಯಾಕಂದ್ರೆ ಅವ್ರ ಫುಡ್ ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಷ್ಟೊಂದು. ಓಕೆ. ಆಮೇಲೆ ಡ್ಯೂಟಿ ಇದ್ದಾಗ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ ಫುಡ್ ಮೆಟೀರಿಯಲ್ಸ್ ಎಲ್ಲ ನಮ್ ನರ್ಸಸ್ ಕಡೆನೆ ಇರುತ್ತೆ. ಹಾಗಾಗಿ ಅಲ್ಲಿ ಡ್ಯೂಟಿ ಮಾಡಕ್ ಹೋದಾಗ ಒನ್ ಟೈಮ್ ಊಟ ಆದ್ರೂ ಇವ್ರು ಅಲ್ಲೇ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ನನಗೆ ಇನ್ಸೈಡ್ ಮ್ಯಾಟರ್ಸ್, ನಾನು ನಮ್ಮ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಜೊತೆ ಮಾತಾಡ್ಕೊಂಡು ಹೇಳಿದ್ದು, ಆಲ್ ಫುಡ್ ಮೆಟೀರಿಯಲ್ಸ್ ಆರ್ ವಿತ್ ದೇರ್ ಹ್ಯಾಂಡ್ ಓನ್ಲಿ. ದೇ ಓನ್ಲಿ ಸರ್ವಿಂಗ್ ಟು ದೇರ್ ಓಲ್ಡ್ ಏಜ್ ಪೀಪಲ್ ಗೆಲ್ಲಾನು ಅವರೇ ಎಲ್ಲ ಕೇರ್ ಮಾಡ್ತಿರ್ತಾರಲ್ಲ, ಪ್ರತಿಯೊಂದು ಇವ್ರ ಕಡೆನೆ ಇರುತ್ತೆ. ಇವರು ಕೂಡ ತಿನ್ಬೋದು, ಇವ್ರು ತೊಂದರೆ ಇಲ್ಲ, ರಿಲ್ಯಾಕ್ಸ್ಡ್ ಇದೆ. ಸೊ ದಟ್ ವರ್ಕ್ ವೆರಿ ರಿಲ್ಯಾಕ್ಸ್ಡ್. ನಮ್ಮ ಇಲ್ಲಿ ಎಷ್ಟು ಪ್ರೆಷರ್ ಇರಲ್ಲ ಅಂಡ್ ಸ್ಯಾಲ್ರಿನೂ ಹೈ ಸಿಗುತ್ತೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರುತ್ತೆ ಅಂಡ್ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದು. ಓಕೆ. ಫ್ಯಾಮಿಲಿ ತಾನೆ ಇವ್ರಿಗೆ ನರ್ಸಿಂಗ್ ರಿಜಿಸ್ಟ್ರೇಷನ್ ಆಗುತ್ತಲ್ಲ, ರಿಜಿಸ್ಟ್ರೇಷನ್ ಮೇಲೆ ಅವರು ಬ್ಲೂ ಕಾರ್ಡ್ ಅಂತ ಕೊಡ್ತಾರೆ, ಬ್ಲೂ ಕಾರ್ಡ್ ವೀಸಾ. ಅಲ್ಲಿ 4 ವರ್ಷ ವೀಸಾ ಕೊಡ್ತಾರೆ ಅವರಿಗೆ. ಅಲ್ಲ ಫ್ಯಾಮಿಲಿ ದೇ ಕ್ಯಾನ್ ಟೇಕ್ ವೆನ್ ದೇ ಗಾಟ್ ಅ ಬ್ಲೂ ಕಾರ್ಡ್. Okay, until then they can't take family. Blue card. Nursing registration agi blue card sigo matta they cannot take family. But once they got the blue card, then only they can take their family. Sir, now they are going as a visiting visa, as a job visa, or is as a PR? What they are going as of now? They are going on job visa. Okay. Professional nursing is a professional, right? Professional visa ಮೇಲೆ ಹೋಗ್ತಾರೆ. ಸೊ ಆಸ್ ಅ ಜಾಬ್ ವೀಸಾ ಹೋಗ್ತಾರೆ, ಆಮೇಲೆ ಅದು ಕನ್ವರ್ಟ್ ಆಗುತ್ತೆ ಬ್ಲೂ ಕಾರ್ಡ್ ಅಲ್ಲಿ. ಅದು ನರ್ಸಿಂಗ್ ರಿಜಿಸ್ಟ್ರೇಷನ್ ಆದ್ಮೇಲೆ ಜಾಬ್ ಬ್ಲೂ ಕಾರ್ಡ್ ಮೇಲೆ ಆಗುತ್ತೆ. ಓಕೆ. ಬ್ಲೂ ಕಾರ್ಡ್ ವೀಸಾ ಅಂತೇಳಿ, ಯಾಕಂದ್ರೆ ಅವರು ಜಾಬ್ ಮಾಡೋದ್ರ ಸಲುವಾಗಿ ಬ್ಲೂ ಕಾರ್ಡ್ ಕೊಡ್ತಾರೆ ಅವರಿಗೆ. ಬ್ಲೂ ಕಾರ್ಡ್ ಕೊಟ್ಟ ಮೇಲೆ ಬ್ಲೂ ಕಾರ್ಡ್ ಪ್ಲಸ್ ಜಾಬ್ ವೀಸಾ ಅಂತ ಬರುತ್ತೆ. ಅದರಲ್ಲಿ ಅವರು 4 ವರ್ಷ ಏನೋ ಕಂಟಿನ್ಯೂ ಕೊಡ್ತಾರೆ ಅದರಲ್ಲಿ ವೀಸಾ. ಓಕೆ. ಆಮೇಲೆ ಆ ಫ್ಯಾಮಿಲಿಗಳನ್ನ ನಾವು ಕರ್ಕೊಳ್ಬಹುದು ಆಫ್ಟರ್ ಬ್ಲೂ ಕಾರ್ಡ್. ಫ್ಯಾಮಿಲಿನ ಕರ್ಕೋಬಹುದು. ಆಮೇಲೆ ಮಕ್ಕಳಿಗೆ ಎಜುಕೇಶನ್ ಕಂಪ್ಲೀಟ್ಲಿ ಫ್ರೀ ಇದೆ. ಇವನ್ ದೇರ್ ಸ್ಪೌಸ್, ಈಗ ಹುಡುಗ ಗಂಡ ಬಂದ್ರೆ ಹೆಂಡತಿಗೆ ಎಜುಕೇಶನ್ ಫ್ರೀ, ಹೆಂಡತಿ ದುಡಿತಾ ಇದ್ರೆ ಗಂಡಿಗೆ ಎಜುಕೇಶನ್ ಫ್ರೀ. ಅವ್ರಿಗೂ ವರ್ಕ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಅಲ್ಲಿ. ಅದರ್ ವರ್ಕ್ ಸೇಮ್ ಇದನ್ನೇ ಮಾಡ್ಬೇಕಂತ ಏನಿಲ್ಲ. ಓಕೆ. ಬಟ್ ಲ್ಯಾಂಗ್ವೇಜ್, ಯಾರೇ ವರ್ಕ್ ಮಾಡ್ಲಿ ಅಲ್ಲಿ ಲ್ಯಾಂಗ್ವೇಜ್ ಇಸ್ ದ ಮೇನ್ ಬ್ಯಾರಿಯರ್. ಅಟ್ಲೀಸ್ಟ್ ಸ್ಪೌಸ್ ಇದಾರೆ ಅಂದ್ರೂ A1 ಲೆವೆಲ್ ಆದ್ರೂ ಕಲಿಲೇಬೇಕು. ಮೋಸ್ಟ್ ಬೇಸಿಕ್ ಆದ್ರೂ ಬೇಕೇ ಬೇಕು. ದೇ ಲವ್ ದೇರ್ ಓನ್ ಲ್ಯಾಂಗ್ವೇಜ್ ಲೈಕ್ ವಿ. ಅವ್ರು ಯಾವುದೇ ಜಾಬ್ಗಾದ್ರೂ ಕೂಡ ಸರ್ ಅವ್ರಿಗೆ ಹೆಂಗ್ ಯಾವ ರೀತಿ ಇದಾರೆ ಅಂದ್ರೆ ಜಾಬ್ಗೆ ಜಸ್ಟ್ ದೇರ್ ಸ್ಕ್ರೀನ್ ದೇರ್ ಲ್ಯಾಂಗ್ವೇಜ್ ಇದ್ರೆ ಸಾಕು, ಓದಿದ್ದೆಲ್ಲ ಅವ್ರಿಗೆ ನೋಡ್ಕೋತಾರೆ. ಓ ಸೂಪರ್. ಎಲ್ಲ ಫ್ರೀ ಇದೆ, ಎಜುಕೇಶನ್ ಫ್ರೀ ಇದೆ, ಎಲ್ಲವೂ ಫ್ರೀ ಇದೆ. ಎಜುಕೇಶನ್ ಫ್ರೀ ಇದೆ. ಇದು ಮಾಡಿದ್ರೆ ಅಲ್ಲೇ ಪ್ರೆಗ್ನೆಂಟ್ ಇದ್ರೆ ಅವ್ರಿಗೆ ಅದ್ರಕ್ಕೂ ಫಂಡ್ ಬರುತ್ತೆ. ಸೂಪರ್. ಆಮೇಲೆ ಮಕ್ಕಳಿಗೆಲ್ಲ ಫ್ರೀ ಆಫ್ ಕಾಸ್ಟ್ ಎಜುಕೇಶನ್ ಅಪ್ ಟು 18 years. ಅವ್ರು PhD ಮಟ್ಟ ಓದಿದ್ರು ಅವ್ರಿಗೆ ಎಜುಕೇಶನ್ ಕಾಸ್ಟ್ ಇಲ್ಲ. ದೇ ಆರ್ ವೆರಿ ಫ್ರೀ. ಆಮೇಲೆ ನಾವು ಈ ಸಲ ಹೌಸ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಹೌಸ್ ಬಿಲ್ಡಿಂಗ್ ಅಂತ ಅಂದ್ರೆ ಎಜುಕೇಶನ್ UC ಸೈನ್ಸ್ ಆಗಿರುತ್ತಲ್ಲ, ಸ್ಟೂಡೆಂಟ್ಸ್ UC ಸೈನ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ಅವ್ರಿಗೆ 8 months 10 months ನರ್ಸಿಂಗ್ ಇದನ್ನ ಜರ್ಮನ್ ಲ್ಯಾಂಗ್ವೇಜ್ ಕಲಿಸೋದು. A1 to B2. ಓಕೆ. ಅವ್ರಿಗೆ A1 to B1 ಅಥವಾ B2 ಕಲಿಸಿ, B2 ಮೇಲೆ ಅವ್ರಿಗೆ ನಾವು ನರ್ಸಿಂಗ್ ಆಗಿರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಅಲ್ಲಿ ಓದ್ಲಿಕ್ಕೆ ಅವ್ರಿಗೆ ವೀಸಾ ಕೊಡಿಸ್ಬೋದು. ಅಂದ್ರೆ ಜರ್ಮನಿ ಎಜುಕೇಶನ್ ಫ್ರೀ ಇದೆ. ಬಟ್ ಅದರ ಕಾಸ್ಟ್ ಸ್ವಲ್ಪ ಹೈ ಇದೆ ಅಂತ ಇದ್ರು ನಮ್ಮ ಎಂಪ್ಲಾಯರ್. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಏನೋ ಒಂದು ಖರ್ಚು ಮಾಡ್ಕೊಂಡು ಹೋದ್ರು ಕೂಡ ಪರ್ ಮಂತ್ ಸ್ಟೈಪಂಡ್ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಅಲ್ಲಿ 1,20,000 to 1,30,000 ಕೊಡ್ತಾರೆ. ಓಕೆ. ಪರ್ ಮಂತ್ ಕೊಡ್ತಾರೆ ಎಜುಕೇಶನ್ ಮಾಡ್ತಾ ಇದ್ದಾಗ. ಮತ್ತು ಸೆಕೆಂಡರಿಗೆ 1,45,000 ಸಮಥಿಂಗ್ 1,50,000 ಮಟ್ಟ ಇನ್ ಲಾಸ್ಟ್ ಇಯರ್ ಕೊಡ್ತಾರೆ. ಅವ್ರು ನಮ್ದೆಲ್ಲಾ ಖರ್ಚು ನೋಡ್ಕೊಂಡು ಓದೋಬೇಕಾದ್ರೆ ಪ್ರತಿ ತಿಂಗಳ 40,000-50,000 ರೂಪಾಯಿ ಇಂಡಿಯಾ ಕಳಿಸ್ಬೋದು. Superb. ಅದು that too until they will continue their BSc nursing, physiotherapy, whatever. ನನಗೆ ಗೊತ್ತಿರೋ ಪ್ರಕಾರ ಇವಾಗ ನನ್ಗೆ ಕೊಟ್ಟಿರೋದು ನರ್ಸಿಂಗು ಮತ್ತೆ ಫಿಸಿಯೋಥೆರಪಿಸ್ಟ್ ಮತ್ತೆ ಇವನ್ ಡೆಂಟಿಸ್ಟ್ ಕೂಡ ನಾವು ಕಂಪ್ಲೀಟ್ ಮಾಡಿದಂತ ಡೆಂಟಿಸ್ಟ್ ಕೂಡ ಪ್ರೊಸೆಸ್ ಮಾಡ್ತಾ ಇದೀವಿ ಈ ಸಲ. ಆಮೇಲೆ ಫಿಸಿಯೋಥೆರಪಿಸ್ಟ್ ಗಳನ್ನ ನಾನು ಪ್ರೊಸೆಸ್ ಮಾಡ್ಬೋದು. ವಿ ಹ್ಯಾವ್ ದಟ್ ಅ ಗುಡ್ ಕನೆಕ್ಟಿವಿಟಿ ವಿತ್ ಡೆಂಟಿಸ್ಟ್.
ಆಮೇಲೆ ಓಟಿ ಟೆಕ್ನಿಷಿಯನ್ಸ್ ವಿತ್ BSc ಆಗಿದ್ರೆ ಓಟಿ ಟೆಕ್ನಿಷಿಯನ್ ಪ್ರೊಸೆಸ್ ಮಾಡ್ತಿದ್ವಿ. ಡ್ರೈವರ್ಸ್ ಡ್ರೈವರ್ಸ್ ಗಳಿಗೆ A2 ಲೆವೆಲ್ ಬೇಕು, ಜರ್ಮನ್ ಲ್ಯಾಂಗ್ವೇಜ್, ಅದು PUC ಆಗಿರ್ಬೇಕು. ಅವ್ರಿಗೆ ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಇದ್ರೆ ನಾವು ಡ್ರೈವರ್ಸ್ ಕೂಡ ನಾನು ಪ್ರೊಸೆಸ್ ಮಾಡಿ ಕೊಡ್ತೀನಿ ಜರ್ಮನಿಗೆ. ಅವ್ರಿಗೂ ಕೂಡ ಹೈ ಸ್ಯಾಲರಿ ಇದೆ ಜರ್ಮನಿಲಿ. ಅಂದ್ರೆ ಸರ್ ಇದು ಸ್ವಲ್ಪ ಎಲಾಬ್ರೇಟ್ ಮಾಡಿ. ಡ್ರೈವರ್ಸ್ ಅಂತಂದ್ರೆ ಎಲ್ಲರೂ ಕಿವಿ ಓಪನ್ ಮಾಡಿಬಿಟ್ಟಿದ್ದಾರೆ, ಏನು ಓದೋದಿರಲ್ಲ, ಜಸ್ಟ್ ಹೋಗಿ ಡ್ರೈವ್ ಮಾಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು. 10th ಮತ್ತು PUC ಎರಡು ಪಾಸ್ ಆಗಿರ್ಬೇಕು. ಓಕೆ, PUC ಪಾಸ್ ಆಗಿ ಅವ್ರ ಕಡೆ ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಇರಬೇಕು. ಓಕೆ, ಅವ್ರಿಗೆ A1 A2 ನಾವು ಜರ್ಮನ್ ಟ್ರೈನಿಂಗ್ ಮಾಡಿ ಅವ್ರಿಗೆ ಜರ್ಮನಿಗೆ ಕಳಿಸ್ಕೊಡ್ತೇವೆ. B1 B2 ಏನು ಅವಶ್ಯಕತೆ ಇರಲ್ಲ? ಇಲ್ಲ, ಅವ್ರಿಗೆ ಬೇಸಿಕ್ A1 A2 ಇಸ್ ಎನಫ್. ಆಮೇಲೆ ವೇರ್ ಹೌಸ್ ವರ್ಕರ್ಸ್ ತಗೋತಾ ಇದಾರೆ, ಅಲ್ಲಿ ಹೆಲ್ಪಿಂಗ್ ಗೆ ಕ್ಲೀನಿಂಗ್ ಗೆ ಬೇಕಾಗಿರ್ತಾರಲ್ಲ ಆ ಟೈಪ್ ತಗೋತಿದ್ದಾರೆ. ಇವನ್ 10th plus 12th ಆಗಿ ಅಷ್ಟೇ ಏನು ವರ್ಕ್ ಮಾಡ್ತಿಲ್ಲ. ಆದ್ರೆ ಅದ್ರದ್ದು ಲಿಂಕ್ ಇನ್ನು ನಾವು ಪರ್ಫೆಕ್ಟ್ ಆಗಿ ನೋಡ್ತಾ ಇದ್ದೀನಿ. ಅವ್ರಿಗೆ ರಿಕ್ವೈರ್ಮೆಂಟ್ ಯಾವ ತರ ಇದೆ, ಕೆಲಸ ಏನಿದೆ ಅಂತ ಅದ್ರ ಬಗ್ಗೆ ಡೀಪ್ ರಿಸರ್ಚ್ ಮಾಡಿದ್ ನೆಕ್ಸ್ಟ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ. ಬಟ್ ದೇ ಆರ್ ಆಸ್ಕಿಂಗ್ ಮೀ ವೇರ್ ಹೌಸ್ ಪೀಪಲ್ ವರ್ಕಿಂಗ್ ಅಥವಾ ಹೆಲ್ಪಿಂಗ್ ಪೀಪಲ್ ಬೇಕಾಗಿದೆ, ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಹೆಲ್ಪ್ ಬೇಕಾಗಿದ್ದಾರೆ. ಅಂಡ್ ಇನ್ನ ಇಂಜಿನಿಯರಿಂಗ್ ಫೀಲ್ಡ್ಸ್ ಅಲ್ಲಿ ನಾನು ಪರ್ಮಿಷನ್ ಕೊಟ್ಟಿರೋದು ಎಲೆಕ್ಟ್ರಿಕ್ ಅಂಡ್ ಟೆಲಿಕಮ್ಯುನಿಕೇಶನ್ ಇರುತ್ತಲ್ಲ, ಆ ಇಂಜಿನಿಯರ್ಸ್ ಮತ್ತೆ ಮೆಕ್ರೋಟ್ರಾನಿಕ್ಸ್ ಇವೆರಡು ಕಂಪ್ಲೀಟ್ ಆದಂತ ಡಿಗ್ರಿ ಇದ್ರೆ ಅವ್ರಿಗೆ B1 ಮಟ್ಟ ಜರ್ಮನ್ ಲ್ಯಾಂಗ್ವೇಜ್ ಕಲಿಸಿದ್ರೆ ದೇ ವಿಲ್ ಗಾಟ್ ಸೆಲೆಕ್ಟೆಡ್ ಟು ವರ್ಕ್ ಜರ್ಮನಿಲಿ. ದೀಸ್ ಟು ಪ್ಯಾರಾಮೀಟರ್ಸ್ ಕಂಪ್ಲೀಟ್ ಆದಂತ ಇಂಜಿನಿಯರ್ಸ್ ಇದ್ರೆ ಐ ಕ್ಯಾನ್ ಪ್ರೊಸೆಸ್ ದೆಮ್ ಆಲ್ಸೋ ಫ್ರಮ್ ದಿಸ್ ನೆಕ್ಸ್ಟ್ ಇಯರ್ ಇಂದ. ಸೊ ಡಚ್ ಡಿಲೈಟ್ ಎಕ್ಸ್ಪ್ಯಾಂಡ್ ಆಗ್ತದೆ. ಡಚ್ ಡಿಲೈಟ್ ಸೂಪರ್. ಸರ್, ಇವಾಗ ಇಷ್ಟೆಲ್ಲ ನೀವು ವೇರ್ ಹೌಸ್ ಅಂದ್ರಿ, ಇಂಜಿನಿಯರ್ಸ್ ಅಂದ್ರಿ, ಫಿಸಿಯೋಥೆರಪಿಸ್ಟು, ನರ್ಸಸ್ ಅಂತೂ ಇದ್ದೇ ಇದ್ದಾರೆ. ಸೊ ಈ ಸ್ಟ್ರೀಮಲ್ಲಿ ಹೋಗ್ತಾ ಇದ್ದೀರಾ, ಇವ್ರ ಏಜ್ ಎಷ್ಟಿರಬೇಕು ಮಿನಿಮಮ್ ಮ್ಯಾಕ್ಸಿಮಮ್ ಏನಿದೆ ಕ್ರೈಟೀರಿಯಾ? ನರ್ಸಸ್ ನನಗೆ ಎಲ್ಲಾನು ಮಾಡ್ತಾ ಇರೋದ್ರಿಂದ ನೋಡೋದ್ರಿಂದ ನಾನು 42-43 ಏಜ್ ನರ್ಸಸ್ ಕೂಡ ಇವಾಗ ಬರೆಸಿದ್ದೇನೆ ಎಕ್ಸಾಮ್ ಅಂಡ್ ದೇ ಆರ್ ಟೇಕಿಂಗ್ ಇಟ್. ಬಟ್ ರೂಲ್ಸ್ ಪ್ರಕಾರ ಹೋದ್ರೆ 42 ಇಸ್ ದ ಫೈನಲ್ ಲಿಮಿಟ್, ಏಜ್ ಲಿಮಿಟ್. ಓಕೆ. ಬಟ್ ಇವರಿಗೆ ವೇರ್ ಹೌಸ್ದವರಿಗೆ ಡ್ರೈವರ್ಸ್ಗಳಿಗೆ ಎಷ್ಟಿರ್ಬಹುದು ಬಹುಶಃ? ಅವ್ರದ್ದು 35-36 ಮಟ ಇದೆ ಸರ್ ನನಗೆ ಹೇಳಿರೋ ಪ್ರಕಾರ. ಅಂದ್ರೆ ಅವ್ರು ಜಾಸ್ತಿ ಲಾಂಗ್ ಜರ್ನಿ ಇರುತ್ತೆ, ಆಮೇಲೆ ಅವ್ರಿಗೆ ಸ್ವಲ್ಪ ಕಲಿಬೇಕಲ್ವಾ, ಲಾಂಗ್ ಗ್ಯಾಪ್ ಇದ್ರೆ ಕಲೀಲಿಕ್ಕಾಗಲ್ಲ ಲ್ಯಾಂಗ್ವೇಜ್, ಅದು ಒಂದ್ ಹೆದರಿಕೆ. ಬಟ್ ಇಫ್ ದೇ ಆರ್ ಹೆಂಗ್ ಇದ್ರ ಅಂತ ತಿಳ್ಕೊಳ್ರಿ, ದೇ ವಿಲ್ ಲರ್ನ್ ಲ್ಯಾಂಗ್ವೇಜ್ ಆಲ್ಸೋ. A1 A2 ಮಟ್ಟ ಕಲಿಸಿ ಅವ್ರಿಗೆ ಸರ್ಟಿಫಿಕೇಶನ್ ಮಾಡಿ ಅವ್ರನ್ನ ಜರ್ಮನಿಗೆ ಸೇಫಾಗಿ ಕಳಿಸಿ ಕೊಡ್ತೀವಿ. ಅವರು ದೇ ಕ್ಯಾನ್ ಅರ್ನ್ ಮೋರ್ ದ್ಯಾನ್ ಡಾಕ್ಟರ್ಸ್ ಪರ್ ಮಂತ್. ಅಲ್ಲಿ ಇದ್ದವ್ರಿಗೆ ಆಲ್ರೆಡಿ ಪಂಜಾಬ್ದವ್ರು, ನಮ್ಮ ಇಂಡಿಯಾದವ್ರು ಪಂಜಾಬ್ದವ್ರು ತುಂಬಾ ಜನ ಡ್ರೈವರ್ಸ್ ಇದಾರೆ. So they can earn more than doctor what they are earning as a driver. Yes. ಸೂಪರ್ ಸರ್. ಸೊ ಇವಾಗ ಜಸ್ಟ್ ನರ್ಸಿಂಗ್ ಸ್ಟ್ರೀಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀರಿ, ಆಮೇಲೆ ನೆಕ್ಸ್ಟ್ ಇದು ಕೂಡ ಬಂದಿದ್ದಾವೆ ಹೇಳ್ಬೇಕಂದ್ರೆ ನಾನು ಒಬ್ಬ ನರ್ಸ್ ಸರ್, ಅಂಡ್ ಐ ಆಲ್ಸೋ ವರ್ಕ್ ಆಸ್ CHO ಇನ್ ಬಾಗಲಕೋಟ್. 3.5 years ವರ್ಕ್ ಮಾಡಿದ್ದೀನಿ CHO ಆಗಿ. ಅಂಡ್ HCG ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ 3 ವರ್ಷ ವರ್ಕ್ ಮಾಡಿದ್ದೀನಿ. ಹಾಗಾಗಿ ಫಸ್ಟ್ ಫೀಲ್ಡ್ ಚೂಸ್ ಮಾಡಿದ್ದೆ ನರ್ಸಿಂಗು. ನಮ್ಗಿನ್ನ ಸ್ವಲ್ಪ ಕಳ್ಸೋಣ ಅಂತೇಳಿ, ಯಾಕಂದ್ರೆ ನನಗೆ ನಾಲೆಜ್ ಇದ್ರಲ್ಲಿ ನಾ ಮಾಡಿದ್ರೆ ವಿ ಕ್ಯಾನ್ ಸಕ್ಸಸ್ ಮೋರ್. ಈಗ ಅವೆಲ್ಲ ಸಕ್ಸಸ್ ಸ್ಟೋರಿ ನೋಡಿ ಅವರೆಲ್ಲ ಕಳ್ಸಿದ ನಂತರ ನೋಡಿ ಅವ್ರು ನನಗೆ ಇಷ್ಟೆಲ್ಲ ಅಡಿಷನಲ್ ಆಫರ್ ಆಗಿ ಕೊಟ್ಟಿದ್ದಾರೆ. ಬಟ್ ನಾನು ಇವಾಗ್ಲೂ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನರ್ಸಸ್ಗೆ ಕೊಟ್ಟು ಕಳ್ಸ್ಲಿಕ್ಕೆ, ಯಾಕಂದ್ರೆ ನನಗೆ ವೆರಿ ಗುಡ್ ನಾಲೆಜ್ ಅದ್ರೊಳಗಡೆ, ಆ ಫೀಲ್ಡ್ ಒಳಗಡೆ ಐ ಹ್ಯಾವ್ ಗುಡ್ ಕಾಂಟ್ಯಾಕ್ಟ್. ಅದ್ರ ಸಲುವಾಗಿ ಐ ಆಮ್ ವೆರಿ ಹ್ಯಾಪಿ ಟು ಸೇ ನರ್ಸಿಂಗ್ ದವ್ರು ಬಂದ್ರೆ ತೊಂದರೆ ಇಲ್ಲ. ಬೈ ದ ವಿತಿನ್ ಅ ಇಯರ್ ದೇ ವಿಲ್ ಬಿ ಇನ್ ಜರ್ಮನಿ. ಸೂಪರ್ ಸರ್, ಸೂಪರ್. ಸೊ ಇಷ್ಟೆಲ್ಲ ಆಗು ಹೋಗುಗಳು, ವೀಸಾ ಪ್ರಾಸೆಸ್ಸು, ಅಲ್ಲಿ ಸಕ್ಸಸ್ ಸ್ಟೋರೀಸ್ಗಳನ್ನು ನಾವು ಕೇಳಿದ್ವಿ ಸರ್. ಸೊ ಇವಾಗ ನಾನು ಏನು ಕೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಈ ಪ್ರಾಸೆಸ್ ಚಾರ್ಜಸ್ ಎಷ್ಟಾಗುತ್ತೆ, ಮೊದಲು ಎಷ್ಟಿದ್ದು ಇವಾಗ ಎಷ್ಟಾಗ್ತಾ ಇದೆ, ಸ್ವಲ್ಪ ಅದರ ಬಗ್ಗೆ ಇಲಾಬ್ರೇಟ್ ಮಾಡಿ ಸರ್. ಎಸ್ ಸರ್ ಇದೊಂದು ಹೇಳಬೇಕಾಗಿದ್ದು ಇಂಪಾರ್ಟೆಂಟ್ ಥಿಂಗ್ಸ್. ಯಾಕಂದ್ರೆ ಈಗ ನೋಡಿ, ಇನ್ಸ್ಟಿಟ್ಯೂಟ್ ಅಂದ ತಕ್ಷಣ ಈಗ ಡಿಫ್ರೆಂಟ್ ರೇಟ್ಸ್ ಇರುತ್ತೆ. ಬಟ್ ನಂದಿರೋದ್ ರೇಟ್ಸ್ ನಾನ್ ಅರೌಂಡ್ 5 lakh ಅಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ₹1 ಕೂಡ ನಾನು ಜರ್ಮನಿಯಿಂದ ರಿಫಂಡ್ ತಗೋತಾ ಇಲ್ಲ. ಓಕೆ, ಒಂದು ರಿಫಂಡ್ ನಂದು ಈಗ ಫಂಡಿಂಗ್ ತಗೊಂಡ್ಬಿಟ್ರೆ ಜರ್ಮನಿಯಿಂದ ಅವ್ರ ಹಾಸ್ಪಿಟಲ್ಗೆ ನಾವು ಕಳಿಸ್ಬೇಕು. ಓಕೆ, ಅವ್ರು ಯಾವಾಗ ತಗೊಳ್ತಾರೆ ಅವಾಗೇ ತಗೋಬೇಕು. ಅದು 2 year ಆಗ್ಲಿ, 2.5 year ಆಗ್ಲಿ, ಅಥವಾ 1.5 year ಆಗ್ಲಿ. ಆಮೇಲೆ ಫಂಡಿಂಗ್ ಮಾಡಿದವ್ರು ಯಾರು ಜಸ್ಟ್ B1 ಮೇಲೆ ತಗೊಳಲ್ಲ, ದೇ ನೀಡ್ ಕಂಪಲ್ಸರಿ B2
ಇದೆಲ್ಲ ಕೂಡ ಸ್ಟೂಡೆಂಟ್ ಗೆ ತುಂಬಾ ಬರ್ಡನ್ ಆಗುತ್ತೆ. ಓಕೆ, ಆಮೇಲೆ ಎಲ್ಲ ಕಡೆ ಫ್ರೀ ಅಂತ ಹೇಳ್ತಿರ್ಬೋದು, ಬಟ್ ಕ್ವಾಲಿಟಿ ಆಫ್ ರಿಸಲ್ಟ್ ಇಲ್ಲ. ಆಮೇಲೆ ಫ್ರೀ ಆಗಿ ಅಂತ ತಕ್ಷಣ ಕಳಿಸಿದ ತಕ್ಷಣ ಏನ್ ಮಾಡ್ತಾರೆ, ಇವ್ರಿಗೆ ಸ್ಯಾಲ್ರಿ ಕಮ್ಮಿ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೋತಾರೆ. ಓಕೆ, ನಮ್ದು ಅದ್ ಯಾವ ತರನೂ ಇಲ್ಲ. ಓಕೆ, ನಮ್ದು ದೇರ್ ಇಸ್ ನೋ ಅಗ್ರಿಮೆಂಟ್. ಓಕೆ, ಜಸ್ಟ್ ಆಮೇಲೆ ಇನ್ನೊಂದೇನಂದ್ರೆ ನಾವ್ ಯಾವ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೋತಾ ಇಲ್ಲ, ಜಸ್ಟ್ ಟ್ರಸ್ಟ್ ಮೇಲೆ ಮಾಡ್ತಾ ಇದ್ದೇವೆ. ಒರಿಜಿನಲ್ ಡಾಕ್ಯುಮೆಂಟ್ ಇಟ್ಕೊಂಡ್ ಬಿಡ್ತಾರೆ, ಅಂತದ್ದು ಸಿಕ್ಕೊಂಡಿದ್ದಾರೆ. ನನ್ಗೆ ಲಾಸ್ಟ್ ಒಂದು ಸ್ಟೂಡೆಂಟ್ ಬೇರೆ ಕಡೆ 3 ಲಕ್ಷ ಕೊಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟು ಸಿಕ್ಕೊಂಡಿದ್ರು. ಅವ್ರು ಜಸ್ಟ್ ಒಂದು 3 ತಿಂಗಳಲ್ಲಿ ನಾನು ಪ್ರೊಸೆಸ್ ಮಾಡಿಕೊಟ್ಟೆ. ಸೂಪರ್. ಓಕೆ, ಅದೇ ಹೇಳ್ತೇನಲ್ಲ, ಮನಿ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ನಾವು ಇಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ನಾನು ಇದನ್ನೇ ಮಾಡ್ತಿದ್ದೇನೆ ಅಂದ್ರೆ ನಾ ಕಂಪ್ಲೀಟ್ ಫ್ರೀ ಆಗಿ ಮಾಡಕ್ಕಾಗಲ್ಲ. ಕರೆಕ್ಟ್. ಆಸ್ ವ್ಯೂ. ಓಕೆ, ನಾನು ಸಂಸ್ಥೆನೂ ಬೆಳೆಸ್ಬೇಕು, ನಾನು ನನ್ನ ಫ್ಯಾಮಿಲಿ ನೋಡ್ಕೋಬೇಕು, ಅಂಡ್ ಅದರ್ ಥಿಂಗ್ಸ್ ವಿಲ್ ಬಿ ದೇರ್. ಅಂಡ್ ನಾನು ಜರ್ಮನಿಯಿಂದ ಯಾವ್ದು ಫಂಡ್ ತಗೊಳ್ಳದೆ ಇರೋದ್ರಿಂದ ನಾನು ಎಲ್ಲಿ ಬೇಕಾದ್ರೂ ಪ್ರೊಸೆಸ್ ಮಾಡ್ಬೇಕು. ಹಂಗಾಗಿ ಐ ಹ್ಯಾವ್ 7 to 8 ಎಂಪ್ಲಾಯರ್ಸ್ ವಿತ್ ಪಾರ್ಟ್ನರ್ ನಾವು ರೈಟ್ ನಾವು. ಲಾಸ್ಟ್ ಇಯರ್ ನಮ್ ಕಡೆ ಕಡಿಮೆ ಇತ್ತು, ಬಟ್ ನಾವು ವಿ ಹ್ಯಾವ್ ಸಫಿಶಿಯಂಟ್ ಪಾರ್ಟ್ನರ್ಸ್ ಇನ್ ಎವ್ರಿ ಫೀಲ್ಡ್. OT ಟೆಕ್ನಿಷಿಯನ್ ಕಳಿಸಬಹುದು, ಫಿಸಿಯೋಥೆರಪಿಸ್ಟ್ ಕಳಿಸಬಹುದು, ಇವನ್ MBBS ಡಾಕ್ಟರ್ಸ್ ಕೂಡ ಕಳಿಸಬಹುದು ನಾವು. ಸೂಪರ್ ಸೂಪರ್. ಓಕೆ, ಹಾಗಾಗಿ ನಮ್ದೇನಿದೆ ಅದನ್ನು ಅವ್ರಿಗೆ 5 ಲಕ್ಷ ಒಂದೇ ಕೊಡು ಅಂತ ಹೇಳೋದಿಲ್ಲ, ಅದಕ್ಕಂತೆ ಸ್ಟೆಪ್ಸ್ ಇದೆ. ಫಸ್ಟ್ ಅವ್ರು 50,000 ಕೊಟ್ಟು ಜಾಯಿನ್ ಆಗ್ಬೇಕು. ಓಕೆ, ವಿತಿನ್ ಇನ್ನು ಬ್ಯಾಲೆನ್ಸ್ 1.5 ಲ್ಯಾಕ್ ಏನಿದೆಲ್ಲ ಅವ್ರದ್ದು ಎಕ್ಸಾಮ್ ಏನ್ ಬರೀತಾರಲ್ಲ 5th month B1, ಆ B1 ಬರೆಯೋಕ್ಕಿಂತ ಮುಂಚೆ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಕೊಡ್ಬೇಕು. ಓಕೆ, ಅದೆಲ್ಲ B1 ಎಕ್ಸಾಮ್ ಮುಗಿತು, ಅವ್ರ ರಿಸಲ್ಟ್ ಬಂತು, ಅವ್ರಿಗೆ ಜಾಬು ಸಿಕ್ತು, ಅವ್ರ ಕಡೆ ಕಾಂಟ್ರಾಕ್ಟ್ ಬಂತು, ಇಂಟರ್ವ್ಯೂ ಎಲ್ಲ ಮುಗಿದ ನಂತರ 3 ಲ್ಯಾಕ್ ಏನಿದೆಲ್ಲ ಅವ್ರು ಯಾವಾಗ ವೀಸಾ ಹೋಗ್ತಿರ್ತಾರೆ ನೋಡ್ರಿ. ವೀಸಾ ಇಂಟರ್ವ್ಯೂ ಮೀನ್ಸ್ ಅವ್ರ ಕೈಯಲ್ಲಿ ವರ್ಕ್ ಇರುತ್ತೆ, ಅವ್ರ ಕೈಯಲ್ಲಿ ತಾವು ಕಲ್ತಿದ್ದು B1 ಸರ್ಟಿಫಿಕೇಟ್ ಇರುತ್ತೆ. ದೇ ಹ್ಯಾವ್ ಎವ್ರಿಥಿಂಗ್ ಇನ್ ಯುವರ್ ಹ್ಯಾಂಡ್. ಎಷ್ಟು ಸ್ಯಾಲರಿ, ಯಾವ ಹಾಸ್ಪಿಟಲ್, ಎಲ್ಲ ಅವ್ರ ಕಡೆ ಇರುತ್ತೆ. ದಟ್ ಟೈಮ್ ದೇ ಹ್ಯಾವ್ ಟು ಗಿವ್ ಮಿ 3 ಲ್ಯಾಕ್. ಅದು ಅವರು ನನಗೆ 3 ಲ್ಯಾಕ್ ಕೊಟ್ಟ ತಕ್ಷಣ ಅವ್ರನ್ನ ನಾವು ವೀಸಾಗ ಅಪ್ಲೈ ಮಾಡಿರ್ತೀವಿ. ವೀಸಾ ಬಂದ ತಕ್ಷಣ ಅವ್ರು ಫ್ಲೈ ಆದ ತಕ್ಷಣ ಅವ್ರಿಗೆ ಏನ್ ನಮ್ಮ ಪಾರ್ಟ್ನರ್ ಇದ್ದಾರೆ ಅವ್ರಿಗೆ ಕೊಡುವಂತ ಪೇಮೆಂಟ್ ನ ಟ್ರಾನ್ಸ್ಫರ್ ಮಾಡ್ತೇನೆ. ದಿಸ್ ಇಸ್ ವೆರಿ ಸಿಂಪಲ್ ಥಿಂಗ್. ಸೊ ಸರ್, ಫಸ್ಟ್ 50,000 ಕೊಡಬೇಕು, ಜಾಯಿನ್ ಆಗಬೇಕು. ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರಲ್ಲ. 1,50,000 ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಅನುಕೂಲ ಆದಂಗೆ ಕೊಡ್ಲಿ. ಯಾಕಂದ್ರೆ ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರಿಗಿಲ್ಲ. ಅವ್ರು 10,000 20,000 ಹಿಂಗ್ ಕೊಡ್ತಿರ್ತಾರೆ. ಸ್ಟೆಪ್ ಬೈ ಸ್ಟೆಪ್ 5 ತಿಂಗಳ ಟೈಮ್ ಇರುತ್ತೆ ಅವ್ರ ನಡೆಗೆ ಎಕ್ಸಾಮ್ ಬರೀ ಮಟ್ಟ. ಅಂದ್ರೆ ಆ 5 ಮಂತ್ ಒಳಗಡೆ ಆರಾಮಾಗಿ ಕೊಡ್ಲಿ. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ಫಾರ್ ದಟ್. ಸೊ ಇದು 2 ಲ್ಯಾಕ್ ಆಯ್ತು. ಯಾವಾಗ ಫ್ಲೈ ಆಗ್ತಾ ಇರ್ತಾರೆ ಅವಾಗ 3 ಲ್ಯಾಕ್ಸ್ ಕೊಡಬೇಕು. ಫ್ಲೈ ಎಲ್ಲ ವೀಸಾ ಇಂಟರ್ವ್ಯೂ ಹೋಗಬೇಕಾದ್ರೆ 3 ಲ್ಯಾಕ್ ಕೊಡ್ಬೇಕು. ಅದನ್ನ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ವೆನ್ ದೇ ಗೆಟ್ ವೀಸಾ, then when they are flying, that before flying day we will have to transfer to the partner. Flying irutte ಅದನ್ನ ಕ್ಲಿಯರ್ ಮಾಡಿದ್ರೆ they will also take care everything. ಓಕೆ. ಸೊ ಟೋಟಲ್ 5 ಅಲ್ಲಿ ಇದು ಎಂಟೈರ್ ಪ್ರೋಸೆಸ್ ಆಗುತ್ತೆ, ಎಲ್ಲವೂ ಆಗುತ್ತೆ. ಎಜುಕೇಶನ್, ಅವ್ರಿಗೆ ಫ್ಲೈಟ್ ಟಿಕೆಟ್ ಕೂಡ ರಿಫಂಡ್ ಆಗುತ್ತೆ ಸರ್ ಇದರಲ್ಲಿ. ಫ್ಲೈಟ್ ಟಿಕೆಟ್ ಅವ್ರು ಏನ್ ಹಾಕ್ತಾರಲ್ಲ, ಅವ್ರ ಫ್ಲೈಟ್ ಟಿಕೆಟ್ ನಮ್ದು ಅಪ್ ಟು ವೀಸಾ ನಾವು ಇದು 5 ಲ್ಯಾಕ್ ಎಲ್ಲ ಮಾಡ್ಕೊಡ್ತೀವಿ. ಫ್ಲೈಟ್ ಟಿಕೆಟ್ ಅವರು ಹಾಕ್ತಾರೆ 22,000 ಇರುತ್ತೆ, 30,000 ಇರುತ್ತೆ, ಅಥವಾ ಇಮಿಡಿಯೇಟ್ ಮಾಡಿದ್ರು ಕೂಡ 50,000 ಬರುತ್ತೆ. ಬಟ್ ಅದೇ ಅಷ್ಟೇ ಇನ್ವೆಸ್ಟ್ ಮಾಡ್ಲಿ ಅದಷ್ಟು ಅವ್ರಿಗೆ ಜರ್ಮನಿಲಿ ರಿಫಂಡ್ ಆಗುತ್ತೆ. ಈ 5 ಲ್ಯಾಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತಾ ಸರ್, ಇಲ್ಲ ಅದು ಸಪರೇಟ್ ಇರುತ್ತೆ ಫ್ಲೈಟ್? ಅದು ಸಪರೇಟ್ ಇರುತ್ತೆ, ಬಟ್ ಅದು ರಿಫಂಡ್ ಆಗುತ್ತೆ ಅವ್ರಿಗೆ. ಓಕೆ. ಅಟ್ ದ ಎಂಡ್ ರಿಯಂಬರ್ಸ್ ಮಾಡ್ಕೋಬಹುದು ಆ ಕಡೆ ಹೋಗಿ ಜರ್ಮನಿ. ಆಮೇಲೆ ಕೆಲವೊಂದು ಎಂಪ್ಲಾಯರ್ಸ್ ಏನ್ ಮಾಡ್ತಾರೆ, ಅವರು ಫ್ಲೈಟ್ ಟಿಕೆಟ್ ಹಾಕಿ ಕೊಟ್ಬಿಡ್ತಾರೆ ವೆನ್ ದೇ ಆರ್ ಫ್ಲೈಯಿಂಗ್. ಕೆಲವೊಂದು ಎಂಪ್ಲಾಯರ್ಸ್ ಹಾಕೊಂಡ್ ಬನ್ನಿ ಅಂತ ಹೇಳ್ತಾರೆ, ಹಾಕೊಂಡ್ ಬಂದ್ರೆ ಅವ್ರು ರಿಫಂಡ್ ಮಾಡ್ತಾರೆ. ಬಟ್ ಬೋತ್ ಸೂಪರ್. ಲೈಕ್ ನಾನು ಅಬ್ರಾಡಲ್ಲಿ ಇದ್ದೆ ಸರ್, ಲಿಬಿಯಾದಲ್ಲಿ. ಸೊ ಅವರು ನಮಗೆ ಫ್ರೀ ಆಫ್ ಕಾಸ್ಟ್ ಅಂತಂದರೆ ಅವರು ಟಿಕೆಟ್ ಎಲ್ಲ ಕಳಿಸಿದ್ರು. ಸೊ ಸೇಮ್ ಪ್ರಾಸೆಸ್ ಇಲ್ಲೂ ಇದೆ. ದಟ್ಸ್ ಗುಡ್. ಅವರಾದ್ರೂ ಮಾಡಿಕೊಡ್ತಾರೆ, ಇಲ್ಲ ನಾವು ಹಾಕೊಂಡು ಹೋದ್ರು ಕೂಡ ಅದನ್ನ ರಿಫಂಡ್ ಮಾಡ್ತಾರೆ. ಆಸ್ ಸಿಂಪಲ್ ಆಸ್ ದ್ಯಾಟ್. ಎಸ್. ಸೊ ಇಷ್ಟೆಲ್ಲ ಆಯಿತು ಸರ್. ಕೆಲವೊಂದು ಈಗ ಪಾಸಿಟಿವ್ ಎಲ್ಲ ನೋಡ್ಕೊಂಡಿವಿ ನಾವು. ಏನಾದರೂ ಇದರಲ್ಲಿ ನೆಗೆಟಿವ್ ಏನಾದರೂ ಇದೆಯಾ ಅಂತಂದ್ರೆ? ಸಕ್ಸಸ್ಫುಲ್ ಅಂತೂ ನೋಡಿದ್ವಿ, ಎಲ್ಲ ಸಕ್ಸಸ್ ಆಯಿತು, ಇಷ್ಟು ಜನ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ನೆಗೆಟಿವ್ ಅಂದ ತಕ್ಷಣ ನಾನೊಂದು ಹೇಳೋದಂದ್ರೆ, ಎಲ್ಲ ತಲೆಯಲ್ಲಿ ಓಡೋದು ಇವನು ಒಬ್ಬನೇ ಇದ್ದಾನೆ, ಇವನ್ ಹಿಂದೆ ಯಾರು ಸಪೋರ್ಟ್ ಇಲ್ಲ, ಇವನ್ ಕಡೆ ಪಾರ್ಟ್ನರ್ಸ್ ಇಲ್ಲ, ಇವನೇ ಟೀಚಿಂಗ್ ಮಾಡ್ತಾನೆ, ಅಂಡ್ ಇವನೇ ಡಾಕ್ಯುಮೆಂಟೇಶನ್ ವರ್ಕ್ ಮಾಡ್ತಾನೆ, ಇವನೇ ವೀಸಾ ವರ್ಕ್ ಮಾಡ್ತಾನೆ, ಒಬ್ಬನೇ ಹೆಂಗ್ ಟೈಮ್ ಕೊಡ್ಬೋದು, ವರ್ಕ್ ಕ್ವಾಲಿಟಿ ಆಫ್ ವರ್ಕ್ ಇದೇನೋ ಇಲ್ಲೋ, ಕ್ವಾಲಿಟಿ ಆಫ್ ಟೀಚಿಂಗ್ ಇದೇನೋ ಇಲ್ಲೋ ಅಂತ ಕೇಳ್ತಿರ್ತಾರೆ.
ಆಲ್ರೆಡಿ ರಿಸಲ್ಟ್ಸ್ ಕೂಡ ಬಂದಿದೆ. ಕಂಪೇರ್ ಟು ಹೋಲ್ ಅದರ್ ಇನ್ಸ್ಟಿಟ್ಯೂಟ್ ಇಂಡಿಯಾದಲ್ಲಿ ಹೇಳ್ತಿದ್ದೇನೆ, ನಮ್ ಸ್ಟೂಡೆಂಟ್ಸ್ ಫಸ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟ್ ಎಲ್ಲರೂ ಔಟ್ ಆಫ್ ಔಟ್ ಪಾಸ್ ಆಗಿದ್ದಾರೆ. ಸೂಪರ್. ಓಕೆ, ವಿತ್ ಪ್ರಾಕ್ಟಿಕಲ್ ರಿಸಲ್ಟ್ ಬಗ್ಗೆ ಮೇಲೆ ಮಾತಾಡೋಣ ನಾವು. ಅಂಡ್ ವಿತಿನ್ ಅ ಇಯರ್ ನಾನೊಬ್ನೇ ವರ್ಕ್ ಮಾಡಿದ್ರು ಕೂಡ ಅವ್ರಿಗೆ ಇಂಟರ್ವ್ಯೂ ಪ್ರಿಪರೇಷನ್ ಆಗಿರ್ಬೋದು, ಅವ್ರದ್ದು ಎಕ್ಸಾಮ್ ಟ್ರೈನಿಂಗ್ ಆಗಿರ್ಬೋದು, ಅವ್ರ ಜೊತೆ ಡಿಸ್ಕಸ್ 13 ಜನ ಜರ್ಮನಿಲಿ ಇದ್ದಾರೆ. 12 ಜನದ ಡಾಕ್ಯುಮೆಂಟ್ ಪ್ರಿಪೇರ್ ಆಗಿದೆ. ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಇನ್ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತಾ ಇದೆ. ಐ ಆಮ್ ಅಪ್ಲೈಯಿಂಗ್ ಫಾರ್ ವೀಸಾ ಆಫ್ ದೆಮ್. ಅಂಡ್ ಆಲ್ರೆಡಿ 18 ಕ್ಯಾಂಡಿಡೇಟ್ಸ್ ಸೆಪ್ಟೆಂಬರ್ 18 ಪುಣೆದಲ್ಲಿ ಎಕ್ಸಾಮ್ ಬರೆದಿದ್ರು. ಅವ್ರ ಅಗ್ರಿಮೆಂಟ್ ಕೂಡ ವಿತಿನ್ ಅಕ್ಟೋಬರ್ 15 ಅಂದ್ರೆ ನನ್ನ ಕೈಯಲ್ಲಿರುತ್ತೆ ಕಾಂಟ್ರಾಕ್ಟ್. ಜರ್ಮನಿಗೆ ಅವರಿಗೂ ಜಾಬ್ ಕಾಂಟ್ರಾಕ್ಟ್ ಮೀನ್ಸ್ ಟೋಟಲ್ 30 ಕ್ಯಾಂಡಿಡೇಟ್ಸ್ ಆರ್ ಬೈ ದ ಎಂಡ್ ಆಫ್ ಡಿಸೆಂಬರ್ ವಿಲ್ ಬಿ ಇನ್ ಜರ್ಮನಿ. ಇತ್ತಿನ ಇಯರ್ 13+30 ಅಂದ್ರೆ 43 ಸಕ್ಸಸ್ ಸ್ಟೋರೀಸ್ ಆಯ್ತು ಸರ್. ಇದ್ರ ಮೇಲೆ ವರ್ಕ್ ದೇ ಕ್ಯಾನ್ ಡಿಸೈಡ್. ಸೂಪರ್ ಸೂಪರ್. ಸೊ ಕೆಲವೊಬ್ರು ಮನಸ್ಸಲ್ಲಿ ಇರುತ್ತೆ ಏನು ಅಂತಂದ್ರೆ ಒನ್ ಮ್ಯಾನ್ ಶೋ ಮಾಡ್ತಾ ಇದ್ದಾರೆ, ಇವರೇ ಓದಿಸ್ತಾರೆ, ಇವರೇ ಪ್ರಾಸೆಸ್ ಒನ್ ಮ್ಯಾನ್ ಶೋ ಮಾಡಿ. ಈಗ ಅವ್ರು ಬೇರೆ ಕಡೆ ಕಂಪೇರ್ ಮಾಡಲಿಲ್ಲ, 1 ಇಯರ್ ಅಲ್ಲಿ ಯಾರು 13 ಮೆಂಬರ್ಸ್ ಕಳಿಸಿದ್ದಾರೆ. ಸೊ ಅಲ್ಲೇ ರಿಸಲ್ಟ್ ಇದೆ, ಫೀಡ್ಬ್ಯಾಕ್ ಇದೆ, ಎಲ್ಲವೂ ಇದೆ. ರಿಸಲ್ಟ್ ಫೀಡ್ಬ್ಯಾಕ್ ಇದೆ. ಅಂಡ್ ಆಮೇಲೆ ಒಬ್ಬೊಬ್ಬ ಮನುಷ್ಯ ಆದ್ಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಮಾತಾಡ್ತಿರ್ತಾರೆ. ವರ್ಕ್ ನೋಡಿ ಟ್ರಸ್ಟ್ ಮಾಡಿ ಬಂದವ್ರನ್ನ ನಾನು ಸೇಫ್ ಆಗಿ ಜರ್ಮನಿ ಕಳಿಸ್ಕೊಡ್ತೇನೆ. ದಟ್ ಪ್ರಾಮಿಸ್ ಐ ಕ್ಯಾನ್ ಗಿವ್ ಫ್ರಮ್ ಅವರ್ ಟ್ವೈಸ್ ಡಿಲೈಟ್ ಇನ್ಸ್ಟಿಟ್ಯೂಟ್. ಎಸ್ ಸರ್, ಎಸ್ ಸರ್. ಅದಕ್ಕೋಸ್ಕರನೇ ಬೇರೆ ಬೇರೆ ಇನ್ಸ್ಟಿಟ್ಯೂಟಿಂದ ಯಾರು ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವರುಗಳು ನಿಮ್ಮಲ್ಲಿ ಬಂದು ಜಾಯಿನ್ ಆಗಿ ಅದು ಬೇರೆ ಇನ್ಸ್ಟಿಟ್ಯೂಟ್ಸ್ ಅವರು ಕೂಡ ನಮ್ಮಲ್ಲಿ ಬಂದು ಜಾಯಿನ್ ಆಗಿದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟ್ ಅವರು B1 ಪಾಸ್ ಆದ್ಮೇಲೆ ಇವ್ರ ಕಡೆ ಹೈ ಫೀಸ್ ಇದೆ ಅಂತ ಹೇಳಿ ಬೇರೆ ಕಡೆ ಪ್ರೊಸೆಸ್ಗೂ ಹೋಗಿದ್ದಾರೆ. ಬಟ್ ಫಸ್ಟ್ಲಿ ನಾನು ಅವ್ರಿಗೆ ಹೇಳಿದ್ದೆ, ನೀವು ಬೇರೆ ಕಡೆ ಪ್ರೊಸೆಸ್ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿ. ದಟ್ಸ್ ವೈ ದೇ ವೆಂಟ್. ನಾನು ಹೇಳಿದ್ದೆ, ನೀವು 1 ಲಕ್ಷದಲ್ಲಿ ಕೊಡಿ, ನನಗೆ B1 ಪಾಸ್ ಆದ್ರೆ ನೀವು ಬೇರೆ ಕಡೆ ಪ್ರೊಸೆಸ್ ಮಾಡಿಸಿಲ್ಲ ಅಂದ್ರೆ 50,000 ಅದ್ರ ಮೇಲೆ 1,50,000 ಕೊಡಿ, ನಾನು ನಿಮ್ಗೆ ಪ್ರೊಸೆಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ಅವ್ರು ಪ್ರೊಸೆಸ್ ಮಾಡಿಸ್ಲಿಲ್ಲದವ್ರಿಗೆ ಇವನ್ ನಾನು 50,000 ಅವ್ರಿಗೆ ರಿಫಂಡು ಮಾಡಿದ್ದೀನಿ. 13 ಮೆಂಬರ್ಸ್ ಲೆಫ್ಟ್ ಅಂಡ್ ವೆಂಟ್. ಫಸ್ಟ್ ಟೈಮ್ ಪಾಸ್ ಆದವರು ಇದ್ರು, ಅದರಲ್ಲಿ ಸೆಕೆಂಡ್ ಟೈಮ್ ಪಾಸ್ ಆದವರು ಇದ್ರು. ದೇ ವೆಂಟ್, ಐ ರಿಫಂಡೆಡ್ ದೇರ್ ಪೇಮೆಂಟ್. ಓಕೆ, ಬಟ್ ಐ ಆಮ್ ವೆರಿ ಹ್ಯಾಪಿ. ಇಷ್ಟ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಫಸ್ಟ್ ಎಲ್ಲ ಸೆಕೆಂಡ್ ಪಾಸ್ ಆಗಿದ್ದಾರೆ. ದಟ್ ಪ್ರೌಡ್ ಫೀಲಿಂಗ್ ಐ ಹ್ಯಾವ್. ಓಕೆ, ಬಟ್ ಬೇರೆದವರು ಬಂದವರು ಕೂಡ ದೇ ಆರ್ ಸ್ಯಾಟಿಸ್ಫೈಡ್ ವಿತ್ ಮೈ ವರ್ಕ್ ಬಿಕಾಸ್ ದೇ ಫೇಸ್ ಅ ಲಾಟ್ ಆಫ್ ಪ್ರಾಬ್ಲಮ್ ಇನ್ ಔಟ್ಸೈಡ್. ಬಟ್ ಐ ಸೆಂಡ್ ಇವನ್ ಈಗ ಎಲ್ಲೋ ವೀಸಾ ಬಂದಿರುತ್ತೆ, ಆದ್ರೆ ಅವರು ಫ್ಲೈ ಆಗ್ತಾ ಇರಲ್ಲ, ಅಂತವ್ರು ಬಂದ್ರು ಕೂಡ ವೀಸಾ ಆಲ್ರೆಡಿ ಬಂದವರಿದ್ರೆ ಅವರಿಗೂ ಕೂಡ ನಾವು ಜಾಬ್ ಮಾಡಿಸ್ಕೊಡ್ತೀನಿ. ಆಲ್ರೆಡಿ ವೀಸಾ ಇದೆ, ಬಟ್ ಅವ್ರು B2 ಕೇಳ್ತಿದಾರೆ. B1 ಮೇಲೆ ಬಂದಂದ್ರ ಫಸ್ಟ್ ಹಿಂಗ್ ಹೇಳಿದ್ರು. ಈ ರೀತಿ ನಮ್ ಸ್ಟೂಡೆಂಟ್ ಗೆ ಸ್ವಲ್ಪ ಸಮಸ್ಯೆ ಆಗಿತ್ತು. ನಾನು ಅದ್ರ ಒಬ್ಬಂಗೆ ಹೇಳ್ತೀನಿ, ಐ ಆಮ್ ನಾಟ್ ವರಿಡ್ ಅಬೌಟ್ ದಟ್. ನಾವು ನನ್ನ ಎಂಪ್ಲಾಯರ್ ಕಡೆ ಇಂಟರ್ವ್ಯೂ ಆಗಿತ್ತು, ಎಲ್ಲ ಆಗಿತ್ತು. ಅವರು ಆಮೇಲೆ ರೇಟ್ ಎಲ್ಲೋದು ಅಂತ ಕ್ಯಾಂಡಿಡೇಟ್ ಮಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ವೀಸಾ ಬಂದ ನಂತರ ದೇ ಟೋಲ್ಡ್ ದೇ ಹ್ಯಾವ್ ಟು ವೇಟ್ ಫಾರ್ another 2 months ಅಂದ್ರು. ದಟ್ ಈಸ್ ಹೆಡ್ಏಕ್ ಫಾರ್ ಬರ್ಡನ್ ಫಾರ್ ಅವರ್ ಸ್ಟೂಡೆಂಟ್. ಓಕೆ, immediately I shifted my another partner and they are at Germany now. Okay, August 20 ಫ್ಲೈ ಆಗಬೇಕಾಗಿತ್ತು, ಸೆಪ್ಟೆಂಬರ್ 11. ಅಂದ್ರೆ ಪ್ರಾಬ್ಲಮ್ ಅಂದ್ರೂ ಕೂಡ ಫೇಸ್ ಮಾಡುವಷ್ಟು ದೇವರು ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ. ದಟ್ ಈಸ್ ವೆರಿ ಒನ್ ಥಿಂಗ್. ಸೊ ಆ ರೀತಿ ಯಾವ್ದಾದ್ರು ಇದ್ರು ಕೂಡ ಈ ವಿಡಿಯೋ ನೋಡಿದ್ಮೇಲೆ ವೀಸಾ ಬಂದಿರುತ್ತೆ, ಅವ್ರಿಗೆ ಸಮಸ್ಯೆ ಆಗಿದ್ರು ಕೂಡ ನಾನು ಅವ್ರಿಗೆ ಜಾಬ್ ಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತೀನಿ ಆನ್ B1 ಓನ್ಲಿ. ಗ್ರೇಟ್ ಸರ್, ಗ್ರೇಟ್, ಥ್ಯಾಂಕ್ ಯು. ಮತ್ತು ಏನು ಅಂತಂದರೆ ನಾವು ಸ್ಟಾರ್ಟಿಂಗಲ್ಲಿ ನಾವು ಈ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಏನು ನಾವು ಮಾತಾಡ್ಕೊಂಡಿವಿ ಅಂತಂದರೆ ಬರೀ ಸ್ಟೇಟ್ ಗೌರ್ಮೆಂಟ್ ಜಾಬು, ಸೆಂಟ್ರಲ್ ಗೌರ್ಮೆಂಟ್ ಜಾಬು ಅಷ್ಟೇ ಅಪಾರ್ಚುನಿಟಿ ನಾವು ನೋಡ್ತಾ ಇರ್ತೀವಿ. ಬಟ್ ಇದು ಕೂಡ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ. ಹಾ ಸರ್, ಒಳ್ಳೆ ಅಪಾರ್ಚುನಿಟಿ ಸರ್. ಯಾಕಂದ್ರೆ ನಮ್ ನರ್ಸಿಂಗಿಗೆ ಇಲ್ಲಿ ಇಂಡಿಯಾದಲ್ಲಿ ಹಾರ್ಡ್ಲಿ ಪ್ರೈವೇಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಪ್ರೈಸ್ ಹೇಳ್ತೀನಿ. ಕೆಲವೊಂದು ದೊಡ್ಡ ದೊಡ್ಡ ರೆಪ್ಯೂಟೆಡ್ ಅಲ್ಲಿ ಪ್ರೈವೇಟ್ ಅಲ್ಲಿ ಇದ್ರೂ 60,000 ಕೊಡ್ತಾರೆ, 80,000 ಕೊಡ್ತಾರೆ. ಓಕೆ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ಬರೀ 10,000, 12,000, ಒಂದೊಂದ್ ಕಡೆ ನೋಡಿದ್ರೆ 20,000, ಮ್ಯಾಕ್ಸಿಮಮ್ 20 to 25,000 ದೇ ಆರ್ ಅರ್ನಿಂಗ್. ಓಕೆ, ಓನ್ಲಿ ಇನ್ ರೆಪ್ಯೂಟೆಡ್ ಹಾಸ್ಪಿಟಲ್ ಪ್ರೈವೇಟ್ ಸೆಕ್ಟರ್ ಇದ್ರು ಕೂಡ 30,000 ಕೊಡ್ತಿದ್ದಾರೆ, 40,000 ಕೊಡ್ತಿದ್ದಾರೆ. ಬಟ್ ಆನ್ ಎಕ್ಸ್ಪೀರಿಯನ್ಸ್. ಬಟ್ ಇಲ್ಲಿ ಫ್ರೆಶರ್ ಇದ್ರು ಕೂಡ ನಾವು ಪ್ರೊಸೆಸ್ ಮಾಡ್ತೀವಿ. ಫ್ರೆಶರ್ ಕೂಡ ತಿಂಗಳಿಗೆ 2 ಲಕ್ಷ 3 ಲಕ್ಷ ಸ್ಯಾಲರಿ ತಗೊಳ್ತಾರೆ. ಅದರಲ್ಲಿ ಸೇವಿಂಗ್ಸ್ ಒಂದು ಸ್ಟಾರ್ಟಿಂಗ್ ಸ್ಯಾಲರಿಯಲ್ಲಿ 1,50,000 ಸೇವ್ ಮಾಡ್ತಾರೆ. ಪ್ರತಿ ತಿಂಗಳು 1,50,000 ಸೇವಿಂಗ್ಸ್ ಎಲ್ಲ ಆಗುತ್ತೆ. ಈಗ ಒಂದು 50,000 ಸ್ಯಾಲರಿ ಇದ್ರೆ ಎಕ್ಸ್ಪೆಂಡಿಚರ್, ಅದು ಕಮಿಟ್ಮೆಂಟ್, EMI ಎಲ್ಲ ಖರ್ಚು ಮಾಡಿ ಹಾರ್ಡ್ಲಿ 20,000 ಸೇವ್ ಮಾಡ್ಬೋದು.
ಓಕೆ. yes. ಅಲ್ಲಿ 1,50,000 ನೀವು ಸೇವಿಂಗ್ ಪಾರ್ಟ್ ಅಲ್ಲ, ನಿಮ್ದು ಊಟದ ಖರ್ಚು ಮಾಡಿ, ನಿಮ್ದು ಎಲ್ಲ ಹೊರಗಡೆ ಔಟ್ಸೈಡ್ ಖರ್ಚು ಮಾಡಿ, ಟ್ರಾವೆಲ್ ಖರ್ಚು ಮಾಡಿ, ರೂಮ್ ರೆಂಟ್ ಖರ್ಚು ಮಾಡಿ, ಟ್ಯಾಕ್ಸ್ ಕಟ್ಟಿ, ಎಲ್ಲಾ ಕಟ್ಟಿನೂ 1,50,000 ಆರಾಮ್ಸೆ ಸೇವ್ ಮಾಡ್ತೀರಾ ಅಂದ್ರೆ Monthly? ಬೆಟರ್. ಎವ್ರಿ ಮಂತ್? ಮಂತ್ಲಿ ಐ ಆಮ್ ಟೆಲಿಂಗ್ ಆನ್ B1 ಸ್ಯಾಲರಿ. ಅದು ನಾನು ಇನ್ನೂ ನನಗೆ ಇನ್ಸೆಂಟಿವ್ ಸೇರಿಸಿಲ್ಲ. ಇಫ್ ದೇರ್ ಇನ್ಸೆಂಟಿವ್ ಆಡೆಡ್ ದೇ ಕ್ಯಾನ್ ಸೇವ್ ಅಪ್ ಟು 190, 180. ಇಟ್ಸ್ ದೇರ್ ಆನ್ ಎಕ್ಸ್ಪೆಂಡಿಚರ್. ಓಹೋ ಸೂಪರ್. ಆಮೇಲೆ ಸರ್ ಇದು ಏನು ಪ್ರೋಸೆಸ್ ಆಗುತ್ತೆ? ಆಮೇಲೆ ಬ್ಲೂ ಕಾರ್ಡ್ ಸಿಕ್ತು, ಎಲ್ಲವೂ ಆಯಿತು. ಪರ್ಮನೆಂಟ್ ರೆಸಿಡೆನ್ಸಿ ಅಥವಾ ಸಿಟಿಜನ್ಶಿಪ್ ಅದ್ರ 3 ಇಯರ್ಸ್ಗೆ PR ಇದೆ, 5 ಇಯರ್ಸ್ಗೆ ಸಿಟಿಜನ್ಶಿಪ್ ಕೊಡ್ತಾರೆ ಇನ್ ಜರ್ಮನಿ. ಇಂಜಿನಿಯರ್ಸ್ಗೆ ಅದು 5 ಇಯರ್ಗೆ PR ಮತ್ತು 11 ಇಯರ್ಗೆ ಸಿಟಿಜನ್ಶಿಪ್ ಕೊಡ್ತಾರೆ. ಓಹೋ, ಸೊ ಇದು ಡಿಫ್ರೆನ್ಸ್ ಇದೆ ಸರ್. ನರ್ಸಸ್ ಅಷ್ಟೇನಾ ಅಥವಾ MBBS ಡಾಕ್ಟರ್ಸ್? ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ದೇ ಗಿವನ್ 3 ಇಯರ್. ಸೊ ಇದರ ಅರ್ಥ ಏನು ಅಂತಂದ್ರೆ ತುಂಬಾ ಜಾಬ್ ಅಪರ್ಚುನಿಟೀಸ್ ಇದಾವೆ. They are required health facility. Yes, yes. They require health facility. That's the reason why they give priority. And ನಮ್ಮ ಇಂಡಿಯನ್ ನರ್ಸಸ್ ತುಂಬಾ ಸ್ಟ್ರಾಂಗ್ ಸರ್. ಅವ್ರು ಎಲ್ಲಿದ್ರು ಎಲ್ಲ ಭಾಷೆ ಬಿಟ್ರು ಅಡ್ವಾನ್ಸ್ ನೀವು 1 ತಿಂಗಳಲ್ಲಿ ಬಿಟ್ರೆ ಅಲ್ಲಿ ಭಾಷೆ ಕಲಿತಾರೆ, ಅಲ್ಲಿ ವರ್ಕ್ ನೇಚರ್ ಕಲಿತಾರೆ. They are very very hard workers. Yes. ನಮ್ಮ ಇಂಡಿಯನ್ ನರ್ಸ್ they like very much. Yes. ಬಿಕಾಸ್ ನಮ್ಮ ಹುಡುಗನೆ ಯಾರು ಫಸ್ಟ್ ಮಂತ್ ಅಲ್ಲಿ ನೈಟ್ ಡ್ಯೂಟಿ ಹಾಕಲ್ಲ. ನಮ್ಮ ಹುಡುಗ ಆಲ್ರೆಡಿ ನೈಟ್ ಡ್ಯೂಟಿ ಫಸ್ಟ್ ಮಂತ್ ಅಲ್ಲಿ ಮಾಡಿ 150 euro ಎಕ್ಸ್ಟ್ರಾ ಸ್ಯಾಲರಿ ತಗೊಂಡಿದ್ದಾನೆ. ಸೂಪರ್. ಇಲ್ಲ ಸರ್, ಈ ವಿಚಾರದಲ್ಲಿ ನಾನು ಒಂದು ಪಾಯಿಂಟನ್ನು ಆ್ಯಡ್ ಮಾಡ್ಲಿಕ್ಕೆ ಬಯಸ್ತೀನಿ. ಏನಂತಂದರೆ ನಾವು 2007ರಲ್ಲಿ ಲಿಬಿಯಾ ಹೋಗಿದ್ವಿ ಸರ್, ನಾರ್ತ್ ಆಫ್ರಿಕಾ, ಲಿಬಿಯನ್ ಕಂಟ್ರಿ. ಸೊ ಅಲ್ಲಿ ನಾವು ಹೋದ ಕೂಡಲೇ ನೆಕ್ಸ್ಟ್ ಡೇನೇ ನೈಟ್ ಡ್ಯೂಟಿ ಮಾಡಿಸಿದ್ರು ನಮಗೆ. ನಾವು ಮಾಡಿದ್ವಿ ಆರಾಮಾಗಿ. ಆಮೇಲೆ ಫೀಡ್ಬ್ಯಾಕು ತುಂಬ ಚೆನ್ನಾಗಿತ್ತು. ಸೊ ದಟ್ ಇಂಡಿಯನ್ಸ್ ಅಂತಂದರೆ ಸ್ಟ್ರಗ್ಲಿಂಗ್ ಪೀಪಲ್ ಆ್ಯಂಡ್ ದೇ ವಿಲ್ ಡೂ ಇಟ್ ಕುಕ್. ಎಲ್ಲೇ ಇದ್ರು ಕೂಡ ಬಂದ್ಕೊಳ್ತಾರೆ, ಕಷ್ಟಪಡ್ತಾರೆ. ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೂ ಒಂದ್ ನೆಮ್ಮದಿ ಲೈಫ್ ಸಿಗುತ್ತೆ, ವರ್ಕ್ ಪೀಸ್ ಮೈಂಡ್ ಇರುತ್ತೆ. ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಅಪಾರ್ಚುನಿಟಿ. ಅಪಾರ್ಚುನಿಟಿನ ಉಳಿಸ್ಕೊಂಡು ಈಗ ಸದ್ಯ ಅವ್ರು ಎಷ್ಟು ಬೇಗ ಕಲ್ಕೊಂಡು ಹೋಗ್ತಾರೆ ಅಷ್ಟು ಇಂಪಾರ್ಟೆಂಟ್. ಈಗ ನೋಡಿ ಯಾವ ರೀತಿ ಆಯ್ತು, ಈಗ ಸದ್ಯ ಅಪಾರ್ಚುನಿಟಿ ತುಂಬಾ ಇದಾವೆ. ಈಗ ವೇಕನ್ಸಿ ಅಪಾರ್ಚುನಿಟಿ ಹೆಂಗಿರುತ್ತಲ್ಲ ಅವಾಗ ಅದನ್ನ ಬಳಸ್ಕೊಂಡ್ ಬಿಡ್ಬೇಕು. ಈಗ ಫಸ್ಟ್ ಅಲ್ಲಿ ಎಂಟ್ರೀಸ್ ತುಂಬಾ ಮಾಡ್ತಿದ್ರು, UK, ಆಸ್ಟ್ರೇಲಿಯಾ ಇಲ್ಲೆಲ್ಲ ಹೋಗ್ತಾ ಇದ್ರು. ಈಗ ಸಡನ್ ಆಗಿ US ಪ್ರಾಬ್ಲಮ್ ಆಗಿದ್ದಕ್ಕೆ ಎಷ್ಟೋ ಜನ ಮಾಲ್ಡೀವ್ಸ್ ಹೋಗ್ತಾ ಇದಾರೆ. 1,60,000, 1,80,000 OET ವರ್ಕ್. ಅದ್ರ ಬದಲಿ ಜರ್ಮನಿ ಕಲಿತ್ರೆ ದೇ ಕ್ಯಾನ್ ಸೆಟಲ್ ಅಲ್ಲ. ಈಗ ಸದ್ಯ ಆಪ್ಷನ್ ಇದೆಯಲ್ಲ, ಸ್ಟಿಲ್ 3 lakh to 5 lakh ನರ್ಸಸ್ ವೇಕನ್ಸಿ ಇದೆಯಲ್ಲ. ಆಮೇಲೆ ಆ ವೇಕನ್ಸಿ ಇದ್ದಾಗ ಅದನ್ನ ಅಪಾರ್ಚುನಿಟಿ ಬಂದಾಗ ಬಳಸ್ಕೊಂಡ್ರೆ ವಿ ವಿಲ್ ಬಿ ವೆರಿ ಸೆಕ್ಯೂರ್. ಎಸ್ ಸರ್. ಸೊ ಅಪಾರ್ಟ್ ಫ್ರಮ್ ಜರ್ಮನ್ ಈವನ್ ದೇ ಕ್ಯಾನ್ ಗೋ ಟು ಆಸ್ಟ್ರಿಯಾ ಅಂಡ್ Switzerland. For this language, this is the official language what we will call as Deutsch. Deutsch ಅಂದ್ರೆ ನಮ್ಮ ಇಂಗ್ಲಿಷ್ ಅಲ್ಲಿ ಜರ್ಮನ್ ಲ್ಯಾಂಗ್ವೇಜ್. ಓಕೆ, ಈ ಜರ್ಮನ್ ಲ್ಯಾಂಗ್ವೇಜ್ ಕಲ್ತವರು ಆಸ್ಟ್ರಿಯಾದಲ್ಲಿ ವರ್ಕ್ ಮಾಡ್ಬೋದು, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ವರ್ಕ್ ಮಾಡ್ಬೋದು, ಇವನ್ ಜರ್ಮನ್ ದಲ್ಲಿ ಕೆಲಸ ಮಾಡ್ಬೋದು. ಆಮೇಲೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ, ಒನ್ಸ್ ಇವ್ರಿಗೆ ಜರ್ಮನಿದಾದ್ರೂ ವೀಸಾ ಸಿಗ್ಲಿ, ಆಸ್ಟ್ರಿಯಾದಾದ್ರೂ ಸಿಗ್ಲಿ, ಅಥವಾ ಸ್ವಿಟ್ಜರ್ಲ್ಯಾಂಡ್ ಸಿಗ್ಲಿ, ಆಲ್ 34 ಯುರೋಪ್ ಕಂಟ್ರಿನ ರೋ ಮಾಡ್ಬೋದು. ಅಲ್ಲೆಲ್ಲಾನು ಅಡ್ಡಾಡ್ಕೋಬಹುದು. ಶೆಂಗನ್ ವೀಸಾ. ಎಸ್. ಗ್ರೇಟ್ ಸರ್. ಅಲ್ಲ, ಇವಾಗ ಇಲ್ಲಿ ಸ್ಕೇರ್ಸಿಟಿ ಇದೆ ಜಾಬ್ದು, 3 lakhs ಜಾಬ್ ಫಿಲಪ್ ಆದರೂ ಸಹ 2 ದೇಶಗಳಿದ್ದಾವೆ, ಆಸ್ಟ್ರಿಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್. ಅಲ್ಲಿ ಕೂಡ ಇದು ಮಾಡ್ಬೋದು, ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಅಂಡ್ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಇವ್ರಿಗೆ ಎಲ್ಲರಿಗೂ ತುಂಬಾ ಚೆನ್ನಾಗಿರೋದಂದ್ರೆ, ಇವ್ರು ಒಂದು 10 ವರ್ಷ ಇದ್ರೆ ಇವ್ರಿಗೆ ರೆಡ್ ಪಾಸ್ ವೀಸಾ ಸಿಗುತ್ತೆ. ಅದು 293 ಕಂಟ್ರಿ ವ್ಯಾಲಿಡ್. PR ಅದು ತಗೊಂಡ್ರೆ ದೇ ವಿಲ್ ಗೆಟ್ ರೆಡ್ ಪಾಸ್ಪೋರ್ಟ್ ಅಂತಂದ್ರೆ ಒಂದು ಡೆಲಿಗೇಟ್ ಟೈಪ್. 293 ಕಂಟ್ರಿಗೆ ವೀಸಾ ಇದ್ದಂಗೆ ಅದು ಒಂಥರ. ಅದು ರೆಡ್ ಪಾಸ್ಪೋರ್ಟ್ ವ್ಯಾಲಿಡ್ ಇನ್ 293 ಕಂಟ್ರೀಸ್. ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಪಾಸ್ಪೋರ್ಟ್. ಈಗ ಡಿಪ್ಲೊಮ್ಯಾಟ್ಸ್ ಇರ್ತಾರೆ, ಅವ್ರಿಗೆ ಕೊಡ್ತಾರಲ್ಲ ಆ ರೀತಿ ಜರ್ಮನಿಯಿಂದ ಆ ಪಾಸ್ಪೋರ್ಟ್ ಕೊಡ್ತಾರೆ. ಸೂಪರ್. ಸೊ ನಮ್ಮ ಈಗ ಇನ್ನೊಂದೇನಂದ್ರೆ 5 year ವರ್ಕ್ ಮಾಡಿದ್ರೆ ದೀಸ್ ಪೀಪಲ್ ಆರ್ ಎಲಿಜಿಬಲ್ ಫಾರ್ ಪೆನ್ಷನ್. ಓಹೋ, ಇನ್ನೊಂದು ಈ ನಮ್ಮ ಕರ್ನಾಟಕದಲ್ಲಿ ಈಗ ಎಕ್ಸಾಂಪಲ್ 30 ವರ್ಷ ಸರ್ಕಾರಿ ಕೆಲಸ ಮಾಡಿದ್ರೆ ದೇ ಆರ್ ಎಲಿಜಿಬಲ್ ಫಾರ್ ಪೆನ್ಷನ್. ಆಮೇಲೆ ಅವರು ಸೆಲ್ಫ್ VRS ತಗೋಬಹುದು, ಅಥವಾ ಅವರು 60 year ವರ್ಕ್ ಮಟ್ಟನು ಕಂಪ್ಲೀಟ್ ಮಾಡಬಹುದು. ರೈಟ್. ಮೊದಲೇ 10 ವರ್ಷ ಇತ್ತು ಸರ್, ಇವಾಗ 15 ವರ್ಷ ಆಗಿದೆ ಅದು ಸೆಲ್ಫ್ VRSಗೋಸ್ಕರ. ಅಲ್ಲ, ನಾನು ಎಲಿಜಿಬಲ್ ಹೇಳ್ತದ್ದು ಪೆನ್ಷನ್ಗೆ ಎಲಿಜಿಬಲ್ 30 years ಏನೋ ಇದೆ. ರೈಟ್. ಅಷ್ಟಿಲ್ಲ ಸರ್, 10 ವರ್ಷ ಆದ್ಮೇಲೆ ಇವರ ಎಲಿಜಿಬಲ್.
ಓಕೆ ಓಕೆ 10 ಇಯರ್ಸ್. ಎಸ್. ಬಟ್ ಈ ಜರ್ಮನಿಲಿ 5 ಇಯರ್ಸ್ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಫಾರ್ ಪೆನ್ಷನ್. ಪೆನ್ಷನ್, ಓಕೆ. ನಾನು ಹೋಗ್ತೀನಿ 5 ಇಯರ್ಸ್ ಕೆಲಸ ಮಾಡ್ತೀನಿ. ಇಂಡಿಯಾಕ್ ಬಂದ್ರು ಕೂಡ ಆಫ್ಟರ್ ದ ಏಜ್ ಆಫ್ 60 ದೇ ವಿಲ್ ಗೆಟ್ ಪೆನ್ಷನ್. ಜಸ್ಟ್ 5 ಇಯರ್ ವರ್ಕ್ ಮಾಡೋದ್ರಿಂದ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ ಅವ್ರಿಗೆ ಟ್ಯಾಕ್ಸ್ ಪೇ ಎಷ್ಟು ಮಾಡಿರ್ತಾರೆ ಅದ್ರ ಮೇಲೆ ಅವ್ರಿಗೆ ಇದು ಬಂದಿರುತ್ತೆ ಪೆನ್ಷನ್. ಅರೌಂಡ್ 50 to 55,000 ಅಥವಾ 60,000 ಮಟ್ಟ ಸಿಗುತ್ತೆ ಇಂಡಿಯನ್ ಕರೆನ್ಸಿ ಪ್ರಕಾರ. ಜಸ್ಟ್ ಇಫ್ ದೇ ವರ್ಕ್ ಫಾರ್ 5 ಇಯರ್ಸ್. ಅದೇ ಅವ್ರನ್ನಾದ್ರೂ 10 ವರ್ಷ 15 ವರ್ಷ ಫ್ರೆಶರ್ಸ್ ಇರ್ತಾರೆ, ಹೆಂಗಿರ್ತಾರೆ, ದೇ ಕ್ಯಾನ್ ವರ್ಕ್ ಅಪ್ ಟು 45 ಏಜ್. ಅಲ್ಲಿ ವರ್ಕ್ ಮಾಡಿ ಅಲ್ಲಿ ಬಂದ್ರೆ ಅವ್ರ ಪೆನ್ಷನ್ 2 ಲಕ್ಷ 3 ಲಕ್ಷ ಕುಂದಿರಿಸಬಹುದು. ಅಲ್ಲಿ ಜಸ್ಟ್ ಒಂದು 15 ಇಯರ್ಸ್ ಕೆಲಸ ಮಾಡಿಕೊಂಡು ಇಂಡಿಯಾದಲ್ಲಿ ಬಂದ್ರು ಕೂಡ ಪೆನ್ಷನ್ ಕಂಟಿನ್ಯೂ ಇರುತ್ತೆ ಸರ್? ಪೆನ್ಷನ್ ಅವ್ರಿಗೆ 60 ಇಯರ್ಸ್ ಏಜ್ ಆದ ನಂತರ ಬರುತ್ತೆ. ಓಕೆ. ಇಲ್ಲ, ನಾವು ಸೇ ಫಾರ್ ಎಕ್ಸಾಂಪಲ್ 15 ಇಯರ್ಸ್ ಒಬ್ಬ ನರ್ಸ್ ಕೆಲಸ ಮಾಡಿದ್ದಾರೆ, ಆಮೇಲೆ ಇಂಡಿಯಾ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಆಫ್ಟರ್ 60 ಇಯರ್ಸ್ ಅವರು ಕೂಡ ಅವ್ರು ಅಕಸ್ಮಾತ್ ಅವರು ಅಲ್ಲೆಲ್ಲ ವರ್ಕ್ ಮಾಡಿ 5 ವರ್ಷ ವರ್ಕ್ ಮಾಡಿ ಇಂಡಿಯಾಕ್ಕೆ ಬಂದು ಮಕ್ಕಳು ಇಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಂದ್ರೂ ಕೂಡ ಇವ್ರಿಗೆ ಇಲ್ಲಿ ಏಜ್ 60 ಆದ್ಮೇಲೆ ಜರ್ಮನಿಯಿಂದ ಅವರು ಪೆನ್ಷನ್ಗೆ ಒಂದು ನೋಟಿಸ್ ಕೊಡ್ತಾರೆ. ಅದ್ರ ಮೇಲೆ ಇವ್ರು ರಿಪ್ಲೈ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ದೇರ್ ಸ್ಟಾರ್ಟ್ ಆಗುತ್ತೆ ದೇರ್ ಪೆನ್ಷನ್. ಸೊ ಸರ್, ಈ ಒಂದು ಪೆನ್ಷನ್ ಪಡಿಬೇಕಾದ್ರೆ ಅವರಿಗೆ ಪರ್ಮನೆಂಟ್ ರೆಸಿಡೆನ್ಸಿ PR ಬೇಕಾಗುತ್ತಾ ಇಲ್ಲ? ಆ ತರ ಏನಿಲ್ಲ ಸರ್. ಅವ್ರದ್ದು ಏನಿದೆ ಅಂದ್ರೆ if you are interested you can take, if you are not interested you can, but if you are a taxpayer ಪ್ರತಿಯೊಂದು ತಿಂಗಳಲ್ಲಿ ಅವರು ನಿಮ್ಗೆ ಟ್ಯಾಕ್ಸ್ ತಗೊಳ್ತಾರಲ್ಲ, ಈಗ 1,30,000 ಅರೌಂಡ್ ತಗೊಳ್ತಾರ ಅವರು ಇಂಡಿಯನ್ ಪ್ರಕಾರ. ಆ ಟ್ಯಾಕ್ಸ್ ಮೇಲೆ ನಿಮ್ಗೆ ಅದೆಲ್ಲ ಬೆನಿಫಿಟ್ಸ್ ಕೊಡ್ತಾರ. ಸೂಪರ್ ಸೂಪರ್ ಸರ್. ಸೊ ರಿಗಾರ್ಡ್ಲೆಸ್ ವೆದರ್ ಯುವರ್ PR, ವೆದರ್ ಯುವರ್ ಇನ್ ಇಂಡಿಯಾ, ನಿಮ್ಗೆಲ್ಲ ಬೆನಿಫಿಟ್ಸ್ ಅಥವಾ ಸಿಟಿಜನ್ಶಿಪ್ ತಗೊಂಡ್ರೆ ನಿಮ್ಗೆಲ್ಲ ಬೆನಿಫಿಟ್ಸ್ ಅಂತ ಏನಿಲ್ಲ. if you are a tax paying they will support you. ಓಹೋ, ದ್ಯಾಟ್ಸ್ ಗ್ರೇಟ್ ಸರ್. ಅಂದರೆ ಒಂದು ಫ್ಯಾಮಿಲಿ ಬೆನಿಫಿಟ್ ಇದೆ, ಒಂದು ಸಂಧ್ಯಾ ಕಾಲದಲ್ಲಿ ಬೆನಿಫಿಟ್ ಇದೆ. ನಮ್ಮ ಹತ್ರ ಯಾವ ರೀತಿ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು ಅದು ಇಲ್ಲ, ಇವಾಗ ನ್ಯೂ ಪೆನ್ಷನ್ ಸ್ಕೀಮ್ ಇದೆ NPS. ಬಟ್ ವೇರಾಸ್ ಅವರು ಅಂತಂದರೆ ಬೈ ಡಿಫಾಲ್ಟ್ ಆಗಿ ಆಫ್ಟರ್ 60 ಇಯರ್ಸ್ ವೆದರ್ ಯುವರ್ ಇನ್ ಇಂಡಿಯಾ ವೆದರ್ ಯುವರ್ ಇನ್ ಜರ್ಮನ್ ಯು ವಿಲ್ ಗೆಟ್ ಅ ಸ್ಯಾಲ್ರಿ, ಸಾರಿ ಪೆನ್ಷನ್. ಎಸ್ ಸರ್. ಸೊ ಈ ಹೋದವರೆಲ್ಲ ಯಾವ ಸಿಟಿಯಲ್ಲಿದ್ದಾರೆ ಸರ್? 13 ಜನ ಕ್ಯಾಂಪೇನ್ ಅಲ್ಲಿ ಇದಾರೆ. ಅಂದ್ರೆ ಕೆಲವೊಂದಿಷ್ಟು ಜನ ಫ್ರಾಂಕ್ಫರ್ಟ್ ನಿಯರ್ ಇದಾರೆ, ಕೆಲವೊಂದಿಷ್ಟು ಜನ ಮ್ಯೂನಿಕ್ ನಿಯರ್ ಇದಾರೆ, ಓಕೆ, ಕೆಲವೊಂದಿಷ್ಟು ಜನ ಸ್ಟುಟ್ಗಾರ್ಟ್ ನಿಯರ್ ಇದಾರೆ, ಕೆಲವೊಂದಿಷ್ಟು ಜನ ಸ್ವಿಟ್ಜರ್ಲ್ಯಾಂಡ್ ನಿಯರ್ ಇದಾರೆ. ಓ ಸೂಪರ್. ಸೊ ಆಲ್ಮೋಸ್ಟ್ ಎಲ್ಲರೂ ಸಿಟಿಯಲ್ಲಿ ಇದ್ದಾರೆ, ನಾಟ್ ಇನ್ ಸ್ಮಾಲ್ ತಾಲೂಕ್ ಪ್ಲೇಸ್ ಆರ್ ಡಿಸ್ಟ್ರಿಕ್ಟ್ ಪ್ಲೇಸ್ ಕೈಂಡ್ ಆಫ್ ಸ್ಟಫ್. ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಸಿಟಿ ಟೈಪ್ ಇದೆ. ಓಕೆ, ನಿಮ್ಗೆ ಯಾವ್ದು ನಿಮಗೆ ಇದು ಸಿಟಿ ಇದು ನಾರ್ಮಲ್ ವಿಲೇಜ್ ಟೈಪ್ ಅನ್ಸಲ್ಲ. ಓಕೆ, ಯು ಡೋಂಟ್ ಫೀಲ್ ಎನಿ ಡಿಫರೆನ್ಸ್. ಬಟ್ ಆಲ್ಮೋಸ್ಟ್ ಅಲ್ಲಿ ನಿಯರ್ ಬೈ ಸಿಟಿನೇ ಇದಾರೆ. ಮ್ಯಾಕ್ಸಿಮಮ್ ಎಲ್ಲರೂ ಇರೋದು ಸಿಟಿ ಪ್ಲೇಸಸ್ ಇದೆ. ಅಂದ್ರೆ ಎಲ್ಲಾ ಬೇಸಿಕ್ ನೆಸೆಸರಿ ಅವ್ರು ಸಿಗುತ್ತೆ. ಆಮೇಲೆ ಅಲ್ಲಿ ಇನ್ನೊಂದು ನಿಮ್ಗೆ ಫಾರ್ ಕಾರ್ಡ್ ಅಂತ ಕೊಡ್ತಾರೆ, ಟ್ರಾವೆಲ್ ಕಾರ್ಡ್. 58 ಯೂರೋ ಅಂದ್ರೆ 58 or 54 ಯೂರೋ. ಅದನ್ನ ತಗೊಂಡ್ಬಿಟ್ರೆ ಯು ಕ್ಯಾನ್ ರೋಮ್ ಎನಿವೇರ್ ವಿತ್ ದಟ್ DB ಅಂತ ಕರೀತಾರ ಅವರು. DB ಕಾರ್ಡ್ ತಗೊಂಡ್ರೆ DB ಟ್ರೈನ್ ಇರುತ್ತೆ, ಸುಡ್ಡು ಅವ್ರದೇ ಬಸ್ಸಸ್ ಇರುತ್ತೆ. ಅದರಲ್ಲಿ ಹತ್ತಿ ಹೇಳಿದ್ರೆ ನಿಮಗೆ ಏನು ಚಾರ್ಜಸ್ ಇಲ್ಲ. ಅದೊಂದು ಕಾರ್ಡ್ ತಗೊಂಡ್ಬಿಟ್ರೆ ಎಲ್ಲಿ ಬೇಕಾದಲ್ಲಿ ನೀವು ಅಡ್ಡಾಡ್ಬೇಕು. ಲೈಕ್ ಪಾಸ್ ಇದ್ದ ಹಾಗೆ ಸರ್, ಸ್ಕೂಲ್ ಪಾಸ್ ಕೊಡ್ತಾರೆ. ಸ್ಕೂಲ್ ಪಾಸ್ ಆ ಟೈಪ್ ಕೊಡ್ತಾರೆ. 58 ಯೂರೋ ಅಥವಾ 54 ಯೂರೋ ನಾನು ಕನ್ಫರ್ಮ್ ಮಾಡ್ತೀನಿ. ಐ ಥಿಂಕ್ 58 ಯೂರೋ. ಸೊ ಇದು 1 ಡೇಗೋಸ್ಕರನಾ ಅಥವಾ 1 ಮಂತ್ ಯಾವ ರೀತಿ ಇರುತ್ತೆ? 1 ಮಂತ್. ಓಕೆ ಓಕೆ, 1 ಮಂತ್ ಟ್ರಾವೆಲ್ ಪಾಸ್ ಇದ್ದಾಗೆ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಎಲ್ಲಾದ್ರೂ ಹೋಗ್ಬೋದು. ಓಕೆ ಓಕೆ. ಬರೀ ಜರ್ಮನಲ್ಲಿ, ಕಂಪ್ಲೀಟ್ ಜರ್ಮನಲ್ಲಿ? ಸೂಪರ್. ಸೊ ಯಾವಾಗ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ? ಆಮೇಲೆ ಏನೇ ಇದ್ರು ಕೂಡ ಎಲ್ಲರೂ ನಿಯರ್ ಬೈ ಇರ್ತಾರೆ. 1 or 2 hour ಅಲ್ಲಿ ಮೀಟ್ ಅಪ್ ಆಗ್ತಾರೆ, ಏನ್ ತೊಂದ್ರೆ ಇಲ್ಲ. ಆಮೇಲೆ ನಾವು ಪೋಸ್ಟ್ ಮಾಡೋದು ಕೂಡ 2 ಅಥವಾ 3 ಮೆಂಬರ್ಸ್ ನ ಕೂಡಿ ಹಾಕ್ತೀವಿ. ದೇ ವಿಲ್ ಬಿ ಸೆಕ್ಯೂರ್ ಫೀಲ್ ಅಂಡ್ ದೇ ವಿಲ್ ಬಿ ದೇರ್. ಆಮೇಲೆ ಲೇಡೀಸ್ ಸೇಫ್ಟಿ ಬಗ್ಗೆ ವಿಚಾರ ಮಾಡ್ತಿರ್ಬೋದು. ಅಲ್ಲಿ 0.001% ಕ್ರೈಮ್ ರೇಟ್ ಇರೋದ್ರಿಂದ ದೇ ಕ್ಯಾನ್ ವೆರಿ ಸೆಕ್ಯೂರ್. ಆಮೇಲೆ ಹಾಸ್ಪಿಟಲ್ ಅಲ್ಲಿ ಆಗಿರ್ಬೋದು, ಇದು ಆಗಿರ್ಬೋದು, ಎಲ್ಲ ತುಂಬಾ ಸೇಫ್ಟಿ ಇದೆ, ಚೆನ್ನಾಗಿದೆ. ಸರ್, ಇವರಿಗೆ ಇನ್ಶೂರೆನ್ಸು, ಐ ಮೀನ್ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಅಥವಾ ಮತ್ತೊಂದು ಹೆಲ್ತ್ ಇನ್ಶೂರೆನ್ಸ್ ಅವ್ರು ಹೋದ ತಕ್ಷಣ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ರಿಜಿಸ್ಟರ್ ಮಾಡಿಸ್ತಾರೆ, ಸಿಟಿ ರಿಜಿಸ್ಟ್ರೇಷನ್ ಮಾಡ್ತಾರೆ, ಬ್ಯಾಂಕ್ ಅಕೌಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಸಿಟಿ ರಿಜಿಸ್ಟ್ರೇಷನ್ ಆಗೋಗ್ಬಿಟ್ರೆ ನಿಮ್ಗೆ ಹೊರಗಡೆ ಅಡ್ಡಾಡಕ್ ಬರಲ್ಲ, ಅದೆಲ್ಲ ಅವರೇ ಮಾಡಿರ್ತಾರೆ ಹಾಸ್ಪಿಟಲ್ ಅವರೇ. ಅಲ್ಲಿ ಆಲ್ರೆಡಿ ನಮ್ಮ ಸ್ಟೂಡೆಂಟ್ ಹೆಲ್ತ್ ಕಾರ್ಡ್ ಕೂಡ ರಿಸೀವ್ ಆಗಿದೆ.
ಓ ಸೂಪರ್. ಹೆಲ್ತ್ ಇನ್ಸೂರೆನ್ಸ್ ಕಾರ್ಡ್ ಆಗಿದೆ 3-4-5 ಜನಕ್ಕೂ ರಿಸೀವ್ 5-6-7 ಜನಕ್ಕೂ ರಿಸೀವ್ ಆಗಿದೆ ಓಕೆ. ಬರ್ಮಾರ್. ಸೊ ಪ್ರತಿಯೊಂದು ಫೆಸಿಲಿಟಿ ಅವ್ರು ಮಾಡಿಸಿ ಕೊಡ್ತಾರೆ ಸರ್ ಈ ಹಾಸ್ಪಿಟಲ್ದವರು. ಬೇಸಿಕ್ಲಿ ಅವರು ಸ್ಪಾನ್ಸರ್ ಅಂದ ಹಾಗೆ ಅವ್ರ ಹತ್ರ ಕೆಲಸ ಮಾಡಿದರೆ ಈ ಬೇಸಿಕ್ ನೀಡ್ಸ್ ಆ್ಯಂಡ್ ನೆಸೆಸಿಟೀಸ್ ಇದ್ದಾವೆ ಎಲ್ಲ ಮಾಡಿಕೊಡ್ತಾರೆ ಸರ್. ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ದೇ ಆರ್ ವೆರಿ ಸಪೋರ್ಟಿವ್. ಎಸ್ ಸರ್, ಎಸ್ ಸರ್. ಸೊ ನಿಮ್ಮ ಸ್ಟೂಡೆಂಟ್ಗಳಿಗೆ ಮಾತಾಡಬೇಕಂದ್ರೆ ಅಲ್ಲಿದ್ದವರು ಫೀಡ್ಬ್ಯಾಕ್ ಯಾವ ರೀತಿ ನಾವು ಇಂಟರ್ವ್ಯೂ ಮಾಡ್ತೀವಿ? ಡೈರೆಕ್ಟ್ಲಿ ಐ ಕ್ಯಾನ್ ಗಿವ್ ಯುವರ್ ನಂಬರ್. ಆಮೇಲೆ ಇವನು ಆಲ್ರೆಡಿ ಬೀದರ್ ಸ್ಟೂಡೆಂಟ್ ಶೈಲಾ ಮೇಡಮ್ ಅವರು ಹೋಗಿದ್ದಾರೆ. ಆಲ್ರೆಡಿ ಯು ಸ್ಪೋಕನ್ ವಿತ್ ದೆಮ್. ಗ್ರೇಟ್. ಯು ಕ್ಯಾನ್ ಗೊತ್ತಿದ್ದವರೇ ಹೋಗಿದ್ದಾರೆ. ಯು ಕ್ಯಾನ್ ಟೇಕ್ ದೇರ್ ರಿವ್ಯೂಸ್, ನೋ ಪ್ರಾಬ್ಲಮ್. ತುಂಬಾ ಜನ ಹೋಗಿದ್ದಾರೆ. ಐ ವಿಲ್ ಗಿವ್ ಯು ದೇರ್ ನಂಬರ್ಸ್. ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಅಂಡ್ ಟೇಕ್ ರಿವ್ಯೂ ಅಂಡ್ ಅಪ್ಲೋಡ್ ಇಟ್, ನೋ ಪ್ರಾಬ್ಲಮ್. ಇಲ್ಲ ನಾವೆಲ್ಲರೂ ಕೂಡಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಗೊಳ್ಳೋಣ, ಯಾವತ್ ಖಾಲಿ ಇರುತ್ತೆ ಅವ್ರನ್ನೆಲ್ಲ ಕೂಡ ಲೈವ್ ತಗೊಂಡೆ ಮಾತಾಡ್ಸೋಣ, ನೋ ಪ್ರಾಬ್ಲಮ್. ಶೋರ್ ಸರ್, ಮಾತಾಡ್ಸೋಣ. ಶೈಲಾ ಮೇಡಮ್ ಹೋಗಿದ್ದಾರಾ ಸರ್? ಹೋಗಿದ್ದಾರೆ. ಸೂಪರ್, ನನಗೆ ಗೊತ್ತಿಲ್ಲ. ಗ್ರೇಟ್. ಆಲ್ರೆಡಿ ಇನ್ ಜರ್ಮನಿ ಅಂಡ್ ಅವ್ರ ಹಸ್ಬೆಂಡ್ ಕೂಡ ಮೊನ್ನೆ ಎಕ್ಸಾಮ್ ತುಂಬಾ ಚೆನ್ನಾಗಿದೆ. ಅವರು ಕೂಡ ನವೆಂಬರ್ ಮಟ್ಟ ಅಂದ್ರೆ ಐ ಆಮ್ ವೇಟಿಂಗ್ ಫಾರ್ ದಿ ರಿಸಲ್ಟ್. ಬಂದ್ರೆ ಅವ್ರನ್ನ ಕೂಡ ಅವ್ರ ಪ್ಲೇಸ್ಗೆ ಆಲ್ರೆಡಿ ಅಗ್ರಿಮೆಂಟ್ ರೆಡಿ ಮಾಡಿಸ್ತಾ ಇದ್ದಾರೆ. ಮಹಾದೇವ್ ಸರ್, ಓ ಗ್ರೇಟ್ ಸರ್. ಸರ್ ನೀವು ಯಾವಾಗ ಹೋಗ್ತಾ ಇದ್ದೀರಾ? ನಾನು ಇವ್ರನ್ನೆಲ್ಲರನ್ನೂ ಕಳಿಸಿ ಪಕ್ಕ ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡ್ತಿದ್ದೆ. ನೆಕ್ಸ್ಟ್ ಇಯರ್ ಫಸ್ಟ್ ಮಂತ್ ಅಥವಾ ಸೆಕೆಂಡ್ ಮಂತ್ ಅಲ್ಲಿ ಐ ವಾಂಟ್ ಟು ಗೋ ಅಂಡ್ ಕಮ್. ಇವರೆಲ್ಲ ರೀಚ್ ಆದ ನಂತರ ಒಂದ್ ಸೈಡ್ ಎಲ್ಲ ಕಡೆ ಇವರೆಲ್ಲ ಇರ್ತಾರೆ, ಎಲ್ಲ ಕಡೆ ಹೋಗಿ ಒಂದ್ ರೌಂಡ್ ಹೋಗಿ ಬರ್ಬೇಕಂತ ಪ್ಲಾನ್ ಇದೆ. ಐ ವಿಲ್ ಡೂ ದಟ್. ಎಸ್ ಸರ್. ಸೊ ಇವನ್ ನಮ್ಮ ಪಾರ್ಟ್ನರ್ಸ್ ಕೂಡ ಈಗ ಅಕ್ಟೋಬರ್ ಫೆಸ್ಟ್ ಇದೆ ಕರೆದಿದ್ದಾರೆ, ಜರ್ಮನ್ ಪಾರ್ಟ್ನರ್ಸ್. ವಿ ವಿಲ್ ಇನ್ವೈಟ್ ಯು ಅಂಡ್ ವಿ ವಿಲ್ ಗೆಟ್ ಅ ವೀಸಾ, ಯು ಕ್ಯಾನ್ ಕಮ್ ಅಂತ ಹೇಳಿದ್ದಾರೆ. ಬಟ್ ನಾನು ಇನ್ನೂ ಒಂದು ಸಕ್ಸಸ್ ಸ್ಟೋರಿ ಮಾಡಿ ಐ ವಾಂಟ್ ಟು ಫ್ಲೈ ಟು ಜರ್ಮನಿ. ಇನ್ನು ಕೆಲವರನ್ನು ಪುಷ್ ಮಾಡಿ ಅವ್ರು ಕಳಿಸ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಆಮೇಲೆ ನೀವು ಹೋಗ್ಬೇಕಂತ ಹೇಳ್ಬಿಟ್ಟು ಆಮೇಲೆ ಜರ್ಮನಿಗೆ ಹೋಗಿ ಅವ್ರನ್ನೆಲ್ಲರೂ ಮೀಟ್ ಆಗಿ ಬರ್ಬೇಕು ಅನ್ನೋದೊಂದು ಗುರಿ ಇದೆ. ಸೂಪರ್ ಸರ್. ಸೊ ನೆಕ್ಸ್ಟ್ ಏನಂತೀರ ಅದನ್ನು ಯಾವ ರೀತಿ ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ರೀತಿ ನೀವು ಇದು ಮಾಡಿಕೊಂಡು ನೀವು ಓದಿ ಮತ್ತು ಇವರಿಗೆ ಕಳಿಸೋದು ಈ ಸಕ್ಸಸ್ ಸ್ಟೋರಿ ಯಾಕೆ ಇದು ಮಾಡ್ತಾ ಇದ್ದೀರಾ? ಜಸ್ಟೇ ಇನ್ಸ್ಟಿಟ್ಯೂಷನ್ ರನ್ ಮಾಡಲಿಕ್ಕೆ ಅಥವಾ ಮತ್ತೆ ಮನಸ್ಸಲ್ಲಿ ಏನಿದೆ ಅದಕ್ಕೆ ಕೇಳಬೇಕಂತ? ಮನಸ್ಸಲ್ಲಿ ಅಂತಂದ್ರೆ ಸರ್, ಒಂದು ನಾನ್ ಫೇಸ್ ಮಾಡಿದ ಪ್ರಾಬ್ಲಮ್ಸು ಉಳಿದವ್ರಿಗೆ ಆಗ್ಬಾರ್ದು ಅಂತೇಳಿ. ಎಸ್ ಸರ್. ಮೇನ್ ಥಿಂಗ್. ಓಕೆ, ನಾನು ಕಲಿಬೇಕಾದ್ರೆ ನನ್ಗೆ ಏನೇನ್ ಪ್ರಾಬ್ಲಮ್ಸ್ ಆಯ್ತು, ಬೇರೆ ಏಜೆನ್ಸಿ ಅಂತ ನಂಬ್ಕೊಂಡು ಹೋಗ್ತೀವಿ, ಅಲ್ಲಿ ಇಶ್ಯೂ ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೋತಾರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೋತಾರೆ, ಆಮೇಲೆ ಸ್ಯಾಲ್ರಿ ಒಂದಕ್ಕೆಲ್ಲ ಫ್ರೀ ಅಂತ ಹೇಳಿರ್ತಾರೆ, ಆಮೇಲೆ ರೊಕ್ಕ ಇಸ್ಕೋತಾರೆ. ಬಟ್ ನಾವು ಫ್ರೀ ಅಂತ ಹೇಳಿಲ್ಲ. ನಾನ್ ಹೇಳ್ತಿರೋದು ನನ್ಗೆ ಇಷ್ಟ ಆಗುತ್ತೆ ಚಾರ್ಜಸ್, ನಿಮ್ಗೆ ಇಷ್ಟ ಇದ್ರೆ ಬನ್ನಿ, ಇಷ್ಟ ಇದ್ರೆ ಇಲ್ಲ ಅಂತ ಡೈರೆಕ್ಟ್ ಸ್ಟಾರ್ಟಿಂಗ್ ಹೇಳ್ತೇನೆ. ಬಟ್ ಅವ್ರು ಆತರ ಹೇಳಲ್ಲ. ಆಮೇಲೆ ನಿಮ್ಗೆ ಗೊತ್ತಿಲ್ಲದೇನೋ ಸ್ಯಾಲ್ರಿ ಕಟ್ ಮಾಡ್ಕೊತಿರ್ತಾರೆ. ಅಂಡರ್ಸ್ಟುಡ್? ಬಟ್ ನೀವೆಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿ ನಾವು ಎಕ್ಸಾಮ್ ಬರೀಬೇಕಿತ್ತು ಸರ್. ದಟ್ ನಾವು ಇನ್ನೊಂದು 20-25,000 ಕಟ್ಟಿಲ್ಲ ಅಂತ ಹೇಳಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ನಿಲ್ಲಿಸ್ಬಿಟ್ಟಿದ್ರು ಡೆಲ್ಲಿ. ನಿಮ್ಗೆ ಸರ್ ಅವ್ರಿಗೆ ಕೂಡ ನಮ್ಮವರೇ ಸಪೋರ್ಟ್ ಮಾಡಿ ಆತರ ಎಲ್ಲ ಮಾಡಿಸಿದ್ರು. ಇವ್ರು ಎಕ್ಸಾಮ್ ಇಂತ ದಿನ ಬರ್ತಾರಂತ, ಎಕ್ಸಾಮ್ ದಿನ ನಮ್ಗೆ ಪೊಲೀಸ್ ಸ್ಟೇಷನ್ ಹೋಗಿ ನಿಂದಿರ್ಸಿದ್ರು. ಅದಾದ್ಮೇಲೆ ನನಗೆ ಬಂದಿದ್ದ ಥಾಟ್, ವೈ ವಿ ಹ್ಯಾವ್ ಟು, ನಾವು ಇಲ್ಲಿ ಕರ್ನಾಟಕದವ್ರು ಹೋಗಿ ಡೆಲ್ಲಿಗೆ ಹೋಗಿ ಗೊತ್ತಿದ್ದವ್ರು ಎಪ್ಪಣ್ಣ ಅಂದು ಈ ಬರೀ ಪ್ರಾಬ್ಲಮ್ ಅನ್ಭವಿಸೋ ಬೇಡ. ಈಗ ನಾನಾದ್ರೂ ಹುಬ್ಳಿಲೇ ಇರ್ತೇನೆ ಸರ್, ಮನೇಲಿ ಇರ್ತೇನೆ. ಅವ್ರು ರೊಕ್ಕ ಕೊಟ್ಟಿರ್ಬೋದು ಜಾಸ್ತಿ, ಬಟ್ ನಾನು ಅವ್ರಿಗೆ ಎದುರಿಗೆ ಇರ್ತೀನಿ. ನಾನು ನನ್ನ ಸ್ವಂತ ಮನೆ ಮೇಲೆ ಆಫೀಸ್ ಮಾಡಿದ್ದೇನೆ. ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್. ಓಕೆ, ಅವ್ರಿಗೆ ಟೀಚ್ ಚೆನ್ನಾಗಿ ಮಾಡ್ತೀನಿ. ಅವರು ಆಮೇಲೆ ಎಲ್ಲ ಕಡೆ B1 to B1 ಬೇಕು ಅಂದ್ರೆ ಮಿನಿಮಮ್ 8 months ಬೇಕು. ಓಕೆ, ವಿತಿನ್ 5 months ದೇ ಆರ್ ರೈಟಿಂಗ್ B1. ಅಲ್ಲೇ 3 ತಿಂಗಳು ಸೇವ್ ಆಯ್ತು. 3 ತಿಂಗಳು ಅಂದ್ರೆ 1.5 ಅಂದ್ರೆ 4.5 lakh ಅವ್ರಿಗೆ ಸೇವಿಂಗ್ಸ್ ಆಗುತ್ತೆ. ಓಕೆ, ಆಮೇಲೆ ಅವ್ರಿಗೆ ಯಾವ್ದು ಬರ್ಡನ್ ಮಾಡ್ಕೊಡ್ತಾ ಇಲ್ಲ ನಾನು. ಆಲ್ಮೋಸ್ಟ್ ಅವರು ಜಸ್ಟ್ B1 ಕಲೀಲಿಕ್ಕೆ ಬರ್ಬೇಕು. ಉಳಿದಿದ್ದು ಎಲ್ಲ ಸ್ಪೂನ್ ಪೀಡಿ, ಉಳಿದಿದ್ದು ಎಲ್ಲನೂ ನಾ ಮಾಡ್ಕೊಡ್ತಾ ಇದ್ದೀನಿ. ಡಾಕ್ಯುಮೆಂಟೇಶನ್ ಮತ್ತು ವೀಸಾ ಆಫೀಸಿಗೆ ಡಾಕ್ಯುಮೆಂಟ್ ಕಳ್ಸೋ ಸತತ ನಾನೇ ಒಳಗಡೆನೆ ಮಾಡಿ ಕೊಟ್ಟಿರ್ತೀನಿ. They have to go just their passport and convocation and other original certificate ತಗೊಂಡು ಇಲ್ಲಿ ಕುಂತ್ರೆ ಸಾಕು. ಉಳಿದಿದ್ದೆಲ್ಲ ಅವರೇ ಮಾಡ್ಬೋದು. I am not worrying about payment. Just I want to build a good conversation and ನಂದೇನಿದೆ ಕಂಪೇರ್ ಟು ಎಲ್ಲಕ್ಕಿಂತನೂ ನಾನು ಫಾಸ್ಟ್ ಜರ್ಮನಿ ಕಳಿಸ್ಬೇಕು.
ಹ್ಞೂ ಆ ಡ್ರೀಮ್ ನ ಆಲ್ರೆಡಿ ನಾನು ಅಚೀವ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಮೋರ್ ಐ ವಾಂಟ್ ಟು ಅಚೀವ್ ಮೋರ್. ಅಂಡ್ ದೇವ್ರ ನಾನು ಶಕ್ತಿ ಕೊಡ್ಲಿ. ವಿ ಆರ್ ನಾಟ್ ಚೀಟಿಂಗ್. ಎಸ್ Okay, we are just teaching and supporting them and they are flying it. But ಪೇಮೆಂಟ್ ಬಂದ ತಕ್ಷಣ, ಯಾಕಂದ್ರೆ ನನಗೆ ಇದು ನಾವು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡ್ಕೊಂಡಿರೋರು ಸ್ವಲ್ಪ ಜಾಸ್ತಿ ಅಮೌಂಟ್ ತಗೊಳ್ತಿರೋದ್ರಿಂದ ನಾನು ಜಾಸ್ತಿನೇ ತಗೊಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಗಾಡ್ ಗ್ರೇಸ್ ನನಗೆ ಏನಾದ್ರು ಫ್ಯೂಚರ್ ಅಲ್ಲಿ ಅವ್ರ ಏನಾದ್ರು ಪಾರ್ಟ್ನರ್ಸ್ ನನಗೆ ಕಡಿಮೆ ಚಾರ್ಜಸ್ ತಗೊಳ್ಳೋರು ಸಿಕ್ಕರೆ ಅದನ್ನು ಕೂಡ ನಾನು ರೆಡ್ಯೂಸ್ ಮಾಡಿ ಕೊಡ್ತೀನಿ ನಮ್ಮ ಕರ್ನಾಟಕದಲ್ಲಿ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂಸ್ಲಿ 1 ಅವರಿಂದ ಈ ಸಕ್ಸಸ್ ಸ್ಟೋರೀಸ್ಗಳು, ಪ್ರಾಸೆಸ್ಸು, ಅಲ್ಲಿ ಹೋಗಿದ್ದವರ ಫೀಡ್ಬ್ಯಾಕು, ನೆಕ್ಸ್ಟ್ ಈ ಪ್ರಾಸೆಸ್ಗಳನ್ನು ಕೇಳಿ ಏನೋ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಹತ್ರ ಇದೆ ಸರ್. ಪ್ಲೀಸ್ ಕಂಟಿನ್ಯೂ. ನಮ್ಮ ಕನ್ನಡಿಗರಿಗೆ, ನಮ್ಮ ನರ್ಸಸ್ಗಳಿಗೆ, ಇಲ್ಲ ಇಡೀ ಭಾರತ ದೇಶದ ನರ್ಸಸ್ಗಳಿಗೆ ದಯವಿಟ್ಟು ಹೆಲ್ಪ್ ಮಾಡಿ ಇದೇ ರೀತಿ. ಎಸ್ ಸರ್. ಸೊ ದಟ್ ನೋಡಿ, ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಡೆಲ್ಲಿ ಅವ್ರು ಬಂದು ಪ್ರೊಸೆಸ್ ಮಾಡ್ಕೊಂಡು ಹೋದ್ರು ಸರ್. ವಾವ್. And now doing another 2 to 3 candidates to me. Yes, Delhi, sir. from Delhi, they are calling me and they took up within ಅಲ್ಲಿ ಆಗ್ತಿರೋದು ಅವ್ರು ಬಹಳ ಕಷ್ಟಪಟ್ಟಿದ್ರು. ಅವ್ರದ್ದು already they are in Germany. ಓ ಸೂಪರ್. ನಿಮ್ಮಿಂದನೇ ಪ್ರೊಸೆಸ್ ಮಾಡಿಕೊಂಡು ದೇ ಆರ್ ಇನ್ ಜರ್ಮನಿ ನಾವು. ಎಸ್ ಎಸ್ ಎಸ್. ಅಂಡ್ ಅವ್ರ ವೀಸಾ ನಾನು ಇಲ್ಲೇ ಮಾಡಿಸಿದೆ. ಡೆಲ್ಲಿ ಅವ್ರದ್ದು ವೀಸಾ ನಾನು ಇಲ್ಲೇ ಮಾಡಿಸ್ಕೊಂಡೆ ಕರ್ನಾಟಕದಲ್ಲಿ. ಓ ಗ್ರೇಟ್. ಓಕೆ, ಅದೇ ತರ ಅದನ್ನೇ ಹೇಳ್ತೀನಿ ಸರ್. ಟ್ರಸ್ಟ್ ಮಾಡಿ ಯಾರು ಬರ್ತಾರಲ್ಲ ಅವ್ರಿಗೆ 100% ನಾನು ಮಾಡಿ ಕೊಡ್ತೀನಿ. ನೋ ಇಶ್ಯೂಸ್. ಇಲ್ಲಿ ಇರೋದು ನಾನು ಅವ್ರ ಒರಿಜಿನಲ್ ಡಾಕ್ಯುಮೆಂಟ್ ತಗೊಳ್ತಾ ಇಲ್ಲ, ಅವ್ರು ನನ್ಗೆ ಇದನ್ನ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇಲ್ಲ. ಇನ್ಸ್ಟಿಟ್ಯೂಟ್ ಇರುತ್ತೆ, ಅವ್ರು ನಮ್ನ ಟ್ರಸ್ಟ್ ಮಾಡ್ಬೇಕು, ನಾವು ಅವ್ರನ್ನ ಟ್ರಸ್ಟ್ ಮಾಡ್ಬೇಕು. ಫಾಸ್ಟೆಸ್ಟ್ ವೇದಲ್ಲಿ ಅವ್ರನ್ನ ಜರ್ಮನಿ ರೀಚ್ ಮಾಡಿಸ್ತೀನಿ. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅಂಡ್ ನಮ್ ಚಾರ್ಜಸ್ ಹಿಂಗಿದೆ ಅಂತ ತಪ್ಪು ತಿಳ್ಕೊಬೇಡ್ರಿ ಎಲ್ರು. ಯಾಕಂದ್ರೆ ಈಗ ನಾನು ಕಷ್ಟಪಟ್ಟು ಮಾಡ್ತೇನೆ ಅಂದ್ರೆ ನಾನೀಗ ಸಮಥಿಂಗ್ ಐ ಆಮ್ ಆಲ್ಸೋ ವಾಂಟ್ ಟು ಅರ್ನ್, ರೈಟ್? ಆಮೇಲೆ ನೀವು ಅಲ್ಲಿ ಹೋಗ್ತಾ ಇರೋದು ಅರ್ನ್ ಮಾಡೋಕೆ. ಅಲ್ಲಿ ಪ್ರತಿ ತಿಂಗಳು ನೀವು 1.5 ಲಕ್ಷ 2 ಲಕ್ಷ ಅರ್ನ್ ಮಾಡ್ತಿರ್ತೀರಿ. ನಮ್ಗೆ ನೀವು ಅದೇ 50,000 ರಿಂದ 60,000 ಉಳಿಸ್ಬೇಕಂದ್ರೆ ನಾವು 1 ಇಯರ್ ನಿಮ್ ಜೋಡಿ ಫೈಟ್ ಮಾಡ್ಬೇಕು, ಡಾಕ್ಯುಮೆಂಟೇಶನ್ ಮಾಡಿಸ್ಬೇಕು, ಹೋಲ್ ನೈಟ್ ಒಂದು ಡಾಕ್ಯುಮೆಂಟ್ ರೆಡಿ ಮಾಡ್ಬೇಕು, ವೀಸಾ ಮಾತಾಡ್ಬೇಕು, ಜರ್ಮನ್ದವ್ರ ಜೋಡಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಈ ಕಡೆ ನಿಮ್ಗೆ ಟೀಚಿಂಗ್ ಮಾಡ್ಬೇಕು. ಅಂಡ್ ನಾನು ಟೀಚರ್ಸ್ ಇಟ್ಕೊಂಡ್ರೆ ಎಲ್ರು ಅವ್ರಿಗೆ ಸ್ಯಾಲ್ರಿ ಕೊಡೋದಾಗತ್ತೆ ಅಂತ ಟೀಚರ್ಸ್ ಇಟ್ಕೊಂಡಿನ ಐ ಆಮ್ ಓನ್ಲಿ ಟೀಚ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಪ್ರಿಪರೇಷನ್ ನಾನೇ ಮಾಡ್ತಾ ಇದ್ದೇನೆ, ಇಂಟರ್ವ್ಯೂ ಪ್ರಿಪರೇಷನ್ ನಾನೇ ಮಾಡ್ತೇನೆ. ಇಷ್ಟೆಲ್ಲ ಇದಕ್ಕೆ ಕಷ್ಟಪಟ್ಟು ಒತ್ತಾಯ ಮಾಡ್ತೇನೆ. ನಿಮ್ಗೂ ತೊಂದರೆ ಆಗಿರಲ್ಲ. ಅಂಡ್ ನೀವು ನನ್ನ ಒಬ್ಬನೇ ನೋಡಿರ್ತೀರಿ. ಏನೇ ಕೇಳ್ಬೇಕಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ತೀರಿ, ನನಗೆ ಡೈರೆಕ್ಟ್ ಮಾತಾಡ್ತೀರಿ. ಐ ಆಮ್ ಅವೈಲೇಬಲ್ ಫಾರ್ ಯು ಫಾರ್ 24 hours. ಓಕೆ, ಜಸ್ಟ್ ಟ್ರಸ್ಟ್ ಮೀ ಅಂಡ್ ಸಪೋರ್ಟ್ ಮೀ. ನೀವು ಕೊಟ್ಟಿರುವಂತ ಪೇಮೆಂಟ್ 5 ಲಕ್ಷ ಅಂದ್ರೆ ನಿಮ್ಗೆ 1 or 2 months ಅಲ್ಲಿ ನೀವು ಸ್ಯಾಲರಿ ತಕೊಂಡ್ಬಿಡ್ತೀರಿ. ಬಟ್ ನಿಮ್ ಲೈಫ್ ಫಾಸ್ಟ್ ಆಗಿ ಹೋದ್ರೆ, ಈಗ 1.5 ವರ್ಷಕ್ಕೆ ಹೋಗೋದು, ನೀವು 1 ವರ್ಷದಲ್ಲಿ ಹೋದ್ರೆ 6 ತಿಂಗಳ ಪೇಮೆಂಟ್ ಅಂದ್ರೆ ಎಷ್ಟಾಯ್ತು? 6 lakh plus 3 lakh 9 lakh rupees ನೀವು ಸೇವ್ ಮಾಡ್ದಂಗೆ ಆಯ್ತು, ಜಸ್ಟ್ 1 ಲಕ್ಷ ಕೊಟ್ಟಿದ್ದಕ್ಕೆ. ಅಂಡರ್ಸ್ಟುಡ್? ಬಟ್ ಏನ್ ಅನ್ಬಿಡ್ತಾರೆ ಎಲ್ರು, ಅವ್ರು ಜಾಸ್ತಿ ರೊಕ್ಕ ತಗೋತಾರ ಅಂತ ಹೇಳಿ ನೆಗೆಟಿವ್ ತುಂಬಾ ಜಸ್ಮೆಂಟ್ ಆಗ್ತಿದೆ. ಬಟ್ ಯಾರು ಬಂದಿದ್ದಾರೆ ಟ್ರಸ್ಟ್ ಮಾಡಿ, ದೇ ಆರ್ ಅಟ್ ಜರ್ಮನಿ ನೌ, ದೇ ಆರ್ ವೆರಿ ಹ್ಯಾಪಿ ನೌ. ಎಸ್ ಸರ್. ಸೊ ಡೆಲ್ಲಿದವ್ರದ್ದು ಇದು ಆಗಿದೆ ಅಂತ ಅಂದಿದ್ರಲ್ಲ ಸರ್. ಸೊ ಲಾಸ್ಟ್ ಟೈಮ್ ನಾವು, ಇಫ್ ಯು ರಿಮೆಂಬರ್, ನಾವು ವಿಡಿಯೋ ಮಾಡಿದಾಗ ಕೆಲವೊಬ್ರು ಕಾಮೆಂಟ್ ಮಾಡಿದ್ರು, ಸರ್ ವೈ ಕಾಂಟ್ ಯು ಸ್ಪೀಕ್ ಇನ್ ಹಿಂದಿ ಅಂತ ಹೇಳ್ಬಿಟ್ಟು. मैं हिंदी से भी बात करता हूँ और इंग्लिश में भी बात कर सकता हूँ, और हिंदी में भी मैं पढ़ा, मतलब सीख रहा हूँ बच्चों के लिए. हमारे पास हिंदी वाला भी अच्छे से सीख के एग्जाम लिख के गए. यस, उसमें कुछ भी प्रॉब्लम नहीं है. मैं हिंदी से भी बात कर सकता हूँ, हिंदी से भी टीच कर सकता हूँ, और इंग्लिश में भी टीच करता हूँ. ಆಮೇಲೆ ಕರ್ನಾಟಕದವರಿಗೆ ಕನ್ನಡದಲ್ಲಿ ನಾನು ಜರ್ಮನ್ ಕಲಿಸ್ಕೊಡ್ತಾ ಇದ್ದೀನಿ. ಇಂಗ್ಲಿಷ್ ಬಂದವ್ರು ಮಾತ್ರ ಜರ್ಮನ್ ಕಲಿಬೇಕನ್ನೋ ತಾಟ್ನ ಇದ್ರೆ ತೆಗೆದ್ಬಿಡಿ. ನೀವು ಕನ್ನಡ ಬಂದ್ರು ಕೂಡ ಆರಾಮ್ಸೆ ಜರ್ಮನಿ ಕಲಿಬಹುದು, ಆರಾಮ್ಸೆ ನೀವು जर्मनी ಹೋಗ್ಬೋದು. That is my promise to you guys. क्योंकि वो लोग ये बोल रहे थे, सर आप दोनों कन्नड़ में बात करते हो, तो मैंने उनको कहा कि हमारा लैंग्वेज तो कन्नड़ा है. मैं हिंदी से भी बात कर सकता हूँ, बट अभी मैं कर्नाटक में हूँ. कर्नाटक कन्नड़ा ज्यादा बात करते हैं बच्चे, इसलिए मैं कन्नड़ में बात किया. एंड वी आर ऑलरेडी प्राउड कन्नडिगास. एंड इवन हम कन्नडिगा हिंदी भी बात कर सकते, तेलुगु भी बात कर सकते, इंग्लिश भी बात कर सकते, सब लैंग्वेज आते हैं. ಎಸ್ ಎಸ್. ನಾನಂತೂ 8 ಲ್ಯಾಂಗ್ವೇಜ್ ಮಾತಾಡ್ತೀನಿ ಸರ್. ನಾನಂತೂ 8 ಲ್ಯಾಂಗ್ವೇಜ್ ಮಾತಾಡ್ಬೋದು. ಹಾ ಸರ್,
ಈಗ 5 ರಿಂದ 6 ಲ್ಯಾಂಗ್ವೇಜ್ ಮಾತಾಡ್ತೀನಿ ಸರ್. ಸೂಪರ್ ಸೂಪರ್. ಸೊ ತುಂಬ ಥ್ಯಾಂಕ್ ಯು. ಈ ಡೀಪ್ ಡಿಸ್ಕಷನು, ಪ್ರತಿಯೊಂದು ಪ್ಲಸ್ಸು ಮೈನಸ್ಸು ನೆಗೆಟಿವ್ ಪಾಸಿಟಿವ್ ಎಲ್ಲವನ್ನು ಮನ ಬಿಚ್ಚಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ ಏನಿದೆ ಇದೇ ರೀತಿ ಫೋಲ್ಡ್ ಆಗಿ ಬೆಳೀಲಿ ಅನ್ನುವಂಥ ಒಂದು ನಾನು ಬೆಸ್ಟ್ ವಿಶಸ್ ಹೇಳಲಿಕ್ಕೆ ಬಯಸ್ತೀನಿ. ಕಾರಣ ಈ ಫೀಡ್ಬ್ಯಾಕ್ ಕೆಲವೊಂದು ನಾನು ನೋಡಿದಾಗ ಕೆಲವೊಬ್ಬರು ಫೀಡ್ಬ್ಯಾಕ್ ಮಾಡಿದರು, ಬ್ಯೂಟಿಫುಲ್ಲಾಗಿ ಹೇಳಿದರು ಸರ್. ನಮಗೆ ಏನು ಜರ್ಮನ್ ಬಿಡಿ, ನಮಗೆ ನರ್ಸಿಂಗೇ ಗೊತ್ತಿರಲಿಲ್ಲ, ಯಾವುದೋ ಈ ಒಂದು ಫ್ಲೋಟಿಂಗ್ ವಿಡಿಯೋ ನೋಡಿದ್ವಿ ನಾವು. ಸೊ ಅಲ್ಲಿ ಶಶಿಧರ್ ಸರ್ ಏನೋ ಮಾತಾಡ್ತಾ ಇದ್ರು. ಸೊ ಈ ರೀತಿ ಟಚ್ ಆಗಿ ನಾವು ಏನೋ ಒಂದು ಸಕ್ಸಸ್ ಪಡ್ಕೊಂಡಿವಿ ಅನ್ನುವಂಥ ಮಾತು ಕೆಲವೊಂದು ಫೀಡ್ಬ್ಯಾಕ್ ಕಾಮೆಂಟ್ಗಳಲ್ಲಿ ನೋಡಿದ್ದೆ ಸರ್. ಸೊ Thank you so much. Please share that comments to me. I will be very glad for that comments. Yes sir, I will try to get that particular comment because ನಮಗೆ ನರ್ಸಿಂಗ್ ಅಂದ್ರೇ ಸ್ವಲ್ಪ ಮೋಜುಗರ ಇದೆ. ಅದರಲ್ಲಿ ಇವರು ಜರ್ಮನಲ್ಲಿ ಹೋಗಿದ್ದಾರೆ, ಎಷ್ಟು ಜನ ಇರ್ತಾರೆ ಅನ್ನೋದು ಒಂದು ಹೊಸತನ ಇತ್ತು ಅದರಲ್ಲಿ. ಸೊ ಇಟ್ ಈಸ್ ಪಾಸಿಬಲ್. ವೈ? ಬಿಕಾಸ್ ದ ಶಶಿಧರ್ ಸರ್ ಹ್ಯಾಸ್ ಟೇಕನ್ ಎ ಇನಿಷಿಯೇಟಿವ್ ಟು ಸೆಂಡ್ ನರ್ಸಸ್ ಟು ಜರ್ಮನ್. ಸೊ ಅದು ಬೈ ಗಾಡ್ ಗ್ರೇಸ್ ನನಗೆ ಇದೊಂದು ಅಪರ್ಚುನಿಟಿ ಸಿಕ್ಕಿದೆ. ಬಟ್ ಯಾರನ್ನ ನಾನು ಟ್ರಸ್ಟ್ ಮಾಡಿ ಬರ್ತೀರಿ, ನೀವು ನನ್ನ ಇನ್ಸ್ಟಿಟ್ಯೂಟ್ ಬೆಳೆಸ್ರಿ, ನಾನು ನಿಮ್ಮನಿಗೆ ಜರ್ಮನಿಗೆ ಹೋಗಕ್ಕೆ ಪ್ರತಿಯೊಂದು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್, ನಿಮ್ಮ ಈ ವಿಡಿಯೋ ಮಾಡೋದ್ರಿಂದ ಬಹಳ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಅವ್ರು ನಮ್ ಕಡೆ ಕಲಿತಾರೆ ಅಥವಾ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಲೋಕಲ್ ಇದ್ದಲ್ಲಿ ಆದ್ರೂ ಜರ್ಮನ್ ಬಗ್ಗೆ ಇಂಟ್ರೆಸ್ಟ್ ಬಂದು ಲೋಕಲ್ ಆದ್ರೂ ಕಲ್ತು ಸಮ್ವೇರ್ ದೇ ವಿಲ್ ಟ್ರೈ ಟು ಅಚೀವ್ ದೇರ್ ಡ್ರೀಮ್ಸ್. ಅವ್ರಿಗೊಂದು ಎಲ್ಲೋ ಏನ್ ಮಾಡ್ಬೇಕು ನಾವು ನರ್ಸಿಂಗ್ ಮಾಡಿ, ಎಲ್ಲ ನೋಡಿದ್ರೆ ನಮ್ದು ಎಲ್ಲೋ ಒಂದ್ ಕಡೆ ಸಿಕ್ಕೊಂಡ್ಬಿಟ್ಟಿದೇವಲ್ಲ, ಸ್ಯಾಲ್ರಿ ಆಗ್ತಾ ಇಲ್ಲ, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಕ್ಲಿಯರ್ ಆಗ್ತಿಲ್ಲ, ಅದೆಲ್ಲ ವಿಚಾರ ಮಾಡ್ತಾ ಇರೋರ್ಗೆ ಇದೊಂದು ಆಶಾದಾಯಕ ಶಕ್ತಿ ಆಗುತ್ತೆ. ಅವ್ರು ನಮ್ಮ ಇನ್ಸ್ಟಿಟ್ಯೂಟ್ ಕಲಿಬೇಕಂತ ಏನಿಲ್ಲ, ಬೇರೆ ಎಲ್ಲೇ ಕಲ್ತೋ ಅವ್ರಿಗೆ ಒಳ್ಳೇದಾಗ್ಲಿ. ಈ ವಿಡಿಯೋ ನೋಡೋದ್ರಿಂದ ನರ್ಸಿಂಗ್ ಅವ್ರಿಗೆ ಅಟ್ಲೀಸ್ಟ್ ಒಂದು 20 ರಿಂದ 30 ಜನನಾದ್ರೂ ಸಕ್ಸಸ್ ಆಗ್ಬಿಟ್ರೆ ಅದೇ ನಮ್ಗೆ ದೇವರ ಬ್ಲೆಸ್ಸಿಂಗ್ ಕೊಟ್ಟಾಗೆ ಸರ್. ಎಸ್ ಸರ್. Superb. So thank you so much connected with ನರ್ಸಿಂಗ್ ಬೀವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಸರ್. ಆಮೇಲೆ ಒಂದ್ಸಲ ಇದು ಪಾಡ್ಕಾಸ್ಟ್ ಕೂಡ ಮಾಡೋಣ ಸರ್. ನೀವು ಸ್ಟೂಡೆಂಟ್ಸ್ ಎಲ್ಲಿದ್ದಾರೆ, ಐ ಮೀನ್ ಸ್ಟೂಡೆಂಟ್ ಇಲ್ಲ, ಎಂಪ್ಲಾಯೀಸ್ ಜರ್ಮನಲ್ಲಿ ನಿಮ್ಮ ಸ್ಟೂಡೆಂಟ್ಗಳು, ಅವ್ರ ಜೊತೆ ಕೂಡ ಒಂದು ಝೂಮ್ ಮೀಟ್ ಮಾಡೋಣ ಸರ್. ಮಾಡಿ ವೆರಿ ಸೂನ್ ಮಾಡೋಣ. ಮಾಡಿ ಒಂದು ಅವ್ರದ್ದು ಫೀಡ್ಬ್ಯಾಕ್ ತಗೊಳ್ಳಿ. ಡೈರೆಕ್ಟ್ ನೀವೇ ಮಾತಾಡಿ ಸರ್, ನಾನು ಸೈಡ್ಗೆ ಇರ್ತೇನೆ. ಯಾಕಂದ್ರೆ ನ್ಯಾಚುರಲ್ ಅಂಡ್ ರಿಯಾಲಿಟಿ ಹ್ಯಾಸ್ ಟು ಬಿ ಗೋ ವಿತ್ ಇನ್ ಫ್ರಂಟ್ ಆಫ್ ಆಲ್. ಟ್ರೂ ಸರ್, ಟ್ರೂ. ಯಾಕಂದ್ರೆ ನಾನು ನೋಡಿದ್ದೀನಿ ಸರ್, ನಮ್ ಎಂಪ್ಲಾಯರ್ ದೇ ಆರ್ ವೆರಿ ಗುಡ್. ನಮ್ಗೆ ವೀಸಾ ಪ್ರಾಬ್ಲಮ್ ಆಗಿತ್ತಂತಂದಲ್ಲ, they are very good. Yes. But they become a problem in Germany. Some issues came. ಹಾಗಾಗಿ ಅವರು ನಮ್ದು ವೀಸಾ ಬಂದ್ಮೇಲೆ ತಗೊಳಕ್ ಆಗ್ಲಿಲ್ಲ. ಬಟ್ ಹಾಗಂತ ಅವ್ರು ಕೆಟ್ಟೋದಲ್ಲ, ದೇ ಆರ್ ವೆರಿ ಗುಡ್. ಬಟ್ ಇದು ಪ್ರಾಬ್ಲಮ್ಸ್ ಅಂದ್ಮೇಲೆ ಬರುತ್ತೆ. ಆ ಪ್ರಾಬ್ಲಮ್ ಕೂಡ ಫೇಸ್ ಮಾಡುವಂತ ಸ್ಟ್ರೆಂತ್ ಇದ್ದವರೇ ತುಂಬಾ ಸ್ಟ್ರಾಂಗ್ ಅಂತ ನಾನು ತಿಳ್ಕೊಳ್ತೀನಿ. ಅಂಡ್ ವಿ ಪ್ರೂವ್ಡ್ ಇಟ್ ದಟ್ ಇವನ್ ಪ್ರಾಬ್ಲಮ್ ಅಂದ್ರೆ ಕೂಡ ನಾವು ದೇ ಆರ್ ಎಟ್ ಜರ್ಮನಿ ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಇದೆ ಸರ್. ಸೂಪರ್ ಸರ್. ಯಾಕಂದ್ರೆ ಅದೇ ಪ್ರಾಬ್ಲಮ್ ಗೊತ್ತೇ ಇರೋದಿಲ್ಲ ಪಾಪ ಎಷ್ಟೋ ಜನಕ್ಕೆ, ಎಲ್ಲೋ ಕಲಿಬೇಕಂತ ಬರ್ತಿರ್ತಾರೆ. ಇಂಥ ಸಣ್ಣ ಪ್ರಾಬ್ಲಮ್ ಆಗಿದ್ದು ನಾವು ಒಬ್ಬರೇ ಇದ್ದಾರೆ, ಅವ್ರಿಗೆ ಏನು ಗೊತ್ತಿಲ್ಲ. ನೆಗೆಟಿವ್ ಸ್ಪ್ರೆಡಿಂಗ್ ತುಂಬಾ ಮಾಡ್ತಿರ್ತಾರೆ. ಓಕೆ, ಆ ನೆಗೆಟಿವ್ ಸ್ಪ್ರೆಡಿಂಗ್ ನ ಮಾಡೋದಕ್ಕಿಂತನೂ ಒಬ್ರು ನಮ್ಮ ಕರ್ನಾಟಕದವರೇ ಬೆಳೀತಿದ್ದಾರೆ, ಮೋಸ ಮಾಡ್ತಾ ಇಲ್ಲ, ಜರ್ಮನಿ ಕಳಿಸ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ಕೊಟ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ, ಮತ್ತೆ ಏನೂ ಇಲ್ಲ ಸರ್. ಕರೆಕ್ಟ್ ಸರ್. ಅಂಡ್ ಅವ್ರು ನೆಗೆಟಿವ್ ಸ್ಪ್ರೆಡ್ ಮಾಡೋದ್ರಿಂದ ಬಹಳ ಅಂದ್ರೆ ನಮ್ ಇನ್ಸ್ಟಿಟ್ಯೂಟ್ ನ ಬೆಳೆಯೋದನ್ನ ಹಾಳು ಮಾಡ್ಬೋದು, ಅಥವಾ 1 ತಾಸಿನ ಖುಷಿ ಸಿಗ್ಬೋದು, 2-3 ದಿನದ ಖುಷಿ ಸಿಗ್ಬೋದು. ಅದು ಬಿಟ್ರೆ ಹೆಚ್ಚಿಂದ ಅವ್ರಿಗೆ ಏನು ಸಿಗಲ್ಲ, ನಮ್ಗೂ ಏನು ಸಿಗಲ್ಲ ಸರ್. ಕರೆಕ್ಟ್. ಬಟ್ ಅವರು ನಮ್ ಇನ್ಸ್ಟಿಟ್ಯೂಟ್ ಇಂದ ಅವ್ರು ಯಾರೋ ಹೋಗಿರ್ಲಿ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಅವರು ಕೂಡ ಬೇಗ ಜರ್ಮನಿಗೆ ರೀಚ್ ಆಗಲಿ ಅನ್ನೋದೇ ನನ್ನೊಂದು ಆಸೆ. ಇವನ್ ಐ ಪ್ರೇ ಟು ಗಾಡ್ ದಟ್ ಓನ್ಲಿ. ಯಾಕಂದ್ರೆ ಅವ್ರು ನನ್ನ ಇನ್ಸ್ಟಿಟ್ಯೂಟ್ ಅಲ್ಲೇ ಬೆಳೆದಿದ್ದಾರೆ. ಅವ್ರಿಗೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಎಷ್ಟೋ ಜನ ಕ್ಲಿಯರ್ ಆಗಿದ್ದಾರೆ, ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಕೂಡ ಕ್ಲಿಯರ್ ಆಗಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಒಂದು ಒಳ್ಳೆ ಲೈಫ್ ಸ್ಟೈಲ್ ಸಿಕ್ಕರೆ ಏನೇ ಆದ್ರೂ ಸ್ಟಾರ್ಟಿಂಗ್ ಇಲ್ಲಿ ಓದಿದ್ದು ಅನ್ನೋದು ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ ಸರ್. ಅವ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ದು ಇಚ್ಛೆ. ಅಂಡ್ ಅವ್ರು ಹೋದ್ರು ಕೂಡ ನನ್ನ ಸ್ಟೂಡೆಂಟ್ಸ್ ಹೋಗಿದಾರೆ ಅನ್ನೋ ಹೆಮ್ಮೆ ಇರುತ್ತೆ. ಐ ಆಮ್ ಪ್ರೌಡ್ ಆಫ್ ದೆಮ್.
Superb, sir. Best wishes those who left from you or whatever success stories ನಿಮ್ಮಿಂದ ಹೋಗಿದ್ದಾರೆ ಇಲ್ಲ ಅನ್ನೋದಕ್ಕಿಂತ ನಿಮ್ಮಲ್ಲಿ ಕಲಿತು ಮತ್ತೆ ಬೇರೆ ಪ್ಲಾನ್ ಪಾಸ್ ಮಾಡಿದ್ದಾರೆ ಆಗಿದ್ದಾರಲ್ಲ, ಎಸ್ ಪಾಸ್ ಆಗೋದೊಂದು ಗ್ರೇಟ್ ಅಲ್ವೇ. ಗ್ರೇಟ್ ಎಷ್ಟೋ ಜನ ಕ್ಲಿಯರ್ ಆಗ್ತಾ ಇಲ್ಲ, ಅಂತವ್ರು ನಮ್ಮಲ್ಲಿ ಕ್ಲಿಯರ್ ಆಗಿದ್ದಾರೆ ಅಂದ್ರೆ ದಟ್ ಇಸ್ ಪ್ರೌಡ್ ಆಫ್ ಅವರ್ ಇನ್ಸ್ಟಿಟ್ಯೂಟ್. ಇನ್ಸ್ಟಿಟ್ಯೂಟ್. ಎಸ್ ಸರ್. ಸೊ ಕೊನೆ ಹಂತ ಸರ್, ಲಾಸ್ಟ್ ಮೆಸೇಜ್ ಏನೇ ಹೇಳಲಿಕ್ಕೆ ಬಯಸ್ತೀರಾ? ಏನಿಲ್ಲ ಸರ್, ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ ನರ್ಸಿಂಗ್ ಆಗಿರ್ಬೋದು, ಕರ್ನಾಟಕದವ್ರಿಗೆ ಆಗಿರ್ಬೋದು, ಎಲ್ಲರಿಗೂ ಒಂದು ಒಳ್ಳೆ ಅಪಾರ್ಚುನಿಟಿ ತುಂಬಾ ಬರುತ್ತೆ. ಅದನ್ನ ಅವಕಾಶಗಳನ್ನ ಎಲ್ಲಿ ಮಿಸ್ ಮಾಡ್ಕೋಬೇಡಿ. ಸಿಕ್ಕಂತ ಚಾನ್ಸ್ ಅನ್ನ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಲೈಫ್ ನಲ್ಲಿ ಗುರಿ ಸಾಧಿಸ್ತಿ. ಯಾಕಂದ್ರೆ ನಿಮ್ಮ ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಯಾರು ಇರೋದಿಲ್ಲ. ನಿಮ್ಮ ಫ್ಯಾಮಿಲಿ ಲೀಡ್ ಮಾಡೋಕಾಗಿರ್ಬೋದು, ನಿಮ್ಮ ರಿಯಲ್ ಲೈಫ್ ಅಲ್ಲಿ ನೀವೇ ಫೈಟ್ ಮಾಡ್ಬೇಕು. ಅಟ್ ಎನಿ ಕಾಸ್ಟ್ ನೀವು ಸ್ಟ್ರೆಂತ್ ಇದ್ರೆ ನಿಮ್ಮ ಫ್ಯಾಮಿಲಿ ಖುಷಿ ಪಡಿಸ್ತೀರಿ, ನಿಮ್ ಸರೌಂಡಿಂಗ್ ಖುಷಿ ಪಡಿಸ್ತೀರಿ, ನಿಮ್ದೊಂದು ಗುಡ್ ಎನ್ವಿರಾನ್ಮೆಂಟ್, ಫ್ರೆಂಡ್ಶಿಪ್ ಗ್ರೂಪ್ ಸ್ಟ್ರೆಂತ್ ಆಗತ್ತೆ. ನೀವು ವೀಕ್ ಇದ್ರೆ ಇದೆಲ್ಲ ಲೀಡ್ ಮಾಡ್ಲಿಕ್ಕೆ ಆಗಿರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದು ತುಂಬಾ ಜಾಸ್ತಿ ಬರುತ್ತೆ. ಇಫ್ ಯು ಆರ್ ವೆರಿ ಸ್ಟ್ರಾಂಗ್ ವಿತ್ ವೆರಿ ಗುಡ್ ಪೊಸಿಷನ್ ಅಂಡ್ ಎಕನಾಮಿಕಲಿ ಇಫ್ ಯು ಆರ್ ಸ್ಟ್ರೆಂತ್, ಯು ಕ್ಯಾನ್ ಮೇಕ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್. ಹಾಗಾಗಿ ಎಲ್ರೂ ಕೂಡ ಎಕನಾಮಿಕಲಿ ಸ್ಟ್ರೆಂತ್ ಆಗ್ರಿ, ನಿಮ್ ಫ್ಯಾಮಿಲಿನ ಹ್ಯಾಪಿ ಆಗಿಡಿ, ನೀವು ಕೂಡ ಹ್ಯಾಪಿ ಆಗಿರಿ. ಲೈಫ್ ನಲ್ಲಿ ಎಲ್ರೂ ಕೂಡ ಖುಷಿಯಾಗಿರ್ಬೇಕು. ಅದ್ರ ಅವಕಾಶಗಳ ಬಂದಿರುತ್ತೆ, ಅದನ್ನ ಮಿಸ್ ಮಾಡ್ಕೋಬೇಡಿ. ಒಂದು ಸಣ್ಣ ಅವಕಾಶ ನಿಮ್ಮ ಲೈಫ್ ನೇ ಟರ್ನ್ ಮಾಡುತ್ತೆ. ದಟ್ಸ್ ವೈ ಮೈ ಮೆಸೇಜ್ ಇಸ್ ಟು ಯು ಆಲ್ ಈಸ್, ಯಾವುದೇ ಅಪಾರ್ಚುನಿಟಿ ಬಂದ್ರು ಮಿಸ್ ಮಾಡ್ಕೋಬೇಡ್ರಿ. ಆ ಅಪಾರ್ಚುನಿಟಿ ನಿಮ್ಗೆ ಶಾರ್ಟ್ ಟೈಮ್ ಅಲ್ಲಿ ರಿಸ್ಕ್ ಅನ್ಸಿರ್ಬೋದು, ಬಟ್ ದಟ್ ಈಸ್ ಯುವರ್ ಹೋಲ್ ಲೈಫ್ ನ ಹ್ಯಾಪಿ ಆಗಿರುತ್ತೆ. That's why take a risk, enjoy the life. That is my wish, sir. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದು ನಿಮ್ಮ ಸಮಯ ಕೊಟ್ಟು, ಇವಾಗ ನಾವು ವಿಡಿಯೋ ಶೂಟ್ ಮಾಡ್ತಾ ಇದ್ವಿ, ಬಹುಶಃ ನಡುರಾತ್ರಿ 12:30 ಆಗಿದೆ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಪಾರ್ಟು. ಮತ್ತೆ ನಿಮಗೂ ಕೂಡ ನೀವು ನಮ್ಮಂತ ಪ್ರತಿಭೆಗಳನ್ನ ಐಡೆಂಟಿಫೈ ಮಾಡಿ ಪಬ್ಲಿಕ್ ಮುಂದೆ ತೋರಿಸಿರಲ್ಲ, ಅವ್ರಿಗೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಎಷ್ಟೋ ಜನ ನೀವು ವಿಡಿಯೋಸ್ ನೋಡಿ ನಮ್ಗೆ ಇನ್ಸ್ಟಿಟ್ಯೂಟ್ ಕಾಲ್ ಮಾಡ್ತಾರೆ ಅಂಡ್ ಜಾಯಿನ್ ಆಗ್ತಿದ್ದಾರೆ. ಅಂಡ್ ಅವ್ರಿಗೂ ಕೂಡ ನೀವು ವಿಡಿಯೋ ಮಾಡಿದ್ದಕ್ಕೆ ನಿಮ್ಗೂ ರಿವ್ಯೂಸ್ ಬಂದಿರೋ, ಸರ್ ನೀವು ಅಲ್ಲೇ ವಿಡಿಯೋ ಮಾಡಿಸಿದ್ದಕ್ಕೆ ನಮ್ಗೆ ಆಪರ್ಚುನಿಟಿ ಸಿಕ್ತು, ನಮ್ಗೆ ತುಂಬಾ ಖುಷಿ ಆಗ್ತಿದ್ರು ಸರ್, ಇವಾಗ ನಮ್ ರಿಸಲ್ಟ್ ಪಾಸ್ ಆಗಿದೆ ಅಂತ ನಿಮಗೂ ಕೂಡ ಕಾಲ್ ಮಾಡಿ ಹೇಳಿದ್ದಾರೆ. ಕಿರಣ್ ತೊಂಡಿಚೇರಿ ಸರ್ಗೂ ಬಹಳ ಜನ ಕಾಲ್ ಮಾಡಿ ಹೇಳಿದ್ದಾರೆ, ಸರ್ ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್ ಅಂತ ಹೇಳಿ. ಅವ್ರು ಹೇಳಿದ್ರಿಂದ ಎಷ್ಟೋ ಜನ ಬಂದು ಜಾಯಿನ್ ಆಗಿದ್ದಾರೆ. ಹಾಗಾಗಿ ಇವೆಲ್ಲ ನಮಗೂ ಕೂಡ ನೀವು ತುಂಬಾ ಸಪೋರ್ಟ್ ಮಾಡ್ತೀರಿ. ನೀವು ನಮಗಷ್ಟೇ ಅಲ್ಲ, ಇವನ್ KR ಅಕಾಡೆಮಿ ಸರ್ಗೆ, ಧನಂಜಯ್ ಸರ್ಗೆ ಹೆಲ್ಪ್ ಮಾಡ್ತಾ ಇರ್ತೀರಿ. ಆಮೇಲೆ ನಿಮ್ದೊಂದು ನರ್ಸಿಂಗ್ ಗೆ ಆಗ್ಲಿ ಅಥವಾ ಯಾವುದೇ ಒಂದು ರೀತಿ ಇರಬಹುದು, ಅದಕ್ಕೆಲ್ಲರಿಗೂ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ಒಳ್ಳೆ ಮನಸ್ಸಿದೆ ಸರ್, ಅದು ವೆರಿ ಇಂಪಾರ್ಟೆಂಟ್. ಅದನ್ನ ನೀವು ವಿತೌಟ್ ಎನಿ ಯಾವುದೇ ತರ ರಿನಮರೇಷನ್ ಇಲ್ಲದೆ ನೀವು ಮಾಡ್ತಾ ಇದ್ದೀರಿ. ಅದು ದೇವರು ಒಂದ್ ಕಡೆ ಎಲ್ಲರಿಗೂ ಒಳ್ಳೇದ್ ಮಾಡೇ ಮಾಡ್ತಾನೆ ಸರ್. ಎಷ್ಟೋ ಜನಕ್ಕೆ ನೀವು ದಾರಿ ದೀಪ ಆಗಿದ್ದೀರಿ ಸರ್. ನಿಮ್ ವ್ಯೂ ಚಾನಲ್ ಇಂದ ಆಗಿರ್ಬೋದು, ಅಥವಾ ಇವನ್ ನೀವು ಚಾರಿಟಿ ನಡೆಸ್ತೀರಿ, ಅನ್ನ ದಾನ ಮಾಡ್ತೀರಿ, ಒಂದೇ ಕೂತಿರ್ಲಿ, ಅದು ದೇವರ ಆಶೀರ್ವಾದದಿಂದ ಇದೆಲ್ಲ ಮಾಡ್ಲಿಕ್ಕೆ ದೇವರ ಶಕ್ತಿ ಇನ್ನೂ ಜಾಸ್ತಿ ನಿಮಗ್ ಕೊಡ್ಲಿ ಅಂತ ಬೇಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಚಿಕ್ಕ ಪ್ರಯತ್ನ ಮಾಡ್ತಾ ಇದೀವಿ ಸರ್, ಸಕ್ಸಸ್ ಆಗುವುದು ಇಲ್ಲ ಅದು ದೇವ್ರಿಗೆ ಬಿಟ್ಟಿತ್ತು. ಸರ್ ಅದು ಪ್ರಯತ್ನ ಅಷ್ಟೇ, ಪಾಸಿಟಿವ್ ನೆಗೆಟಿವ್ ಎಲ್ಲ ಇರುತ್ತೆ ಒಬ್ಬ ವ್ಯಕ್ತಿ ಅಂದ್ಮೇಲೆ. ಬಟ್ ಉದ್ದೇಶ ಒಳ್ಳೇದಿದ್ರೆ ದೇವ್ರು ಎಲ್ಲ ಕಡೆಯಿಂದ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ನನ್ನ ಲೈಫ್ ನಲ್ಲಿ ನಾನು ಪರ್ಸನಲಿ ಆಗಿ ಕಂಡ್ಕೊಂಡಿದ್ದೇನೆ ಸರ್. ನಿಮ್ ಲೈಫ್ ಅಲ್ಲಿ ನಾನು ನೋಡಿದ್ದೀನಿ ಅಂಡ್ ನನಗೂ ಕೂಡ ತುಂಬಾ ಪ್ರೋತ್ಸಾಹ ಮಾಡಿದ್ದೀರಿ. ಪ್ರತಿಯೊಂದು ಹಂತದಲ್ಲೂ ನೀವು ಮಾಡಿ ನಿಮ್ಗೆ ಧೈರ್ಯ ತುಂಬಿದ್ದೀರಿ. ಕೆಲವೊಂದಿಷ್ಟು ನೆಗೆಟಿವ್ಸ್ ಬಂದಾಗ ನಾನ್ ಬಹಳ ಕುಗ್ಗಿ ಹೋಗಿದ್ದೆ. ಆ ಟೈಮ್ ಅಲ್ಲಿ ನಮ್ಮ ಮನೆ ಮಟ್ಟ ಬಂದು ನೀವು ನನ್ನ ಜೋಡಿ ಮಾತಾಡಿ ನನಗೆ ಧೈರ್ಯ ತುಂಬಿದ್ರಿ, ಅದಕ್ಕೂ ಕೂಡ ನಿಮ್ಗೆ ಧನ್ಯವಾದಗಳು ಸರ್. ಇವತ್ತು ನಾನೊಂದು ಒಳ್ಳೆ ರೀತಿಯಾಗಿ ಇನ್ಸ್ಟಿಟ್ಯೂಟ್ ನ ಕನ್ವರ್ಟ್ ಮಾಡಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ತರೋಕೆ ನಿಮ್ಮ ಸಹಾಯ ತುಂಬಾ ಇದೆ ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ, ಎಂಡಿಂಗ್ ಮೂಮೆಂಟ್ ಏನು ಹೇಳ್ಬೇಕಂದ್ರೆ, ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ. ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಒಂದ್ಸಲ ಹೇಳಿ ಸರ್, ಸೈನ್ ಆಫ್ ಆಗೋಣ. ಓಕೆ ಸರ್, ಥ್ಯಾಂಕ್ ಯು.